ನಮಸ್ಕಾರ. ಯು ಚಾನಲ್ ಹಾಗೂ ಆಟಿಸಮ್ ಸೊಸೈಟಿ ಉಡುಪಿ ಇವರ ಸಹಯೋಗದಲ್ಲಿ ಪ್ರಸ್ತುತಪಡಿಸುವ ಸ್ವಲೀನತೆ ಅರಿವಿನ ಹರಿವು ಮಾಸಿಕ ಸಂಚಿಕೆ 3ಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಆಸ್ಪರ್ಜರ್ ಸಿಂಡ್ರೋಮ್ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಉಡುಪಿಯ ಖ್ಯಾತ ಮನೋವೈದ್ಯರಾದ ಹಾಗೂ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ದೊಡ್ಡನಗುಡ್ಡೆ ಇದರ ವೈದ್ಯಕೀಯ ನಿರ್ದೇಶಕರಾದ PV ಭಂಡಾರಿ ಅವರಿದ್ದಾರೆ. ಇವರನ್ನು ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಮಾಹಿತಿಯನ್ನು ನೀಡಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಆಸ್ಪರ್ಜರ್ ಸಿಂಡ್ರೋಮ್ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೀರಿ. ಇದು ಹೇಗೆ ಬರ್ತದೆ, ಇದರ ಒಂದು ಗುಣಲಕ್ಷಣಗಳು, ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೀರಿ. ನನ್ನ ಮೊದಲ ಒಂದು ಕ್ವಶನ್ ಏನು ಅಂತ ಹೇಳಿದರೆ, ಆಸ್ಪರ್ಜರ್ ಸಿಂಡ್ರೋಮ್ ಅಂದರೆ ಏನು, ಇದಕ್ಕೆ ಈ ಹೆಸರು ಬರಲಿಕ್ಕೆ ಕಾರಣ ಏನು, ಹಾಗೂ ಇದು ಯಾವಾಗ ಅಸ್ತಿತ್ವದಲ್ಲಿ ಬಂತು? ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಯಾಕಂದರೆ ವೈದ್ಯಕೀಯ ಇತಿಹಾಸ ಭಾಳ ಮುಖ್ಯವಾದ ಒಂದು ವಿಷಯ. ಇನ್ಫ್ಯಾಕ್ಟ್ ಈ ಆಸ್ಪರ್ಜರ್ ಸಿಂಡ್ರೋಮ್ ಅನ್ನೋದು ಹ್ಯಾನ್ಸ್ ಆಸ್ಪರ್ಜರ್ ಅನ್ನುವಂಥ ಒಬ್ಬ ಮಕ್ಕಳ ವೈದ್ಯ, ಆಸ್ಟ್ರಿಯಾ ದೇಶದವನು. ಇವನು ತನ್ನ ಪ್ರಾಕ್ಟೀಸ್ನಲ್ಲಿ ಕೆಲವು ಮಕ್ಕಳು ವಿಶಿಷ್ಟ ನಡವಳಿಕೆಗಳನ್ನು ನೋಡ್ತಾನೆ. ಅವರಲ್ಲಿ ಕೆಲವು ವಿಶಿಷ್ಟ ಕ್ವಾಲಿಟೀಸ್ ಇರುತ್ತೆ, ಆದರೆ ಅದರ ಜೊತೆಗೆ ಕೆಲವು ಸೋಷಿಯಲ್ ಡಿಫಿಕಲ್ಟೀಸ್ ಇರುತ್ತೆ. ಅಂದರೆ ಅವರಿಗೆ ಜನರ ಒಟ್ಟಿಗೆ ಬೆರೆತುಕೊಳ್ಳಿಕ್ಕೆ ಸಮಸ್ಯೆಗಳು ಉಂಟಾಗೋದು, ಆಮೇಲೆ ಜನರ ಹತ್ರ ಮಾತಾಡುವಾಗ ಅವರು ಸ್ವಲ್ಪ ಸಮಸ್ಯೆಗಳು, ಮಾತು ಆಡ್ತಾರೆ ಆದರೆ ಸ್ವಲ್ಪ ವಿಚಿತ್ರವಾಗಿ ಮಾತಾಡ್ತಾರೆ. ಇದನ್ನೆಲ್ಲ ಗಮನಿಸಿ ಅವನು 1940ರಲ್ಲಿ ಇದರ ಬಗ್ಗೆ ಒಂದು 43 ನನಗೆ ಇಸ್ವಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಈ ಒಂದು ಪ್ರಬಂಧವನ್ನು ಮಂಡಿಸ್ತಾನೆ. 1980ರಲ್ಲಿ ಈ ಥರದ ಒಂದು ಸಮಸ್ಯೆ ಅವನು ಹೇಳಿರುವಂಥದ್ದಂತಹ ವಿಶೇಷ ವಿಲಕ್ಷಣ ಸ್ವಭಾವವನ್ನು ಹೊಂದಿದಂಥ ಮಕ್ಕಳು ಇದ್ದಾರೆ ಅನ್ನುವಂಥದ್ದು ದೃಢಪಡುತ್ತೆ. 1980 ಇದಾದ ಮೇಲೆ 2013 ಅನ್ನುವಾಗ, ಯಾಕಂದರೆ ಇವತ್ತು ಈ ಕಾರ್ಯಕ್ರಮ ಏನಿದೆ ಆಟಿಸಮ್ ಸೊಸೈಟಿಯ ಕಾರ್ಯಕ್ರಮ, ಆಟಿಸಮ್ ಸೊಸೈಟಿ ಉಡುಪಿ ಅನ್ನುವಂಥದ್ದು ದಿವಂಗತ ಸೈಮನ್ ಅವರು ಈ ಒಂದು ಸೊಸೈಟಿಯನ್ನು ಸ್ಥಾಪಿಸಿದರು ಉಡುಪಿಯಲ್ಲಿ. ಇಲ್ಲಿ ಈ ಆಟಿಸಮ್ ಮತ್ತು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಇದ್ರ ಬಗ್ಗೆ ಉಡುಪಿಯಲ್ಲಿ ಒಂದು ಕೆಲಸವನ್ನು ಮಾಡಬೇಕು ಅನ್ನುವ ಧ್ಯೇಯದೊಂದಿಗೆ ಈ ಒಂದು ಸೊಸೈಟಿ ಸ್ಥಾಪಿತವಾಯಿತು. ಅದರಿಂದ ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. 2013ರಲ್ಲಿ ಇದನ್ನು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ, ಅಂದರೆ ಆಟಿಸಮ್ನಂತಹದೇ ಸಮಸ್ಯೆ ಅಂತ ಇದನ್ನು ಗುರುತಿಸಲಾಯಿತು. ಸೊ ಈ ಹ್ಯಾನ್ಸ್ ಆಸ್ಪರ್ಜರ್ನ ಒಂದು ನೆನಪಿನಲ್ಲಿ ಇದನ್ನು ಆಸ್ಪರ್ಜರ್ ಸಿಂಡ್ರೋಮ್ ಅಂತ ಕರಿತೇವೆ. ಇದು ಆಟಿಸಮ್ ಅಥವಾ ಸ್ವಲೀನತೆ ಅಂತ ನೀವೇನು ಕರಿತೀರಾ ಅದಕ್ಕಿಂತ ಸ್ವಲ್ಪ ಭಿನ್ನವಾದದ್ದು, ಅದೇ ಥರದ ಒಂದು ಸಮಸ್ಯೆ. ಅಂದರೆ ನಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ ಇದನ್ನು ಸೌಮ್ಯ ಸ್ವಭಾವ, ಒಂದು ಸೌಮ್ಯ ಥರದ ಆಟಿಸಮ್ ಅಂತ ಕರಿತೇವೆ. ಅಂದರೆ ಸ್ವಲೀನತೆಯ ಒಂದು ಭಾಗ ಅಂತ ಹೇಳಿದ್ರೆ. ಹೌದು. ಹಾಗೆ ಇದರ ಗುಣಲಕ್ಷಣಗಳು ಏನು, ಹಾಗೆ ಇದು ಯಾವ ವಯಸ್ಸಿನ ಮಕ್ಕಳಲ್ಲಿ ಕಂಡು ಬರ್ತದೆ, ಅಥವಾ ಮತ್ತು ಈ ಆಟಿಸಮ್ ಹಾಗೂ ಈ ಆಸ್ಪರ್ಜರ್ ಸಿಂಡ್ರೋಮ್ನ ವ್ಯತ್ಯಾಸಗಳ ಬಗ್ಗೆ ಹೇಳಿ. ಸೊ ನಾನು ಐ ಥಿಂಕ್ ನಿಮ್ಮ ಕೊನೆಯ ಪ್ರಶ್ನೆಯಿಂದ ಹೋಗ್ತಾನೆ. ಆಟಿಸಮ್ಗೂ ಸ್ವಲೀನತೆಗೂ ಆಸ್ಪರ್ಜರ್ ಸಿಂಡ್ರೋಮ್ಗೂ ವ್ಯತ್ಯಾಸ ಏನು ಅಂತ. ಸ್ವಲೀನತೆ ನೀವು ಹಿಂದಿನ ಸಂಚಿಕೆಗಳಲ್ಲಿ ಗಮನಿಸಿರ್ಬೋದು. ಇಲ್ಲಿ ಏನಾಗುತ್ತಂದ್ರೆ ಮಾತು ಡಿಲೇ ಆಗುತ್ತೆ, ಆಮೇಲೆ ಅವರಿಗೆ ಕೆಲವು ಅರಿವಿನ ಸಮಸ್ಯೆಗಳು, ಕಾಗ್ನಿಟಿವ್ ಡೆಫಿಸಿಟ್ಸ್ ಅಂತ ಹೇಳ್ತೇವೆ. ಅವರು ಮಾತಾಡುವುದರಲ್ಲಿ ಹಿಂದೆ, ಆಮೇಲೆ ಕೆಲವು ಏನು ವಿಚಾರಗಳು ಅವರು ಅರ್ಥ ಮಾಡಿಕೊಳ್ಳುವುದರಲ್ಲಿ ಹಿಂದೆ. ಇದು ಈ ಆಸ್ಪರ್ಜರ್ ಸಿಂಡ್ರೋಮ್ ಅಲ್ಲಿ ಎರಡೂ ಇರಲ್ಲ. ಇವರಿಗೆ ಅರಿವಿನ ಒಂದು ಇದು ಕೊರತೆ ಅಷ್ಟು ಇರೋದಿಲ್ಲ. ಆಮೇಲೆ ಇವರು ಇವರದು ಮಾತಿನ ಒಂದು ಬೆಳವಣಿಗೆ ಇರುತ್ತೆ. ಆದರೆ ಇವರು ಈ ಒಂದು
ಮಾತು ಕೂಡ ಇವರಿಗೆ ಏನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳೋದು, ಮತ್ತು ಈ ವರ್ಬಲ್ ಮತ್ತು ನಾನ್ ವರ್ಬಲ್ ಬಿಹೇವಿಯರ್ಸ್, ಅದರಲ್ಲೂ ನಾನ್ ವರ್ಬಲ್, ಈಗ ಯಾರೋ ಒಬ್ಬ ಸಿಟ್ಟಿನಲ್ಲಿದ್ದಾನೆ ಅಥವಾ ಇವರ ಮಾತಿಗೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದನ್ನು ಇವರು ಗಮನಿಸೋದಿಲ್ಲ, ಸುಮ್ಮನೆ ಇವರಿಗೆ ಅನಿಸಿದ್ದನ್ನು ಹೇಳ್ತಾರೆ. ಆಮೇಲೆ ಇವರ ಒಂದು ವಿಶಿಷ್ಟತೆ ಏನಂದರೆ ಇವರಿಗೆ ಇವ್ರದೇ ಆದಂಥ ಒಂದು ಸೆಟ್ ರೂಟೀನ್, ಇದು ಆಟಿಸಮ್ನಲ್ಲೂ ಮಕ್ಕಳಿಗಿರುತ್ತೆ, ಮತ್ತೆ ಕೆಲವು ರೂಲ್ಸ್ ಇರುತ್ತೆ, ಅದನ್ನೇ ಪರಿಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇನಾದರೂ ಸ್ವಲ್ಪ ಚೇಂಜ್ ಆದರೆ ಇವ್ರಿಗೆ ಸಿಟ್ಟು ಬರುತ್ತೆ. ಸೊ ಇದು ಆಟಿಸಮ್ ಜೊತೆಗೆ ಸಾಮ್ಯತೆ ಇರೋದು. ಆಮೇಲೆ ಈ ಮಕ್ಕಳು, ನೀವು ಕೇಳಿದರೆ ಯಾವ ವಯಸ್ಸಿನಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂತ, ಯೂಶುವಲಿ ನೋಡಿ 4-5ನೇ ವಯಸ್ಸಿನಿಂದಲೇ ಇದು ಪ್ರಕಟಗೊಳ್ಳಿಕ್ಕೆ ಶುರುವಾಗುತ್ತೆ. ಶಾಲೆಯಲ್ಲಿ ಈಗ ಅವರು LKG UKGಗೆ ಹೋಗ್ತಾ ಅತಿ ಚಟುವಟಿಕೆ, ಆಮೇಲೆ ಒಂದು ಮಾಡಿದ್ದೇ ಪದೇ ಪದೇ ಮಾಡ್ತಾ ಇರ್ತಾರೆ. ಆಮೇಲೆ ಕೆಲವು ಮಕ್ಕಳು ಅವ್ರದ್ದು ಕೆಲವು ಒಂದಿಷ್ಟು ಇಂಟ್ರೆಸ್ಟ್ ಇರುತ್ತೆ, ಅದು ಬಿಟ್ಟು ಆ ಕಡೆ ಹೋಗಲ್ಲ. ಅಗೈನ್ ಆಟಿಸಮ್ಗೆ ಒಂದು ಆಟಿಸಮ್ ಥರದ್ದೇ ಒಂದು ಇದು ಅಂದರೆ ಏನಾದರೂ ಒಂದು ಇಂಟ್ರೆಸ್ಟ್ ಇದ್ದರೆ ಅದನ್ನು ಮಾತ್ರ ಮಾಡೋದು. ಇದಕ್ಕೆ ನಾನು ನಿಮಗೆ ಉದಾಹರಣೆಯನ್ನು ಕೊಡ್ತೇನೆ. ನಾನು ಒಂದು 5 ವರ್ಷದ ಮಗುವನ್ನು ನೋಡಿದ್ದೇನೆ. ಆ ಮಗು ಏನಂದರೆ ಮಾತು ಎಲ್ಲ ಕರೆಕ್ಟ್ ಇದೆ, ಆದರೆ ಅದು ಏನಂದರೆ ಅದು ಟಿವಿಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಅನ್ಕೊಳ್ಳಿ, ಎಲ್ಲ ಅಡ್ವರ್ಟೈಸ್ಮೆಂಟ್ಗಳನ್ನು ಹಾಗಾಗೆ ಹೇಳಲಿಕ್ಕೆ ಶುರು ಮಾಡುತ್ತೆ. ಜಸ್ಟ್ ನಾವು ಒಂದು ಕೇಳಕ್ಕೆ ಶುರು ಮಾಡಿದರೆ ಯಾವುದನ್ನು ಬಿಡುವುದಿಲ್ಲ, ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು. ನಾವು ಆಮೇಲೆ ಬೇರೆ ಏನಾದರೂ ಮಾತಾಡಕ್ಕೆ ಹೋದ್ರು ಅದು ಇಲ್ಲ ಇದು ಕೇಳು ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಹೇಳುದು. ಮತ್ತೆ ಅಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನು ಅಷ್ಟು ಅಚ್ಚುಕಟ್ಟಾಗಿ, ಆ ಜಿಂಗಲ್ಸ್ ಇರುತ್ತೆ, ಆ ಮ್ಯೂಸಿಕ್ ಇರುತ್ತೆ, ಎಲ್ಲದನ್ನೂ ನೆನಪಿಟ್ಕೊಂಡು ಹೇಳುತ್ತೆ. ಇದು ಒಂದು ವಿಶಿಷ್ಟ ಒಂದು ಕ್ವಾಲಿಟಿ ಈ ಮಗುದು. ಇನ್ನೊಂದು ಮಗುವನ್ನು ನಾನು ನೋಡಿದ್ದೇನೆ, ಅದು ಈಗ 7ನೇ ತರಗತಿಯಲ್ಲಿದೆ. ಇದು ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ, ಈಗ ಉದಾಹರಣೆಗೆ ಈಗ ನನ್ನ ಡೇಟ್ ಆಫ್ ಬರ್ತ್ 24/4/1972, ಇದನ್ನ ಹೇಳಿದ್ರೆ ನೀವು ಅದು ಯಾವ ದಿನ ಬರುತ್ತೆ ನೀವು ಹೇಳ್ತೀರಾ? ಆ ಮಗು ಹೇಳುತ್ತೆ ಅದು ಸೋಮವಾರ ಅಂತ ಹೇಳುತ್ತೆ, ಪಟ್ ಅಂತ ಹೇಳುತ್ತೆ. ಸೊ ಇದೊಂದು ವಿಷಯ. ಆಮೇಲೆ ಅದರದ್ದು ಥಿಂಕಿಂಗ್ ಯಾವಾಗಲೂ ಅಷ್ಟೇ, ಯಾರೇ ಬಂದ್ರು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ, ನಾನು ನಿಮ್ಮ ಇದು ಹೇಳ್ತೀನಿ, ಈ ತರ. ಸೊ ಇದು ಒಂಥರ ವಿಚಿತ್ರ ಸ್ವಭಾವಗಳು. ಇದು ಏನಾಗುತ್ತೆ, ಇದು ಈ ಆಸ್ಪರ್ಜರ್ಸ್ನ ಲಕ್ಷಣ ಅಂತ ಹೇಳ್ಬೋದು. ಇನ್ನೇನಾದ್ರೂ ಲಕ್ಷಣಗಳಿದೆಯಾ? ಅಂದ್ರೆ ವೈಲೆಂಟ್ ಆಗುವಂಥದ್ದು ಅಥವಾ ಈ ರೀತಿಯ ಲಕ್ಷಣಗಳೇನಾದ್ರೂ ಕಂಡು ಬರ್ತದೆ? ಇದು ಅಗೈನ್ ಇದು ಒಂದು ಮಿತ್ ಏನಂದ್ರೆ, ಈ ಆಸ್ಪರ್ಜರ್ಸ್ ಇರೋರೆಲ್ಲ ವೈಲೆಂಟ್ ಆಗ್ಬಿಡ್ತಾರೆ ಅಂತ ಆ ಥರ ಏನಿಲ್ಲ. ಆದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ರಿಗೊಂದು ಒಂದು ಆರ್ಡರ್ ಇರುತ್ತೆ, ಆ ಆರ್ಡರ್ ಅನ್ನ ಬದಲು ಮಾಡಿದ್ರೆ ಅಥವಾ ಅವರಿಗೆ ಅವರು ಹೇಳ್ತಿರೋದನ್ನ ಕೇಳದೆ ಇದ್ದಾಗ ಅಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಸಿಟ್ಟು ಮಾಡ್ಕೊಳ್ಳೋದು ಒಂದು. ಈಗ ನಿಮ್ಗೆ ಗೊತ್ತಿದೆ, ನಾವು ಕೂಡ ಕೆಲವೊಮ್ಮೆ ತುಂಬಾ ಸಿಟ್ಟು ಬಂದ್ರೆ ನಾವು ಆಕ್ರಮಣಶೀಲರಾಗಬಹುದು. ಹಾಗೆ ಈ ಮಕ್ಕಳು ಆದ್ರೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಆಗ್ತಾರೆ ಅನ್ನುವಂಥದ್ದು ಕೂಡ ರಿಸರ್ಚ್ ನಲ್ಲಿ ತಿಳಿದು ಬಂದಿದೆ. ಇನ್ನು ಏನಂತ ಹೇಳಿದ್ರೆ, ಆಸ್ಪರ್ಜರ್ ಸಿಂಡ್ರೋಮ್ ಇರುವ ಮಕ್ಕಳಲ್ಲಿ ಯಾವ ರೀತಿಯ ಸಮಸ್ಯೆಗಳು ಕಂಡು ಬರ್ತದೆ? ತುಂಬ ಒಳ್ಳೆ ಪ್ರಶ್ನೆ. ಏನಂದರೆ, ಇವರು ಯಾವಾಗ ಒಂದು ವೈದ್ಯರ ನೋಟಿಸಿಗೆ ಬರ್ತಾರೆ ಹೇಳ್ತೇನೆ, ಒಂದು ಶಾಲಾ ನಿರಾಕರಣೆ. ಈಗ ಈ ಮಕ್ಕಳಲ್ಲಿ ಒಂದು ವಿಶೇಷ ಗುಣ, ಈ ಕೆಲವು ಮಕ್ಕಳು ಇದರಲ್ಲಿ ಆಸ್ಪರ್ಜರ್ಸ್ ಇರೋರಿಗೆ IQ ಬಹಳ ಹೈ ಇರುತ್ತೆ. ಅವರಿಗೆ ಶಾಲೆಯಲ್ಲಿ ಪಾಠ ಮಾಡಿದ್ದು ಬಹಳ ಸರಳ ಅನ್ಸ್ಬಿಡುತ್ತೆ, ಟೀಚರ್ಗೆ ಏನು ಗೊತ್ತಿಲ್ಲ ಅನ್ನೋದು. ಟೀಚರ್ಗೆ ನೀವು ಮಾಡ್ತಿರೋ ಇದು ಸ್ಟೆಪ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯಿತು, ನಾನು ಸುಲಭವಾಗಿ ಮಾಡಿ ತೋರಿಸ್ತೀನಿ ಅಂತ ಹೇಳುದು. ಅವಾಗ ಏನಾಗುತ್ತೆ, ಅವರು ಶಾಲೆಯ ಟೀಚರ್ನ ಸಿಟ್ಟಿಗೆ ಬಲಿಯಾಗ್ತಾರೆ, ಟೀಚರ್ ಬೈತಾರೆ. ಇಲ್ಲ ಬೇರೆ ಮಕ್ಕಳು ಇವರನ್ನ ತಮಾಷೆ ಮಾಡ್ತಾ ಇರ್ತಾರೆ. ಈಗ ಈ ಮಕ್ಕಳು ಏನಂದ್ರೆ, ಅವ್ರದ್ದು ಒಂದು ಸ್ಪೆಸಿಫಿಕ್ ಇದು ಇರುತ್ತೆ, ಬಂದ ಕೂಡಲೇ ಬುಕ್ಕುಗಳನ್ನ ಒಂದು ಡೆಸ್ಕ್ ಮೇಲೆ ಒಂದು ನೀಟಾಗಿ ಇಡ್ತಾರೆ. ಅದು ಯಾರಾದರೂ ಬದಲಿಸಿದ ಕೂಡಲೇ ಅವ್ರಿಗೆ ಸಿಟ್ಟು ಬರುತ್ತೆ, ಆ ಮಗುವಿನ ಹತ್ರ ಜಗಳ ಮಾಡ್ತಾರೆ, ಇಲ್ಲ ಆ ಮಗುವಿಗೆ ಬೈತಾರೆ, ಇಲ್ಲ ಆ ಮಕ್ಕಳು ಏನ್ ಮಾಡ್ತಾರೆ, ಅದು ಬೇಕಂತೆ ಕಿಟ್ಲೆ ಮಾಡ್ಲಿಕ್ಕೆ ಅದನ್ನ ತೆಗೆದು ಈ ಕಡೆ ಇಡ್ತಾರೆ, ಆಗ ಈ ಮಕ್ಕಳಿಗೆ ಸಿಟ್ಟು ಬರುತ್ತೆ. ಸೊ ಇಂಥದೆಲ್ಲ ಆದಾಗ ಈ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ನಾನೇ ನೋಡಿರುವಂತ ಕೇಸ್ಗಳಲ್ಲಿ ಒಂದು ಮಗು ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆ ಅಂದ್ರೆ ಬೋರು, ಅಲ್ಲಿ ಏನು ತುಂಬಾ ನನಗೇನು ಅದರಲ್ಲಿ ಸ್ಟಿಮ್ಯುಲೇಟಿಂಗ್ ಏನೂ ಇಲ್ಲ, ನನಗಿದೆಲ್ಲ ಗೊತ್ತಿರೋ ವಿಷಯ ಅಂತ ಹೇಳುವಂಥದ್ದು. ಮತ್ತೆ ಒಂದು ಮಗು ನನಗೆ ತಮಾಷೆ ಮಾಡ್ತಾರೆ, ನನ್ನನ್ನು ಒಂಥರ ವಿಚಿತ್ರ ಆಡ್ ಎಕ್ಸೆಂಟ್ರಿಕ್ ಅಂತ ಕರೀತಾರೆ, ನನ್ನನ್ನು ಐನ್ಸ್ಟೈನ್ ಅಂತ ಕರೆದ್ರು, ಹೀಗೆಲ್ಲ ಹೇಳುವಂಥದ್ದು. ಇದರಿಂದಾಗಿ ಮಗು ಶಾಲೆಗೆ ಹೋಗುವುದನ್ನ ಬಿಡುತ್ತೆ. ಇದು ಒಂದು. ಇಲ್ಲ ಶಾಲೆಯಲ್ಲಿ ಟೀಚರು ಇವರು ಒಂದು ಕೆಲವು ನಾನು ಹೇಳಿದಲ್ಲ ಸ್ಟೀರಿಯೋಟೈಪಿ ಮಾಡಿದ್ದೇ ಮಾಡ್ತಾ ಇರ್ತಾರೆ, ಅಂತ ಟೈಮ್ನಲ್ಲಿ ಟೀಚರ್ ನೋಡಿ ಅವರನ್ನ ಕಳಿಸ್ತಾರೆ. ಇನ್ನು ಕೆಲವೊಮ್ಮೆ ಏನಂದ್ರೆ,
ಪೇರೆಂಟ್ಸೇ ಕರ್ಕೊಂಬರ್ತಾರೆ, ನನ್ನ ಮಗು ಸ್ವಲ್ಪ ವಿಚಿತ್ರವಾಗಿ ಬಿಹೇವ್ ಮಾಡ್ತಾನೆ. ಯಾಕಂದರೆ ಈ ಥರದ ಈ ಆಟಿಸಮ್ ಮತ್ತು ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ಗಳ ಬಗ್ಗೆ ನಮ್ಮ ಶಾಲಾ ಟೀಚರ್ಗಳಿಗೆ ಅರಿವು ಅಗತ್ಯ. ವಾಟ್ ದ ಮೈಂಡ್ ಡಸ್ ನಾಟ್ ನೋ ಐಸ್ ವಿಲ್ ನೆವರ್ ಸಿ ಅಂತ ಹೇಳ್ತಾರೆ. ಸೊ ನಮ್ಮ ಟೀಚರ್ಗಳಿಗೆ ಮನಸ್ಸಿಗೆ ಈ ಥರದ ಒಂದು ವಿಚಿತ್ರ ವಿಲಕ್ಷಣ ಪರಿಸ್ಥಿತಿಯ ಒಂದು ಮಕ್ಕಳು ಇರ್ತಾರೆ ಅನ್ನೋದು ಗೊತ್ತಿಲ್ಲದೆ ಇದ್ರೆ ಅವ್ರ ಮೇಲೆ ಅವರು ಮಾಡ್ತಿರುವಂತಹ ಒಂದು ಏನು ಇದು ತಪ್ಪುಗಳೇ ಅಲ್ವಾ. ಈಗ ಶಾಲೆಯಲ್ಲಿ ಟೀಚರ್ ಪಾಠ ಮಾಡ್ತಾ ಇದ್ದಾಗ ಮಧ್ಯ ನಿಲ್ಲಿಸೋದು, ನೀವು ಮಾಡ್ತಿರೋ ಸ್ಟೆಪ್ ಸರಿ ಇಲ್ಲ ಅನ್ನೋದು ನಮ್ಮ ಶಿಕ್ಷಣ ಕ್ರಮದಲ್ಲಿ ಅದು ತಪ್ಪು. ನೀವು ನಿಜವಾಗ್ಲೂ ಯೋಚನೆ ಮಾಡಿದರೆ ಅದು ಬೇರೆ. ಆದರೆ ನಮ್ಮ ಶಿಕ್ಷಣ ಕ್ರಮದಲ್ಲಿ ಟೀಚರ್ ಅಂದರೆ ಒಂದು ಪ್ರಶ್ನಾತೀತ ಇದು. ಸೊ ಟೀಚರನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ. ಸೊ ಇವರು ಪ್ರಶ್ನೆ ಮಾಡಿದ ಕೂಡಲೇ ಇವ್ರಿಗೇನಾಗುತ್ತೆ, ಸಮಸ್ಯೆಗಳಾಗುತ್ತೆ. ಆದ್ದರಿಂದ ಟೀಚರ್ಸಿಗೆ ಗೊತ್ತಿರಬೇಕು ಈ ಥರದ ಮಕ್ಕಳು ಇರಬಹುದು, ಈ ಥರ ಶಾಲೆಯಲ್ಲಿ ನಮಗೆ ಪ್ರಶ್ನೆ ಮಾಡುವಂಥವ್ರು ಅಥವಾ ಸ್ವಲ್ಪ ಎಕ್ಸ್ಟ್ರಾ ಬುದ್ಧಿಶಕ್ತಿ. ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗ್ಬೋದು, ಹಲವು ಈ ಆಸ್ಪರ್ಜರ್ಸ್ ಇರುವ ಮಕ್ಕಳು ಕೆಲವರು ಹೈಲಿ ಫಂಕ್ಷನಿಂಗ್ ಇರ್ತಾರೆ, ಅವರ IQ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೇನೆ. ಸೊ ಇಂಥ ಸಮಸ್ಯೆಗಳು ಅಂದರೆ ಶಾಲಾ ನಿರಾಕರಣೆ ಅಥವಾ ಶಾಲೆಯಲ್ಲಿ ಸಮಸ್ಯೆ ಅಥವಾ ಶಾಲೆಯ ಇತರ ಮಕ್ಕಳೊಂದಿಗೆ ಸಮಸ್ಯೆ, ಶಾಲೆಯ ಟೀಚರೊಂದಿಗೆ ಸಮಸ್ಯೆ, ಅಥವಾ ಕೆಲವೊಮ್ಮೆ ತಾಯಿ ತಂದೆಯರು ಇವರ ವಿಲಕ್ಷಣ ಗುಣಗಳನ್ನು ಗಮನಿಸಿ ಅವರನ್ನು ವೈದ್ಯರ ಹತ್ರ ಕರ್ಕೊಂಡು ಬರ್ತಾರೆ. ಓಕೆ, ತುಂಬ ಚೆನ್ನಾಗಿರುವಂಥ ಮಾತುಗಳನ್ನು ಹೇಳಿದರೆ. ಯಾಕಂದರೆ ಶಾಲೆಯಲ್ಲಿ ಟೀಚರ್ಸ್ಗಳು ಮಕ್ಕಳನ್ನು ಯಾವ ರೀತಿಯಾಗಿ ಗಮನಿಸಬೇಕು ಅಂತ ಹೇಳಿದ್ರಿ, ಹಾಗೆಯೇ ಮನೆಯಲ್ಲಿ ಪೇರೆಂಟ್ಸ್ ಮಕ್ಕಳ ಒಂದು ಗುಣಲಕ್ಷಣಗಳನ್ನು ನೋಡಿ ಅವರನ್ನು ವೈದ್ಯರ ಒಂದು ಸಲಹೆಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ಚೆನ್ನಾಗಿ ಹೇಳಿದ್ರಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾಕಂದರೆ ಸಣ್ಣದಿರುವಾಗಲೇ ಮಕ್ಕಳನ್ನು ವೈದ್ಯರ ಬಳಿ ಕರ್ಕೊಂಡು ಹೋದರೆ ಅದರ ಒಂದು ಏನು ಚಿಕಿತ್ಸೆಗೆ ಒಂದು ಸಹಕಾರಿ ಆಗಬಹುದು ಅಂತೇಳಿ. ಹಾಗೆ ಈ ಒಂದು ಆಸ್ಪರ್ಜರ್ ಸಿಂಡ್ರೋಮ್ ಯಾರಲ್ಲಿ ಜಾಸ್ತಿ ಕಂಡು ಬರ್ತದೆ? ಇದು ಹುಡುಗರಲ್ಲಿ ಜಾಸ್ತಿ ಅಂತ ಹೇಳ್ತಾರೆ. 4 ಹುಡುಗರು ಕೇಸಸ್ ಬಂದರೆ 1 ಹುಡುಗಿ ಇರ್ತಾರೆ. ಸೊ ಇದು ನಾವು ನೋಡಿರುವಂಥದ್ದು ಹುಡುಗರಲ್ಲಿ ಜಾಸ್ತಿ. ಆ್ಯಂಡ್ ಯೂಶ್ವಲಿ 5 ರಿಂದ 9, 10 ವರ್ಷಗಳ ಒಳಗೆ ಹೆಚ್ಚಾಗಿ ಇದು ವೈದ್ಯಕೀಯ ಇದಕ್ಕೆ ಬಂದರೆ ಎಗೈನ್ ಡಾಕ್ಟರ್ಸಲ್ಲಿ ಕೂಡ ಇದ್ರ ಬಗ್ಗೆ ಭಾಳಷ್ಟು ಅರಿವು ಕಡಿಮೆ ಇದೆ. ಫ್ರ್ಯಾಂಕ್ಲಿ ಹೇಳಬೇಕು ಅಂದರೆ, ನಾನು ಆಟಿಸಮ್ ಸೊಸೈಟಿಯ ಸಂಪರ್ಕಕ್ಕೆ ಬಂದ ಮೇಲೆ, ಈಗ ಆಟಿಸಮ್ ಸೊಸೈಟಿ ಪ್ರಾರಂಭವಾದ ಮೇಲೆ ನಾನು ಅದರ ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದೆ. ಅಂಥ ಸಂದರ್ಭದಲ್ಲಿ ನಾನು ಓದ್ಕೊಂಡಾಗ ನನಗೆ ಈ ಆಸ್ಪರ್ಜರ್ಸ್ ಬಗ್ಗೆ ಅರಿವು ಸ್ವಲ್ಪ ಜಾಸ್ತಿ ಆಯಿತು. ಇಲ್ಲದೇ ಇದ್ದರೆ ವೈದ್ಯರುಗಳಿಗೂ ಕೂಡ ಈ ಆಸ್ಪರ್ಜರ್ ಸಿಂಡ್ರೋಮ್ ಅನ್ನುವುದರ ಬಗ್ಗೆ ಮಾಹಿತಿ, ಅರಿವು ಎರಡೂ ಕೊರತೆ ಇರುತ್ತೆ. ಸೊ ಇದನ್ನು ಕಂಡುಹಿಡಿಯೋದು ಕೆಲವೊಮ್ಮೆ ಡಿಲೇ ಆಗುತ್ತೆ. ಈಗ ನಾನೇ ಈಗ ಹಿಂದಿನ ಯೋಚನೆಗಳನ್ನು ನಾನು ಕಳೆದ 25 ವರ್ಷಗಳಲ್ಲಿ ನೋಡಿರುವ ಕೇಸ್ಗಳನ್ನು ನೋಡುವಾಗ ಒಂದು 4-5 ಮಕ್ಕಳಾದರೂ ನನಗೆ ಈಗ ನೆನಪಿಗೆ ಬರುತ್ತೆ. ನಾನು ಐ ಹ್ಯಾವ್ ನಾಟ್ ಡಯಾಗ್ನೋಸ್ ದೆಮ್ ಆಸ್ ಆಸ್ಪರ್ಜರ್ಸ್, ಬೇರೆ ಏನೋ ಅಂತ ಅಂದ್ಕೊಂಡಿದ್ದೆ. ಈಗ ನನಗೆ ಅರ್ಥ ಆಗುತ್ತೆ, ಇಲ್ಲ ಈ ಆಸ್ಪರ್ಜರ್ ಕೊಟ್ಟಿರುವಂಥ ಕ್ರೈಟೀರಿಯಾಗಳಿರ್ಬೋದು. ಈಗ ನಾವು ಏನು DSM ಅಂತ ಹೇಳ್ತೇವೆ, ಕ್ಲಾಸಿಫಿಕೇಟರಿ ಸಿಸ್ಟಮ್ DSM ಅಥವಾ ICD-10, ಅದನ್ನು ನಾನು ಮನಸ್ಸಿಗೆ ಒಂದು ಪುನರಾವರ್ತನೆ ಮಾಡಿಕೊಳ್ಳುವಾಗ, ಇಲ್ಲ ಈ ಮಗುವಿಗೆ ಅವರು ಬಂದಾಗ ನನ್ನ ಹತ್ರ ಅವರಿಗೆ ಈ ಗುಣಲಕ್ಷಣಗಳಿತ್ತು ಅಂತ ನನಗೆ ಗೊತ್ತಾಗುತ್ತೆ. ಆದ್ದರಿಂದ ಇದನ್ನ ಇಂಥದೇ ವಯಸ್ಸಿಗೆ ಅಂತ ಹೇಳೋದು ಕಷ್ಟ. ವೈದ್ಯರ ಗಮನಕ್ಕೆ ಬಂದು ವೈದ್ಯರಿಗೆ ಇದರ ಬಗ್ಗೆ ಅರಿವಿದ್ರೆ ಸುಮಾರು 5 ರಿಂದ 9, 10 ವರ್ಷಗಳ ಒಳಗೆ ಕಂಡು ಹಿಡಿಬಹುದು. ಅಂದ್ರೆ ಇದಕ್ಕೆ ಒಂದು ಲೈಫ್ ಟೈಮ್ ಚಿಕಿತ್ಸೆ ಏನಾದ್ರೂ ಇದೆಯಾ, ಅಥವಾ ಗುಣವಾಗುವಂತಹ ಒಂದು ಲಕ್ಷಣಗಳಿದೆಯಾ, ಅಥವಾ ಲೈಫ್ ಟೈಮ್ ಹಾಗೇ ಇರುತ್ತೆ? ಇದನ್ನ ಈಗ ಆಟಿಸಮ್ ಬಗ್ಗೆನೇ ಕಾನ್ಸೆಪ್ಟ್ ನನ್ಗಿಂತ ಹಿಂದೆ ಮಾತಾಡಿರೋರು ಹೇಳಿರ್ಬೋದು. ಇದನ್ನ ಈಗ ನಾವು ನ್ಯೂರೋ ಡೈವರ್ಸ್ ಪಾಪ್ಯುಲೇಷನ್ ಅಂತ ಕರಿತೇವೆ. ಇದು ಕಾಯಿಲೆ ಅಲ್ಲ ಇದು. ಇನ್ಫ್ಯಾಕ್ಟ್ ನಾನು ಮಾತಾಡುವಾಗ ನ್ಯೂನತೆ ಅಂತ ಹೇಳ್ತೇನೆ, ಆಯ್ತಾ? ಯಾಕಂದ್ರೆ ಈಗ ಸರ್ಕಾರ ಇದನ್ನು ಒಂದು ನ್ಯೂನತೆಗಳಲ್ಲಿ ತಂದಿದೆ, ಡಿಸೆಬಿಲಿಟಿ ಅಂತ. ಆದ್ರೆ ಇದು ಡಿಸೀಸ್ ಅಲ್ಲ, ಇದು ಒಂದು ಬೆಳವಣಿಗೆಯ ಒಂದು ರೀತಿಯ ವಿಶಿಷ್ಟ ಬೆಳವಣಿಗೆ ಅಂತ ಕರೀತಾರೆ. ಸೊ ಇದನ್ನ ಕಾಯಿಲೆ ಅಂತ ಗುರುತಿಸೋದಿಲ್ಲ. ಆಟಿಸಮ್ಗೆ ಆಗಲಿ ಅಥವಾ ನಮ್ಮ ಆಸ್ಪರ್ಜರ್ ಸಿಂಡ್ರೋಮ್ ಇವತ್ತಿನ ಡಿಸ್ಕಷನ್ ಟಾಪಿಕ್ಗೆ ಆಗಲಿ ಯಾವುದೇ ವೈದ್ಯಕೀಯ ಚಿಕಿತ್ಸೆ ಅಂತಿಲ್ಲ, ಮಾತ್ರೆ ಚಿಕಿತ್ಸೆ ಇಲ್ಲ. ಆದರೆ ಇದಕ್ಕೆ ಮಾತ್ರೆ ಕೊಡ್ತೇವೆ. ಯಾವಾಗ ಕೊಡ್ತೇವೆ ಅಂದ್ರೆ ಅತಿ ಚಟುವಟಿಕೆ ಇರುತ್ತೆ. ಈ ಆಸ್ಪರ್ಜರ್ಸ್ ಇದ್ದು ಕೆಲವು ಮಕ್ಕಳು ನಾನು ಹೇಳಿದಲ್ಲ ತುಂಬಾ ತುಂಟರಾಗಿರ್ತಾರೆ, ಅತಿ ಚಟುವಟಿಕೆ ಇರುತ್ತೆ. ಕೆಲವು ಮಕ್ಕಳು ಅವರ ಈ ವಿಲಕ್ಷಣ ಬುದ್ಧಿ ಇದನ್ನೆಲ್ಲ ನೋಡಿ ಸಮಾಜದಿಂದ ಒಂಥರ ದೂರ ಆಗ್ತಾ ಇರ್ತಾರೆ.
ದೂರ ಆಗುವಾಗ ಅವರಿಗೆ ಸ್ವಲ್ಪ ಮೆಚುರಿಟಿ ಬರುವಾಗ ಡಿಪ್ರೆಷನ್ನು, ಆಂಗ್ಸೈಟಿ ಇದೆಲ್ಲ ಶುರುವಾಗುತ್ತೆ. ನಾನು ಬೇರೆಯವ್ರ ಥರ ಇಲ್ಲ, ನಾನು ಸ್ವಲ್ಪ ವಿಚಿತ್ರ ಸ್ವಭಾವದವನು, ನನಗೆ ಏನು ಸಮಾಜ ನನ್ನನ್ನು ಸ್ವಲ್ಪ ದೂರ ಮಾಡ್ತಿದೆ ಅನ್ನುವಂಥ ಅನಿಸಿಕೆಗಳು ಬರ್ಲಿಕ್ಕೆ ಶುರುವಾಗುತ್ತೆ. ನಾನು ಹೇಳ್ದೆ ಅಲ್ಲ, ಶಾಲೆಯಲ್ಲಿ ಟೀಚರ್ ಇಂಥ ಮಕ್ಕಳಿಗೆ ಸ್ವಲ್ಪ ಯಾಕಂದ್ರೆ ಅವರು ತಪ್ಪು ಕಂಡು ಹಿಡಿತಾರೆ ಅಂತ ದೂರ ಮಾಡ್ತಾರೆ. ಬೇರೆ ಮಕ್ಕಳೆಲ್ಲ ಇವರನ್ನು ಐನ್ಸ್ಟೈನು, ನೀನು ಥಾಮಸ್ ಆಲ್ವಾ ಎಡಿಸನ್, ಇದು ಭಾಳ ಕಾಮನ್ ಆಗಿ ನಾನು ನೋಡಿರುವಂಥದ್ದು ಅಂತ, ನೀನೊಬ್ಬ ಭಾಳ ದೊಡ್ಡ ಬುದ್ಧಿ ಇರೋನು ಅಂತ ಹೇಳಿ ಹಿಂದೆ ಅವನನ್ನು ನೋಡಿ ನಗಾಡೋದು, ಇಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಆವಾಗ ಏನಾಗುತ್ತೆ, ಈ ಮಕ್ಕಳಲ್ಲಿ ಆಂಗ್ಸೈಟಿ, ಡಿಪ್ರೆಷನ್ ಬರುತ್ತೆ. ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತೇವೆ. ಇಲ್ಲದೇ ಇದ್ರೆ ಈ ಮಕ್ಕಳಲ್ಲಿ ಕೆಲವರು, ನಾನು ಹೇಳಿದೆ ಅಲ್ಲ, ಮಾಡಿದ್ದೇ ಮಾಡ್ತಾರೆ. ಕೆಲವರಿಗೆ ಒಂದೇ ವಿಷಯದಲ್ಲಿ ಗೀಳು, ಏನಾದರೂ ಒಂದು ವಿಚಾರ ಇಟ್ಕೊಂಡು ಬಿಟ್ರೆ ಅದನ್ನೇ ತಲೆಯಲ್ಲಿ, ಅದು ಮಾತ್ರ. ಇನ್ನು ಬಹಳ ವಿಚಿತ್ರ ಅಂದರೆ, ಇವರು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ತುಂಬ ವಿಶಿಷ್ಟ ಪರಿಣತಿ ಪಡಿತಾರೆ, ಬೇರೆ ಸಬ್ಜೆಕ್ಟ್ಗಳಲ್ಲಿ ಆವರೇಜ್ ಇರ್ತಾರೆ ಅಥವಾ ಬಿಲೋ ಆವರೇಜ್ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆಗಳು ಇದು ಉಂಟಾಗುವಾಗ ಅವರು ಏನಾಗ್ತದೆ, ಈ ಖಿನ್ನತೆ ಇಂಥದಕ್ಕೆ ಹೋಗ್ಬೋದು. ಇಲ್ಲ ಒಂದು ಗೀಳು ಇಟ್ಕೊಂಡಾಗ ಆ ಗೀಳನ್ನ ಪರಿವರ್ತಿಸಲಿಕ್ಕೆ ಮನಃಶಾಸ್ತ್ರಜ್ಞರು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಆ ಮಕ್ಕಳ ಜೊತೆ ಮಾತಾಡಿ ಅವರ ಈ ಅರಿವಿನ ಕೆಲವು ಸಮಸ್ಯೆಗಳಿರುತ್ತೆ, ಅವರು ಏನು ಯೋಚನೆ ಮಾಡ್ತಿರ್ತಾರೆ ಅದನ್ನ ಬದಲಾಯಿಸಬೇಕಾಗತ್ತೆ. ಒಂದೇ ವಿಷಯ ಹಿಡ್ಕೊಂಡು ಕೂತಿರ್ತಾರೆ, ಅದನ್ನು ಬದಲು ಮಾಡೋದು ಹೇಗೆ, ಇದ್ರ ಬಗ್ಗೆ ಎಲ್ಲ ಸೈಕಾಲಜಿಸ್ಟು, ಕೆಲವೊಮ್ಮೆ ಸ್ಪೀಚ್ ಥೆರಪಿಸ್ಟು. ಇವ್ರ ಪ್ರಾಬ್ಲಮ್ ಏನು ಗೊತ್ತಾ, ನಾನ್ ವರ್ಬಲ್ ಬಿಹೇವಿಯರ್ ಅವರು ಗುರುತಿಡಿಯಲ್ಲ. ಈಗ ನನಗೆ ಈಗ ಮಾತಾಡ್ತಾ ಏನೋ ಒಂದು ಇರಿಟೇಷನ್ ಆಯಿತು, ನಾನು ಹೀಗೆ ಏನೋ ಒಂಥರ ಮುಖ ಮಾಡಿದೆ, ಅದನ್ನು ಅವರು ಗುರುತಿಸೋದಿಲ್ಲ. ಅವ್ರು ಇನ್ನೂ ದೇ ವಿಲ್ ಕಂಟಿನ್ಯೂ ಟು ಸ್ಪೀಕ್. ಸೊ ಈ ನಾನ್ ವರ್ಬಲ್ ಕಮ್ಯುನಿಕೇಷನು, ವರ್ಬಲ್ ಕಮ್ಯುನಿಕೇಷನು, ಇದ್ರ ಬಗ್ಗೆ ಡಿಫ್ರೆನ್ಸಸ್ಸು, ಸಾಮಾಜಿಕ ಸಂವಹನ, ಸೋಷಿಯಲ್ ಸ್ಕಿಲ್ಸ್. ಈಗ ಯಾರೋ ಒಬ್ಬರಿಗೆ ಏನೋ ಹುಷಾರಿಲ್ಲ, ಆ ಹುಷಾರಿಲ್ಲ ಅನ್ನೋದ್ರ ಬಗ್ಗೆ ಅವರು ಇದು ಕೊಡೋದಿಲ್ಲ. ಇವ್ರು ಏನೋ ಒಂದು ತಲೆಯಲ್ಲಿ ಇಟ್ಕೊಂಡ್ ಬಂದಿರ್ತಾರೆ, ಅದನ್ನು ಮಾತಾಡ್ತಿರ್ತಾರೆ, ಅದನ್ನು ಹೇಗೆ ಬದಲಿಸಬೇಕು, ಇದ್ರ ಬಗ್ಗೆ ಸೋಷಿಯಲ್ ಸ್ಕಿಲ್ಸ್ ಟ್ರೈನಿಂಗು ಇದನ್ನೆಲ್ಲ ಮಾಡ್ತಾರೆ. ಕೆಲವೊಮ್ಮೆ ಸ್ಪೀಚ್ ಥೆರಪಿಸ್ಟ್ ಕೂಡ ಈ ನಾನ್ ವರ್ಬಲ್ ಕ್ಯೂಸು ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಗತ್ಯ ಇರುತ್ತೆ. ಇನ್ನು ಈ ಆಸ್ಪರ್ಜರ್ ಸಿಂಡ್ರೋಮ್ ಬರಲಿಕ್ಕೆ ನಿಖರವಾದ ಕಾರಣಗಳೇನಾದ್ರೂ ಇದೆಯಾ? ಅಂದರೆ ಕೆಲವರು ಹೇಳ್ತಾರೆ ಬೈ ಬರ್ತಿಂದಲೇ ಬರುತ್ತೆ, ಅಂದರೆ ತಾಯಿಯ ಗರ್ಭದಲ್ಲಿರುವಾಗಲೇ ಬರುತ್ತೆ, ಅಥವಾ ಬೇರೆ ಯಾವುದೋ ಕಾರಣದಿಂದ ಬರುತ್ತೆ. ಖಂಡಿತ ಇದು ಭಾಳ ಇಲ್ಲಿ ಭಾಳ ಪ್ರಸ್ತುತವಾದ ಪ್ರಶ್ನೆ. ಯಾಕಂದರೆ ಹೇಳ್ತೇನೆ ನಿಮಗೆ, ಈ ಡಿಸೀಸ್ ಅನ್ನೋದು ತಪ್ಪು. ಈ ಸಿಂಡ್ರೋಮ್ ಏನಿದೆ, ಈ ಸಿಂಡ್ರೋಮ್ನಲ್ಲಿ ಮುಖ್ಯವಾಗಿ ವಾಟ್ ದೇ ಹ್ಯಾವ್ ಅಬ್ಸರ್ವ್ಡ್ ಈಸ್, ಈ ತಾಯಿ ಗರ್ಭಿಣಿ ಅವಸ್ಥೆಯಲ್ಲಿ ಇರುವಾಗ ಆ ತಾಯಿಗೆ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಸೋಂಕುಗಳು ಬಂದಿದ್ರೆ, ಅಥವಾ ಈ ನಿಷ್ಕ್ರಿಯ ಧೂಮಪಾನ ಅಂತ ಕೇಳಿದಿರಲ್ಲ ನೀವು, ಪ್ಯಾಸಿವ್ ಸ್ಮೋಕಿಂಗ್, ಅಪ್ಪ ಸ್ಮೋಕ್ ಮಾಡ್ತಿರ್ತಾನೆ, ಅಮ್ಮ ಅಲ್ಲಿ ಕೂತಿರ್ತಾರೆ, ಅಂತಹ ತಾಯಂದಿರಿಗೆ ಹುಟ್ಟುವ ಮಕ್ಕಳು ಈ ನಿಷ್ಕ್ರಿಯ ಧೂಮಪಾನಕ್ಕೆ ಎಕ್ಸ್ಪೋಸ್ ಆದಂಥವ್ರು, ಅಥವಾ ಈ ಎಲ್ಡರ್ಲಿ ಪ್ರೈಮೀಸ್ ಅಂತ, ಎಲ್ಡರ್ಲಿ ಪ್ರೆಗ್ನೆಂಟ್, ಪ್ರೈಮೀಸ್ ಅನ್ನೋ ವರ್ಡ್ ಅಲ್ಲ, ಎಲ್ಡರ್ಲಿ ಪ್ರೆಗ್ನೆಂಟ್, ಪ್ರೈಮಿ ಅಂದರೆ ಪ್ರಪ್ರಥಮ ಬಾರಿಗೆ ಗರ್ಭಿಣಿ ಆಗೋರು, ಹಾಗೆ ಅಂತಲ್ಲ, ಎಲ್ಡರ್ಲಿ ಗರ್ಭಿಣಿಯರು ಅಂದರೆ 35 ವರ್ಷಕ್ಕಿಂತ ಹೆಚ್ಚು ಪ್ರಾಯ ಆಗಿ ಗರ್ಭಿಣಿ ಆದವರಲ್ಲಿ, ಅಂಥವರಲ್ಲಿ ಈ ಸಮಸ್ಯೆ, ಅಂಥವರಿಗೆ ಹುಟ್ಟುವ ಮಕ್ಕಳಲ್ಲಿ ಆಸ್ಪರ್ಜರ್ಸ್ ಜಾಸ್ತಿ ಅಂತ ಒಂದು ರಿಸರ್ಚ್ ಹೇಳುತ್ತೆ. ಇನ್ನೊಂದು ಇದು ಹೇಳ್ತಾರೆ ಅನುವಂಶಿಕ. ಈಗ ನಾನು ನೋಡಿರುವಂಥ 2-3 ಕೇಸ್ಗಳಲ್ಲಿ, ನಾನು ಹೇಳಿದಲ್ಲ, ನಾನು ನೋಡಿರೋದೇ ಒಂದು 10-12 ಕೇಸ್ ಆಯ್ತಾ, ಅದರಲ್ಲಿ ಒಂದು 3-4 ಕೇಸ್ಗಳಲ್ಲಾದರೂ ಅವರ ಮಾವಂದಿರು ಅಥವಾ ಚಿಕ್ಕಪ್ಪ ದೊಡ್ಡಪ್ಪಂದಿರಲ್ಲಿ ಇತ್ತು. ಇದು ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಬಹುಶಃ ಇವರ ಮೆದುಳಿನ ಬೆಳವಣಿಗೆಯಲ್ಲಿ ಒಂದು ನ್ಯೂನತೆ, ಇದು ಬೆಳವಣಿಗೆ, ನರ ಮಂಡಲದ ಬೆಳವಣಿಗೆಯ ಸಮಸ್ಯೆ ಅಂತ ಕರಿತೇವೆ ನಾವು, ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಇನ್ಫ್ಯಾಕ್ಟ್ ಆಟಿಸಮ್ ಕೂಡ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರು, ಆಸ್ಪರ್ಜರ್ ಸಿಂಡ್ರೋಮ್ ಕೂಡ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರೇ. ಸೊ ಇದನ್ನು, ಈ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಆಗಿರುವುದರಿಂದ ಬ್ರೈನ್ನಲ್ಲಿ ಬೆಳವಣಿಗೆಯಲ್ಲಿ ಸಮಸ್ಯೆ, ಅಂದರೆ ಅವರ ಕುಟುಂಬದಲ್ಲೇ ಅನುವಂಶಿಕವಾಗಿ ಮೆದುಳಿನ ಬೆಳವಣಿಗೆಯಲ್ಲಿ ಸಮಸ್ಯೆ ಇರುವುದರಿಂದ ಇದು ಬರುತ್ತೆ ಅಂತ ಹೇಳ್ತಾರೆ. ಸೊ ಇದು ಇವತ್ತಿನವರೆಗೂ ಆಟಿಸಮ್ನ ಕಾರಣಗಳ ಬಗ್ಗೆ, ಆಸ್ಪರ್ಜರ್ ಸಿಂಡ್ರೋಮ್ನ ಕಾರಣಗಳ ಬಗ್ಗೆ ನಮಗೆ ಗೊತ್ತಿರುವಂಥ ವಿಷಯ. ಓಕೆ, ಇನ್ನು ಈ ಆಸ್ಪರ್ಜರ್ ಸಿಂಡ್ರೋಮ್ನ ಬಗ್ಗೆ ಕೆಲವೊಂದು ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ಗಳಿದ್ದಾವೆ, ಅವುಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ? ಒಂದು ಆಸ್ಪರ್ಜರ್ಸ್ ಅನ್ನೋದೇ ಇಲ್ಲ ಅಂತ, ಈಗ ನಮ್ಮ ವೈದ್ಯಕೀಯ ಜಗತ್ತಿನಲ್ಲೇ ಇದ್ರ ಬಗ್ಗೆ ಕೆಲವು ಇದು ಇದೆ, ನಾನು ನಿಮ್ಗೆ ಹೇಳ್ತೇನೆ. ಉದಾಹರಣೆಗೆ ಈ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ನಾನು ಹೇಳಿದೆ, ನರಮಂಡಲದ ಬೆಳವಣಿಗೆಯ ಸಮಸ್ಯೆಗಳು ಅಂತ. ಈ ನರಮಂಡಲದ ಬೆಳವಣಿಗೆಯ ಸಮಸ್ಯೆಗಳಲ್ಲಿ ಆಟಿಸಮ್
ಆಟಿಸಮ್ ಬರುತ್ತೆ, ಆಸ್ಪರ್ಜರ್ ಸಿಂಡ್ರೋಮ್ ಬರುತ್ತೆ, ADHD ಬರುತ್ತೆ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್, ಅದರಲ್ಲಿ ಡಿಸ್ಲೆಕ್ಸಿಯಾ, ಆಮೇಲೆ ಡಿಸ್ಕ್ಯಾಲ್ಕ್ಯುಲಿಯಾ, ಡಿಸ್ಗ್ರಾಫಿಯಾ ಇವೆಲ್ಲ ಬರುತ್ತೆ. ಇದನ್ನ ಸಮಸ್ಯೆಯೇ ಅಲ್ಲ ಇವೆಲ್ಲ ಅಂತ ಅನ್ನುವರು ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ವಾಟ್ ದ ಮೈಂಡ್ ಡಸ್ ನಾಟ್ ನೋ ಐಸ್ ವಿಲ್ ನೆವರ್ ಸಿ ಅಂತ. ಒಬ್ಬ ಹೆಸರಾಂತ ಹೃದಯ ತಜ್ಞರು ಒಂದು ಕಡೆ ಹೇಳಿದ್ದಾರೆ, ಮನೋವೈದ್ಯರು ಈ ADHD ಅನ್ನುವಂಥ ಕಾಯಿಲೆಯನ್ನು ಸೃಷ್ಟಿಸಿದ್ದಾರೆ ಅಂತ. ADHD ಅನ್ನೋದಕ್ಕೆ ಈ ತರ ಇದ್ರೆ ಅದರದ್ದು ಪ್ರಿವೆಲೆನ್ಸ್ ಏನಿದೆ 100ರಲ್ಲಿ 1 ರಿಂದ 2 ಮಕ್ಕಳಿಗಿರುತ್ತೆ ಅಂತಾರೆ. ಇದು ಆಟಿಸಮ್ ಇನ್ನೂ ಬಹಳ ಕಡಿಮೆ, 1000ದಲ್ಲಿ 1 ಅನ್ನುವಾಗ 1000 ಅಲ್ಲ, ಇದು ಇನ್ನೂ ಜಾಸ್ತಿ, ಇನ್ನೂ ತುಂಬ ಬಹಳ ಗಣನೀಯವಾಗಿ ಕಡಿಮೆ ಇರೋದು ಅಂತ ಇರುವಾಗ ಜನರು ಏನು ಮಾಡ್ತಾರೆ, ಇದು ಕಾಯಿಲೆನೇ ಅಲ್ಲ ಅಂತ. ಇದು ತಪ್ಪು. ವೈದ್ಯಕೀಯ ಪರಿಭಾಷೆಯನ್ನು ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಮಾಡಿ ಇವತ್ತು ನಮ್ಮ ICD-10 ಮತ್ತು DSM ICD-11 ಅಂತ ಬಂದಿದೆ, DSM-5 ಇದರಲ್ಲೂ ಕೂಡ ಈ ಒಂದು ಆಸ್ಪರ್ಜರ್ ಸಿಂಡ್ರೋಮ್ಗೆ ಒಂದು ಜಾಗ ಇದೆ. ಆದ್ದರಿಂದ ಇದು ಕಾಯಿಲೆ ಅನ್ನೋದು ಡೆಫಿನೆಟ್. ಸೊ ಮತ್ತೆ ಕೆಲವರು ಹೇಳ್ತಾರೆ ಇವರು ಈ ಥರ ಇರುವವರು ವಿಚಿತ್ರ ವ್ಯಕ್ತಿಗಳು, ಇವರು ಯಾವಾಗಲೂ ಏನೋ ಒಂಥರ ಏನು ಆಕ್ರಮಣಕಾರಿಯಾಗಿರ್ತಾರೆ ಅಂತ. ಅದು ಕೂಡ ಒಂದು ಮಿತ್. ಎಲ್ಲರೂ ಆ ಥರ ಇರಲ್ಲ. ಕೆಲವು ನೀವು ನೋಡಿದಿರಿ, ಸಾಮಾನ್ಯ ಜನರು ಕೂಡ ಕೆಲವೊಮ್ಮೆ ಸಡನ್ನಾಗಿ ಸಿಟ್ಟು ಮಾಡಿಕೊಳ್ಳುವ ಚಾನ್ಸ್ ಇರುತ್ತೆ. ಆದರೆ ಇಂಥ ಮಕ್ಕಳು ಮಾಡಿದಾಗ ನಾವು ಅದನ್ನು ಸ್ವಲ್ಪ ಹೆಕ್ಕಿ ಅದನ್ನು ಉತ್ಪ್ರೇಕ್ಷೆಯಲ್ಲಿ ನಾವು ಏನು ನಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ. ಇದು ತಪ್ಪು. ಸೊ ದಯವಿಟ್ಟು ತಿಳ್ಕೊಳ್ಳಿ, ಇವರು ಆಕ್ರಮಣಶೀಲರು, ಅದು ಕೂಡ ತಪ್ಪು. ಹಾಗೆಯೇ ಇದು ವ್ಯಾಕ್ಸಿನಿಂದ ಬರುತ್ತೆ ಅನ್ನುವಂಥ ಒಂದು ಮೂಢನಂಬಿಕೆ ಇದೆ. ವ್ಯಾಕ್ಸಿನ್ ಏನು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ನಿಂದ, ಅದು ಬರೀ ಆಸ್ಪರ್ಜರ್ಸ್ಗಲ್ಲ, ಇವನ್ ಆಟಿಸಮ್ಗಿತ್ತು. ಆಟಿಸಮ್ಮು, ಆಸ್ಪರ್ಜರ್ಸು ಇವೆಲ್ಲ ವ್ಯಾಕ್ಸಿನ್. ಇದು ವಿಶ್ವ ಆರೋಗ್ಯ ಸಂಸ್ಥೆ ಇದರ ಬಗ್ಗೆ ಕುಲಂಕುಷವಾಗಿ ಸಾಕಷ್ಟು ಏನು ವೈದ್ಯಕೀಯ ಲಿಟ್ರೇಚರನ್ನು ಪರಿಶೀಲಿಸಿ ವೈದ್ಯಕೀಯ ಸಂಶೋಧನೆಗಳನ್ನು ಅವಲೋಕಿಸಿ ನಿರ್ಧಾರ ಮಾಡಿದೆ ಇದು ವ್ಯಾಕ್ಸಿನ್ನಿಂದ ಬರುವಂಥದ್ದಲ್ಲ. ಸೊ ಇವೆಲ್ಲ ಏನಂದರೆ ಮಿತ್ಸ್, ಇದು ಅಷ್ಟೇ. ಇದು ಅದರಿಂದ ಇದು ಬರುತ್ತೆ. ಒಂದು ಕಡೆ ಕಾಯಿಲೆನೇ ಇಲ್ಲ ಅಂದರು, ಒಂದು ಕಡೆ ಕಾರಣವೇ ಇಲ್ಲದ ವ್ಯಾಕ್ಸಿನನ್ನು ಇದಕ್ಕೆ ಕಾರಣ ಅಂತ ಹೇಳಿದರು. ಇದು ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥ ವಿಷಯ. ಓಕೆ, ಇನ್ನು ನೀವು ಆವಾಗಲೇ ಹೇಳಿದ್ರಿ ಅವರ ಚಟುವಟಿಕೆಗಳಿಂದ ಅಥವಾ ಅವರ ಒಂದು ಏನು ಅವರ ಒಂದು ಮಾತುಕತೆಗಳಿಂದ ಇದನ್ನು ಕಂಡುಹಿಡಿಬಹುದು ಹೇಳಿ. ಹಾಗೆ ಈ ನನ್ನ ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಮೆಡಿಕಲಿ ಅಥವಾ ಲ್ಯಾಬ್ಗಳಲ್ಲಿ ಏನಾದರೂ ಇದಕ್ಕೆ ಸಂಶೋಧನೆ ಅಂದರೆ ಇದರಿಂದಲೇ ಅಂದರೆ ಬ್ಲಡ್ ಟೆಸ್ಟಿಂದಾಗಿ ಹಾಗೇನಾದ್ರೂ ಕಂಡುಹಿಡಿಲಿಕ್ಕೆ ಆಗತ್ತಾ ಅವರಿಗೆ ಈ ಸಿಂಡ್ರೋಮ್ ಇದೆ ಅಂತ? ಅದು ಸ್ವಲ್ಪ ಕಷ್ಟ. ಬಹುಶಃ ಮುಂದೆ ಬರ್ಬೋದು, ಜೆನೆಟಿಕ್ ಡಯಾಗ್ನೋಸಿಸ್ ಇದು ಎಲ್ಲ ಬರ್ಬೋದು. ಈಗಿನ ಮಟ್ಟಿಗೆ ನನಗೆ ಗೊತ್ತಿರುವ ಹಾಗೆ ಆ ತರದ ಯಾವುದೇ ಟೆಸ್ಟ್ಗಳು ಇಲ್ಲ. ಓಕೆ, ಇನ್ನು ಇದರ ಚಿಕಿತ್ಸೆ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರೆ, ಆವಾಗಲೇ ನಾನು ಕೇಳಬೇಕು ಅಂತ ಹೇಳಿದ್ದೆ. ಏನಂತ ಹೇಳಿದ್ರೆ ಕೆಲವೊಂದು ಸೆಲೆಬ್ರಿಟಿಗಳಲ್ಲಿ ಇದು ಕಂಡು ಬಂದಿದೆ. ಸೊ ಅದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿ. ಇದು ನೀವು ಸೆಲೆಬ್ರಿಟೀಸ್ ಅನ್ನುವಾಗ ಜನಸಾಮಾನ್ಯರಿಗೆ ಆಶ್ಚರ್ಯ ಆಗ್ಬೋದು. ನೀವು ಎಲ್ಲರಿಗೂ ಗೊತ್ತಿರುವಂತ ವಾಣಿಜ್ಯೋದ್ಯಮಿ ಇಲಾನ್ ಮಸ್ಕ್, ಅವನು ಹೇಳ್ಕೊಂಡಿದ್ದಾನೆ, ನನಗೆ ಈ ಥರ ಆಸ್ಪರ್ಜರ್ ಸಿಂಡ್ರೋಮ್ ನನಗೊಂದು ವರ ಆಯಿತು. ಇವತ್ತು ನನ್ನ ಇಂಟ್ರೆಸ್ಟ್ಗಳು ಏನಿದೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇರ್ಬೋದು, ಆ ಇಂಟೆಲಿಜೆನ್ಸು ಮತ್ತು ಸ್ಪೇಸು ಇದ್ರ ಬಗ್ಗೆ ಎಲ್ಲ ಬರಲಿಕ್ಕೆ ಅಂದರೆ ನಾನು ಹೇಳಿದೆ ಅಲ್ಲ, ಅವರು ಒಂದು ಇದರಲ್ಲಿ ತುಂಬ ಮುಂದೆ ಹೋಗ್ಬಿಟ್ಟಿರ್ತಾರೆ, ತುಂಬ ಅರಿವು ಇರುತ್ತೆ ಅದರಲ್ಲಿ. ಬಹುಶಃ ಇಲಾನ್ ಮಸ್ಕ್ ಒಬ್ಬ. ಇನ್ನೊಂದು ಗ್ರೇಟಾ ಥರ್ನ್ಬರ್ಗ್ ಅಂತ ನೀವು ಕೇಳಿರ್ಬೋದು. ಇವಳು ಈ ಹವಾಮಾನ ಬದಲಾವಣೆಯ ಬಗ್ಗೆ ಬಹಳಷ್ಟು ಪರಿಣತಿ ಇರುವಂಥ ಒಂದು ಹದಿಹರೆಯದ ಹುಡುಗಿಯಾಗಿದ್ದಾಗ 16ನೇ ವರ್ಷದಲ್ಲಿ ಹೆಸರು ಮಾಡಿದ್ಲು. ಅವಳು ಎಷ್ಟರ ಮಟ್ಟಿಗೆ ಅಂದರೆ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅನ್ನು ಕೂಡ ಅವಳು ಈ ಏನು ಟ್ವಿಟ್ಟರ್, ಆಗ ಅದು ಟ್ವಿಟ್ಟರ್ ಅಂತಿತ್ತು, ಈಗ ಎಕ್ಸ್ ಅಂತ ಕರೀತಾರೆ ಅದಕ್ಕೆ, ಆ ಟ್ವಿಟ್ಟರ್ ಅನ್ನುವಂಥ ಮೈಕ್ರೋ ಬ್ಲಾಗಿಂಗ್ ಸೈಟ್ನಲ್ಲಿ ಟ್ರಂಪ್ ಜೊತೆಗೆ ವಾದ ವಿವಾದವನ್ನು ಮಾಡಿದ್ಲು. ಅವಳು ಇವತ್ತು ಹವಾಮಾನ ಬದಲಾವಣೆ ಏನು ಆಗ್ತಾ ಇದೆ ನಮ್ಮ ಭೂಲೋಕದಲ್ಲಿ, ಅದರ ವಿರುದ್ಧ ಈ ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಬೇಕು ಅನ್ನುವುದರ ಇದರಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಯಕರ್ತೆಯರಲ್ಲಿ ಮುಂಚೂಣಿಯಲ್ಲಿರುವವಳು.
ಇವಳು ಸ್ವತಃ ತಾನು ಹೇಳಿದಾಳೆ, ನನಗೆ ಈ ಬರೀ ಹವಾಮಾನದ ಆ್ಯಂಡ್ ಅವಳ ಬೇರೆ ಇದನ್ನು ನೀವು ಗಮನಿಸಿದರೆ, ಅವಳ ಏನು ನಾವು ಹಾಲ್ಚಾಲ್ ಅಂತ ಹೇಳ್ತೇವೆ, ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಅವಳಿಗಿರುವ ನಾಲೆಡ್ಜು ಎಷ್ಟೊಂದು ಸಿಂಪಲ್ ಬೇರೆ ವಿಷಯಗಳ ಬಗ್ಗೆ ಇರಲ್ಲ. ಮತ್ತೆ ಅವಳಿಗೆ ಅನಿಸಿದ್ದನ್ನೇ ಹೇಳಿಬಿಡ್ತಾಳೆ. ಅಮೆರಿಕದ ಅಧ್ಯಕ್ಷರೇ ಇರ್ಬೋದು ಅಥವಾ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಇರ್ಬೋದು, ಯಾರನ್ನು ಮೀಟ್ ಮಾಡಿದ್ರು ಅವಳಿಗೆ ತೋಚಿದ್ದನ್ನು ಅವಳು ಧೈರ್ಯವಾಗಿ ಹೇಳ್ತಾಳೆ. ಧೈರ್ಯವಾಗಿ ಅಂದರೆ ಹೀಗೆ ಹೇಳಬಾರ್ದು, ಹೀಗೆ ಹೇಳಬೇಕು ಅನ್ನೋದು ಅವಳು ಯೋಚನೆ ಮಾಡೋದಿಲ್ಲ. ಅದು ಬಹುಶಃ ಅವಳೇ ಹೇಳಿಕೊಂಡ ಹಾಗೆ ಈ ಆಸ್ಪರ್ಜರ್ ಸಿಂಡ್ರೋಮ್ ಏನಿದೆ ಅದು ಅವಳ ಈ ಒಂದು ನಡವಳಿಕೆಗೆ ಕಾರಣೀಕರ್ತವಾಗಿದೆ. ಆದ್ದರಿಂದ ನಾನು ಗಮನಿಸಿದ್ದೇನೆ, ನನ್ನಲ್ಲೇ ಬರುವಂಥ ಮಕ್ಕಳು, ನಾನು ನಿಮಗೆ ಕೆಲವರು ಹೇಳಿದೆ ವಿಶಿಷ್ಟ ಇದು ಈ ಡೇಟ್ ಆಫ್ ಬರ್ತ್ ಹೇಳುವಂಥದ್ದು. ನಾನು ಇನ್ನೊಂದು ಮಗುವನ್ನು ನೋಡಿದ್ದೇನೆ, ಅದು 4-5 ವರ್ಷದಲ್ಲಿ 20ನೇ ಟೇಬಲ್ಸ್ವರೆಗೆ ಹೇಳ್ತಾ ಇತ್ತು. ಮತ್ತು ಕಾರ್ಟೂನ್ಗಳನ್ನು ಮಾಡಿ ಹಾಕೋದು, ಅದು ಅದರದೇ ಆದ ಒಂದು ವಿಶಿಷ್ಟ ರೀತಿಯಲ್ಲಿ ಎಲ್ಲಿಯೋ ನೋಡಿದ ಕಾರ್ಟೂನ್ಗಳನ್ನು ಅದನ್ನು ಪುನಃ ನೋಡುವುದೇ ಇಲ್ಲ, ಪಟ 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 ಗೀಚಿ ಹಾಕೋದು, ತನ್ನದೇ ಆದ ಕಾರ್ಟೂನ್ ಕಾಮಿಕ್ಸ್ಗಳನ್ನು ಮಾಡೋದು. ಈ ಥರ ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಬಹುಶಃ ಎಷ್ಟೊಂದು ಸೆಲೆಬ್ರಿಟೀಸ್ ಈಗ ಅಮೆರಿಕ ದೇಶದಲ್ಲಿ ನಾವು ಇಬ್ಬರು ಕೇಳಿದ್ವಿ, ಇಲಾನ್ ಮಸ್ಕ್ ಮತ್ತು ಗ್ರೇಟಾ ಟ್ರೆನ್ಬರ್ಗ್. ಬಟ್ ಜನರಲಿ ನೀವು ಏನು ತಿಳ್ಕೊಳ್ಬೇಕು ಅಂದರೆ, ಇಂಥ ವಿಶಿಷ್ಟ ಒಂದು ಸಾಮರ್ಥ್ಯವುಳ್ಳ ಬಹಳ ಮಕ್ಕಳು ಇರ್ತಾರೆ ನಿಮ್ಮ ನಡುವೆ. ಸೊ ಅವರನ್ನು ಗುರುತಿಸುವುದು ನಮ್ಮ ಕರ್ತವ್ಯ. ಅವರ ವಿಲಕ್ಷಣ ವಿಚಾರಗಳನ್ನು ಬದಿಗೊತ್ತಿ ಅವರಲ್ಲಿರುವಂಥ ವಿಶಿಷ್ಟತೆಯನ್ನು ಗುರುತಿಸಿ ಅದಕ್ಕೆ ನಾವು ಹೆಚ್ಚು ಒಂದು ಇದನ್ನು ಕೊಟ್ಟರೆ, ಏನು ಪ್ರೋತ್ಸಾಹವನ್ನು ಕೊಟ್ಟರೆ, ಅವರು ಕೂಡ ನಾಳೆ ಇಲಾನ್ ಮಸ್ಕ್ ಮತ್ತು ಗ್ರೇಟಾ ಥರ್ನ್ಬರ್ಗ್ ಥರ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅದರಿಂದ ನೀವು ಈ ಪ್ರಶ್ನೆ ನನಗೆ ಆ್ಯಕ್ಚುಲಿ ಎಲ್ಲಾದರೂ ಒಂದು ಕಡೆ ಇದನ್ನು ಹೇಳಬೇಕು ಅಂತಿತ್ತು, ಅದನ್ನು ನೀವು ಕೇಳಿದ್ರಿ, ತುಂಬ ಖುಷಿ ಆಯಿತು. ಓಕೆ, ಅದು ಅಲ್ಲದೆ ಈಗ ಇದರ ಚಿಕಿತ್ಸೆ ಬಗ್ಗೆ ಆವಾಗಲೇ ನೀವು ಸ್ವಲ್ಪ ಹೇಳಿದ್ರಿ. ಯಾವ ರೀತಿ ಅಂದರೆ ಈಗ ಪೇರೆಂಟ್ಸ್ ನಿಮ್ಮ ಹತ್ರ ಬಂದಾಗ ನೀವು ಅವರಿಗೆ ಯಾವ ರೀತಿಯ ಚಿಕಿತ್ಸೆಗಳನ್ನು ಹೇಳ್ತೀರಿ? ಅಂದರೆ ಅವರಿಗೆ ಫಿಸಿಯೋಥೆರಪಿ ಏನಾದರೂ ಅದರ ಬಗ್ಗೆ ಅಥವಾ ಸ್ಪೀಚ್ ಥೆರಪಿ ಬಗ್ಗೆ ಯಾವ ರೀತಿಯ ಚಿಕಿತ್ಸೆಯನ್ನು? ಅದೇ ಒಂದು ಅವರನ್ನು ಸೈಕಾಲಜಿಸ್ಟಿಗೆ ರೆಫರ್ ಮಾಡ್ತೇವೆ. ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಬಿಹೇವಿಯರ್ ಮಾಡಿಫಿಕೇಶನ್ ಅಂತ ಹೇಳ್ತೇವೆ. ನಾನು ಹೇಳಿದೆ ಅಲ್ಲ, ಅವರಿಗೆ ಏನೋ ಒಂದು ಅವರಿಗೆ ಅನಿಸುತ್ತೆ, ಅದನ್ನು ಅವ್ರು ಎಲ್ಲರ ಮುಂದೆ ಹೇಳ್ಬಿಡ್ತಾರೆ, ಅದರಿಂದ ನಗೆ ಪಾಟಲಾಗ್ತಾರೆ. ಸೊ ಅದನ್ನು ಹೇಗೆ ತಡೆಗಟ್ಟಬಹುದು, ಅದು ಸುಲಭ ಅಂತ ಹೇಳಲ್ಲ, ಬಟ್ ಅದರ ಬಗ್ಗೆ ಇರ್ಬೋದು, ಅವರ ಸೋಷಿಯಲ್ ಬಿಹೇವಿಯರ್ಸ್ ಬಗ್ಗೆ ಇರ್ಬೋದು. ಅವರು ಬಿಹೇವಿಯರ್ ಮಾಡಿಫಿಕೇಷನ್ಗೆ ನಾವು ಕ್ಲಿನಿಕಲ್ ಸೈಕಾಲಜಿಸ್ಟಿಗೆ ಹೇಳ್ತೇವೆ. ಮತ್ತು ಈ ಸ್ಪೀಚ್ ಥೆರಪಿಸ್ಟ್ ಕೂಡ ಕೆಲವೊಮ್ಮೆ ಅವರ ಸ್ಪೀಚ್ ಮಾತಾಡ್ತಿರ್ತಾರೆ. ಮತ್ತು ಅವರಿಗೆ ಈ ಆಬ್ಸ್ಟ್ರಾಕ್ಟ್ ಇದು, ಈಗ ನೀವು ಒಂದು ಗಾದೆ ಹೇಳಿದರೆ ಅದನ್ನು ಅವರು ಅರ್ಥ ಮಾಡಿಕೊಳ್ಳುವ ಇದು ಇರಲ್ಲ. ಅಂಥ ಸಂದರ್ಭಗಳಲ್ಲಿ ಅವರಿಗೆ ಕೆಲವು ಟ್ರೈನಿಂಗನ್ನು ಕೊಡಬೇಕಾಗತ್ತೆ. ಮತ್ತು ಅವರಿಗೆ ಯೂಶ್ವಲಿ ನಾವು ಇದು ಮಾಡುವಂಥ ಒಂದು ಇದು ಅಂದರೆ ಕೆಲವರಿಗೆ ಆ ಗೀಳು ಇರುತ್ತೆ, ಅದು ಒಂದು ಯಾವುದೋ ಒಂದು ವಿಷಯ ಇದ್ದರೆ ಅದನ್ನೇ ಇದು ಮಾಡುವಂಥದ್ದು, ಅದನ್ನು ಬಿಟ್ಟು ಈ ಕಡೆ ಬರಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಬಿಹೇವಿಯರ್ ಮಾಡಿಫಿಕೇಷನ್ಗೆ ಕ್ಲಿನಿಕಲ್ ಸೈಕಾಲಜಿಸ್ಟ್ಗೆ ರೆಫರ್ ಮಾಡ್ತೇವೆ. ಸ್ಪೀಚ್ ಪ್ರಾಬ್ಲಮ್ಸ್ ಇದ್ದರೆ ಸ್ಪೀಚ್ ಥೆರಪಿಸ್ಟ್ಗೆ ರೆಫರ್ ಮಾಡ್ತೇವೆ. ಮತ್ತು ಅವರಿಗೆ ಎಜುಕೇಷನಲ್ ಮಾಡಿಫಿಕೇಷನ್ಸ್ ಬೇಕಾಗುತ್ತೆ. ಈಗ ಉದಾಹರಣೆಗೆ ನಾನು ಒಂದು ಮಗುವನ್ನು ನೋಡ್ತಾ ಇದ್ದೇನೆ, ಈ ಮಗುವಿನ ಶಾಲೆಯ ಹೆಡ್ ಮಾಸ್ಟ್ರಿಗೆ ನಾನು ಫೋನ್ ಮಾಡಿ ಮಾತಾಡಿದೆ, ನೋಡಿ ನಿಮ್ಮ ಇಲ್ಲಿ ಬರುವಂಥ ಮಗು ಇದಕ್ಕೆ ಒಂದು ವಿಶೇಷವಾದ ಸಾಮರ್ಥ್ಯ ಇದೆ, ಸೊ ಅದನ್ನು ನಾವು ಗುರುತಿಸಬೇಕು, ಅದರ IQ ತುಂಬ ಜಾಸ್ತಿ ಇದೆ, ಆದರೆ ಅದರ ಜೊತೆಗೆ ಈ ಆಸ್ಪರ್ಜರ್ ಸಿಂಡ್ರೋಮ್ ಇದೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಈ ಮಗುವಿಗೆ ಏನು ಒಂದು ಇದನ್ನು ಕೊಡಬೇಕು, ಏನು ಅಡ್ಜಸ್ಟ್ಮೆಂಟ್ ಇದು ಹೇಳಿದೆ ಅಲ್ಲ, ಶಾಲೆಯಲ್ಲಿ ಆ ಮಗು ಟೀಚರ್ಸ್ಗೆ ಆವಾಗವಾಗ ಇದು ಮಾಡ್ತಾ ಇರುತ್ತೆ, ಏನಂದರೆ ನಿಮ್ಮದು ಸ್ಟೆಪ್ಸ್ ಸರಿ ಇಲ್ಲ, ಇದಕ್ಕಿಂತ ಈಸಿಯಾಗಿ ಮಾಡ್ಬೋದು, ನನಗಿದು ಗೊತ್ತು, ಈ ಥರದ್ದೆಲ್ಲ. ಸೊ ಈ ಥರ ಎಲ್ಲ ಹೇಳಬಾರ್ದು ಅನ್ನೋದನ್ನು ಆ ಮಗುವಿಗೆ ತಿಳಿಸುವ ಬಗ್ಗೆ ಇದನ್ನೆಲ್ಲ ನಾವು ಹೆಡ್ ಮಾಸ್ಟ್ರಿಗೆ ಹೇಳ್ತೇವೆ. ಹೇಳಬಾರ್ದು ಅಂತ ಹೇಳಿದ್ರು ಆ ಮಗು ಮಾಡ್ತಾ ಇರುತ್ತೆ, ಆಗ ಟೀಚರ್ಸ್ ಅದನ್ನು ಮನಗಂಡು ಅದನ್ನು ಇಗ್ನೋರ್ ಮಾಡುವುದನ್ನು ಕಲಿಬೇಕು ಅನ್ನುವುದರ ಬಗ್ಗೆ ಕೂಡ ನಾವು ಹೆಡ್ ಮಾಸ್ಟ್ರಿಗೆ. ಸೊ ಇದು ಎಜುಕೇಷನಲ್ ಇದರಲ್ಲಿ ಸೆಟ್ಟಿಂಗ್ಸ್ನಲ್ಲಿ ತುಂಬ ಚೇಂಜಸ್ ಬೇಕಾಗುತ್ತೆ ಈ ಥರದ ಮಕ್ಕಳಿಗೆ. ನಾನು ನಿಮ್ಗೆ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ಎಲ್ಲಿವರೆಗೆ ಅಂದರೆ, ಇದೇ ಸಮಸ್ಯೆ ಇರುವಂಥ ಒಬ್ಬ ಹುಡುಗ M.Tech ಮಾಡಿದ. ಓಕೆ, ನಾನು ಸಾಧಾರಣ ನನಗೆ ಅದು ಅವನಲ್ಲಿ ವಿಶೇಷ, ನಾನು ಅದನ್ನು ಒಂದು ರೀತಿಯ ಆಟಿಸಮ್ ಅಂತ ಅಂದ್ಕೊಂಡಿದ್ದೆ, ಬಟ್ ಐ ನೆವರ್ ನ್ಯೂ ಇಟ್ ಇಸ್ ಆಸ್ಪರ್ಜರ್ಸ್. ಈ ಹುಡುಗ
ಈಗ ಪ್ರೊಫೆಸರ್ ಆಗಿದ್ದಾನೆ, ಹುಡುಗ ಅನ್ಲಿಕ್ಕೆ ಆಗಲ್ಲ, ಈಗ ಒಂದು 28-29 ವರ್ಷ ಇರ್ಬೋದು. ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇವನು ಫಸ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಹೋದಾಗ ಅವನ ಕಾಲೇಜಿನ ಚೇರ್ಮನ್ ಬರುವಾಗ ಎದ್ದು ನಿಲ್ಲಿಲ್ಲ. ಯಾಕೆ ಎದ್ದು ನಿಲ್ಲಿಲ್ಲ ಅಂತ ಹೇಳಿದರೆ ಪ್ರಾಂಶುಪಾಲರು ಕೇಳಿದ್ರಂತೆ. ಅದಕ್ಕೆ ಅವನು ಹೇಳಿದ, ಅವರು ನನಗಿಂತ ಕಡಿಮೆ ಕಲ್ತಿದ್ದಾರೆ, ಅದಕ್ಕೋಸ್ಕರ ನನಗೆ ಅವರಿಗೆ ಎದ್ದು ನಿಂತು ಗೌರವ ಸೂಚಿಸಬೇಕು ಅಂತ ಅನಿಸ್ಲಿಲ್ಲ ಅಂತ. ಸೊ ಇದು ಅಂದರೆ ಇದು ಅವರ ಥಿಂಕಿಂಗ್. ನಿಮಗದು ಉದ್ದಟತನ ಅನಿಸ್ಬೋದು, ಆದರೆ ನಾನು ಅವನನ್ನು ಬಲ್ಲೆ, ಅವನಿಗೆ ನಿಜವಾಗ್ಲೂ ಅನಿಸಿದ್ದನ್ನು ಅವನು ಹೇಳಿದ್ದಾನೆ. ಇದೇ ಅವರ ವಿಲಕ್ಷಣಗಳು ಅಂತ ನಾನು ಹೇಳ್ತೇನೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಎಕ್ಸೆಂಟ್ರಿಸಿಟಿ ಅಂತ ಕರಿತೇವೆ. ಸೊ ಈ ಸಮಸ್ಯೆ ಇರುವವರಲ್ಲಿ ಇರುವಂಥ ಒಂದು ಇದದು. ಸೊ ಅವನನ್ನು ಆ ಕಾಲೇಜಿನಿಂದಲೇ ತೆಗೆದ್ರು. ಆ ಕಾಲೇಜಿನ ಚೇರ್ಮನ್ರಿಗೆ ನಾನೇ ಫೋನ್ ಮಾಡಿ ಹೇಳಿ ಅವರು ಅವನನ್ನು ಇಡಿ ಅಂದರು. ಈ ಪ್ರಿನ್ಸಿಪಾಲ್ರು ಬಿಡಲಿಲ್ಲ. ಇನ್ನೊಂದು ರೀಸನ್ಗೆ ಎಲ್ಲಿಯೋ ಒಂದು ಕಡೆ ತೆಗೆದ್ರು. ಆದರೆ ಈಗ ಇನ್ನೊಂದು ಕಾಲೇಜಿನಲ್ಲಿ ಅವನು ತುಂಬ ಚೆನ್ನಾಗಿ ಕಲಿಸ್ತಾನೆ. ಅವನು ಏನಂದರೆ ಸ್ಟೇಜ್ ಮೇಲೆ ಹೋಗಿ ಮಾತಾಡುವುದು ಅದರಲ್ಲೆಲ್ಲ ಹಿಂದೆ ಇದ್ದಾನೆ. ಆದರೆ 1-to-1 ಇದು ಇದೆಯಲ್ಲ, ಕಮ್ಯುನಿಕೇಷನ್ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಹೇಳಿಕೊಡ್ತಾನೆ. ಕಾನ್ಸೆಪ್ಟ್ಸ್ ಅವನಿಗೆ ಬೇರೆಯವರಿಗಿಂತ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದು ಅಂದರೆ ಇದು ಸಣ್ಣ ಹುಡುಗರಿದ್ದಾಗಲೇ ಇರುತ್ತೆ ಇಂಥದ್ದೆಲ್ಲ. ಶಾಲೆಗಳು ಅವರನ್ನು ದೂರ ಮಾಡ್ತಾರೆ. ಈಗ ನನಗೆ ಗೊತ್ತಿರುವಂಥ ಒಂದು ಆಸ್ಪರ್ಜರ್ಸ್ ಮಗು 6 ಶಾಲೆಗಳನ್ನು ಚೇಂಜ್ ಮಾಡಿದೆ. ಈಗ 8ನೇ ತರಗತಿಯಲ್ಲಿದೆ, 6 ಶಾಲೆಗಳನ್ನು ಚೇಂಜ್ ಮಾಡಿದೆ. ಎಲ್ಲಿ ಹೋದರೂ ಇವರು ಏನಂದರೆ ಟೀಚರ್ಸು, ಅವನು ತಲಾರಟೆ, ಅವನು ತುಂಟ, ಅವನು ಶಾಲೆಗೆ ಹೋಗುವುದಿಲ್ಲ. ಅವನು ಒಂದು ಕಡೆ ಅಂತೂ ಶಾಲೆಯವರು ಹೇಳಿದ್ರಂತೆ, ನೀವು ಅವನಿಗೆ ಮನೆಯಲ್ಲೇ ಪಾಠ ಮಾಡಿ, ಅವನಿಗೆಲ್ಲ ಗೊತ್ತಿದೆ, ಅವನನ್ನು ಓಪನ್ ಸ್ಕೂಲಿಂಗ್ನಲ್ಲಿ ಇದು ಮಾಡಿ ಅಂತ. ಸೊ ಇವೆಲ್ಲ ಈ ಮಾಡಿಫಿಕೇಶನ್ಸು, ಶೈಕ್ಷಣಿಕವಾಗಿ ಕೆಲವು ಮಾಡಿಫಿಕೇಶನ್ಸನ್ನು ನಮ್ಮ ಟೀಚರ್ಸ್ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ನಾವು ತಜ್ಞ ವೈದ್ಯರಾಗಿ ಸಲಹೆಗಳನ್ನು ನಾನಂತೂ ಕೊಡ್ತೇನೆ. ನನ್ನ ಗಮನಕ್ಕೆ ಬಂದಾಗ ನಾನು ಟೀಚರ್ಸಿಗೆ ಲೆಟ್ರ್ ಬರೀತೇನೆ, ಅಥವಾ ಮಗುವಿನ ಪರ್ಮಿಷನ್ ತಗೊಂಡು, ಮಗುವಿನ ಪೇರೆಂಟ್ಸಿನ ಪರ್ಮಿಷನ್ ತಗೊಂಡು ಅವರಿಗೆ ಹೋಗಿ ಅಲ್ಲಿ ಮೀಟ್ ಮಾಡ್ಲಿಕ್ಕೆ ಹೇಳ್ತೇನೆ. ಅವರು ಹೋಗಿ ಅಲ್ಲಿ ಮೀಟ್ ಮಾಡಿದಾಗ ನಾನು ಅವ್ರ ಹತ್ರ ಫೋನ್ನಲ್ಲಿ ಮಾತಾಡ್ತೇನೆ. ಈ ಥರದ ಬದಲಾವಣೆಗಳನ್ನು ಹೇಗೆ ಮಾಡಬಹುದು ಅಂತ ಆಸ್ ಎ ಕ್ಲಿನಿಷಿಯನ್ ನಾನು ತಿಳಿಸ್ತೇನೆ. ಸೊ ಇದು ಯಾಕೆ ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆಂದರೆ, ಇಂಥ ಮಕ್ಕಳು ಇರ್ತಾರೆ, ಅವರಿಗೆ ನಮ್ಮ ಸಹಾನುಭೂತಿ ಬೇಡ, ನಮ್ಮ ಅನುಭೂತಿ ಬೇಕು. ನನಗೆ ಅಂತ ಮಗು ಇದ್ರೆ ನಾನು ಏನು ಮಾಡ್ತಿದ್ದೆ ಅನ್ನುವಂಥ ಒಂದು ಪರಿಕಲ್ಪನೆ ನಮಗೆ ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಓಕೆ, ಇನ್ನು ಈ ಟೀಚರ್ಸಿಗಾಗಲಿ ಹಾಗೂ ಪೇರೆಂಟ್ಸಿಗಾಗಲಿ ಇದರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ನೀವು ಎಲ್ಲೆಲ್ಲ ಒಂದು ಕಾರ್ಯಕ್ರಮಗಳನ್ನು ಕೊಡ್ತೀರಾ, ಅಥವಾ ಇದರ ಬಗ್ಗೆ ಒಂದು ಏನಾದರೂ ಒಂದು ನಾವು ಆಸ್ಪರ್ಜರ್ಸ್ ಬಗ್ಗೆ ಬಹುಶಃ ಪಬ್ಲಿಕ್ಲಿ ಇದೇ ಫಸ್ಟ್ ನಾನು ಮಾತಾಡ್ತಾ ಇರೋದು. ಆದರೆ ಆಟಿಸಮ್ ಮತ್ತು ಆಸ್ಪರ್ಜರ್ಸ್, ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಬಗ್ಗೆ ನಮ್ಮ ಆಟಿಸಮ್ ಸೊಸೈಟಿ ಉಡುಪಿ, ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿರುವ ಮಾನಸ ಕ್ಲಿನಿಕ್ ಅಂತ ಸದಾನಂದ ಟವರ್ಸ್ ನಲ್ಲಿ ಇದೆ. ಅಲ್ಲಿ ನಮ್ಮ ಆಟಿಸಮ್ ಸೊಸೈಟಿ ಉಡುಪಿಯ ಆಫೀಸ್ ಇದೆ. ಅಲ್ಲಿ ನಮ್ಮ ಕೋಆರ್ಡಿನೇಟರ್ ಕೀರ್ತೇಶ್ ಅಂತಿದ್ದಾರೆ. ಅವರ ಫೋನ್ ನಂಬರ್ ಅನ್ನು ಕೂಡ ಇಲ್ಲಿ ನಿಮಗೆ ಸ್ಕ್ರೀನ್ ನಲ್ಲಿ ಹಾಕ್ತಾರೆ. ದಯವಿಟ್ಟು ಅದನ್ನ ಗಮನಿಸಿ. ಯಾರೇ ಮಕ್ಕಳು ಆಟಿಸಮ್ ಅಥವಾ ಆಸ್ಪರ್ಜರ್ ಸಿಂಡ್ರೋಮ್ ಇದೆ ಅಂತ ನಿಮ್ಗೆ ಅನಿಸಿದ್ದಲ್ಲಿ, ನಿಮ್ಗೆ ಏನಾದರೂ ಸರ್ಕಾರದಿಂದ ಏನಾದರೂ ಸಹಾಯ ಬೇಕು, ಅಥವಾ ಶಾಲೆಗಳಲ್ಲಿ ಏನಾದರೂ ಸಹಾಯ ಬೇಕು, ನಾವು ಮಾತಾಡಬೇಕು ಅಂತಿದ್ರೆ ನೀವು ಅವರನ್ನ ಸಂಪರ್ಕಿಸಬಹುದು. ಸೊ ನಾವು ಯೂಶುವಲಿ ಕಾರ್ಯಕ್ರಮಗಳು ಅಂದ್ರೆ ಆಶಾ ಕಾರ್ಯಕರ್ತರಿಗೆ ಕಾರ್ಯಕ್ರಮಗಳನ್ನ ಮಾಡ್ತೇವೆ, ವೈದ್ಯರುಗಳಿಗೆ ಇದರ ಬಗ್ಗೆ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಹಾಗೆಯೇ ಕೆಲವೊಮ್ಮೆ ಈ ಏನು ಕಿಂಡರ್ ಗಾರ್ಟನ್ ಶಾಲೆ, ಯಾಕಂದ್ರೆ ಇದನ್ನು ಬೇಗ ಗುರ್ತು ಹಿಡಿಯುವುದು ಅತಿ ಅವಶ್ಯಕ. ಆ್ಯಕ್ಚುಲಿ ಆಟಿಸಮ್ ಆಗಲಿ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಆಗಲಿ, ಅದನ್ನು ಬೇಗ ಗುರುತಿಸಬೇಕು ಅಂತ ಶಾಲೆಗಳಲ್ಲಿ LKG UKG ಇರುವಂಥ ಶಾಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಯಾರಿಗೆ? ಪೇರೆಂಟ್ಸಿಗೆ ಮತ್ತು ಟೀಚರ್ಸಿಗೆ. ಮತ್ತು ಪ್ರತಿ ವರ್ಷ ಕಲಾ ಸೌರಭ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಇದರಲ್ಲಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಮಾತ್ರ ಅಲ್ಲ, ಎಲ್ಲ ಡಿಸೆಬಿಲಿಟೀಸ್, ನಮ್ಮ ಸರ್ಕಾರದ ಏನು ಇದರಲ್ಲಿ ಡೆಫಿನೇಷನ್ನಲ್ಲಿ ಬರುವ ಎಲ್ಲ ಡಿಸೆಬಿಲಿಟೀಸ್ಗಳ ಮಕ್ಕಳಿಗೆ ಒಂದು ಅವರ ಏನು ಕರ ಕೌಶಲ್ಯಗಳು ಹಾಗೂ ಸಾಮಾಜಿಕ ಕೌಶಲ್ಯಗಳು ಮತ್ತು ಅವರಲ್ಲಿ ಇರುವಂಥ ಕೆಲವು ಸಹಪಠ್ಯ ಚಟುವಟಿಕೆಗಳು, ಅಂದರೆ ಏನು ಹೇಳ್ತಾರೆ, ಈ ಡ್ರಾಮಾ, ಡ್ಯಾನ್ಸು, ಯಕ್ಷಗಾನ, ಇದನ್ನೆಲ್ಲ ತೋರ್ಪಡಿಸುವ ಒಂದು ವೇದಿಕೆಯನ್ನು ನಮ್ಮ ಆಟಿಸಮ್ ಸೊಸೈಟಿ ಉಡುಪಿ ಮಾಡ್ತಾ ಇದೆ. ಸೊ ಈ ಕಲಾ ಸೌರಭ ಅನ್ನುವಂಥದ್ದು ಈ ವರ್ಷದ ಡಿಸೆಂಬರ್ನಲ್ಲಿ ನಡೀತದೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತದೆ. ಈ ಬಹುಶಃ ನಿಮ್ಮ ಇದೇ ಕಾರ್ಯಕ್ರಮದಲ್ಲಿ ಚಾನೆಲ್ನಲ್ಲಿ ನಿಮಗೆ
ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಯು ಚಾನಲ್ ನಮ್ಮೊಂದಿಗೆ ಒಂದು ಮೀಡಿಯಾ ಪಾರ್ಟ್ನರ್ ಆಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಾಗಿಂದ ಇದೆ. ಅದಕ್ಕೆ ನಾನು ಯು ಚಾನಲ್ ಅವರಿಗೆ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ. ಯಾಕಂದರೆ ಇಂಥ ಒಂದು ರೇರ್ ಡಿಸೆಬಿಲಿಟಿ ಏನಿದೆ ಇದರ ಬಗ್ಗೆ ಕೂಡ ನೀವು ಒಂದು ಆಸಕ್ತಿ ವಹಿಸಿ ಏನು ನಮಗೆ ಸಹಾಯ ಮಾಡ್ತಾ ಇದ್ದೀರಾ, ನಾನು ನಿಮಗೆ ಚಿರಋಣಿಯಾಗಿದ್ದೇನೆ. ಸೊ ಈ ಆಟಿಸಮ್ ಸೊಸೈಟಿ ಉಡುಪಿಯ ಇನ್ನು ಮುಂದೆ ಇದೇ ಥರದ ಕಾರ್ಯಕ್ರಮಗಳು ಇರುತ್ತೆ. ಅದನ್ನು ದಯವಿಟ್ಟು ನೀವೆಲ್ಲ ನೋಡಿ ನಿಮ್ಮ ಒಂದು ಇದನ್ನು ಏನು ನಿಮಗೆ ಅನಿಸಿದ ವಿಚಾರಗಳನ್ನು ತಿಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮೊಂದಿಗೆ ಕುಳಿತು ಒಂದು ಅತಿ ರೇರ್ ಆಗಿರುವಂತಹ ಒಂದು ಆಸ್ಪರ್ಜರ್ ಸಿಂಡ್ರೋಮ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದು ಯಾಕೆ ಬರುತ್ತೆ ಹಾಗೂ ಇದರ ಗುಣಲಕ್ಷಣಗಳಾಗಿರ್ಬೋದು, ಇದರ ಮೆಡಿಕೇಷನ್ಗಳಾಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಚೆನ್ನಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಹಾಗೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಪೇರೆಂಟ್ಸಿಗೆ ಅಥವಾ ಒಂದು ಆಡಿಯನ್ಸಿಗೆ ಏನಾದರೂ ಒಂದು ಮಾತು ಹೇಳಲಿಕ್ಕಿದ್ರೆ ಹೇಳ್ಬೋದು, ಅಥವಾ ಈ ಸರ್ಕಾರದಿಂದ ಏನಾದರೂ ಸಹಾಯವು ಯಾವ ರೀತಿಯಿಂದಾಗಿ ಸಿಗ್ತದೆ ಇದರ ಬಗ್ಗೆ ಹೇಳಿ. ಓಕೆ, ಎರಡೂ ವಿಷಯಗಳನ್ನು ಹೇಳ್ತೇನೆ. ಒಂದು, ನಿಮ್ಮ ಪೇರೆಂಟ್ಸಿಗೆ, ನಿಮ್ಮ ಪ್ರತಿಯೊಂದು ಮಗುವು ಕೂಡ ಯುನೀಕ್. ನಿಮ್ಮ ಮಕ್ಕಳಲ್ಲಿ ವಿಶಿಷ್ಟ ಗುಣಗಳಿರುತ್ತೆ. ಸೊ ನಿಮ್ಮ ಮಕ್ಕಳಿಗೆ ನೋಬಡಿ ಕ್ಯಾನ್ ಮೇಕ್ ದಮ್ ಫೀಲ್ ಇನ್ಫೀರಿಯರ್ ವಿದೌಟ್ ದೇರ್ ಪರ್ಮಿಷನ್. ಈ ಮಕ್ಕಳಿಗೆ ನಾವು ಏನು ಅವರ ವಿಶಿಷ್ಟ ಗುಣಗಳನ್ನು ಗಮನಿಸಿ ಅವರನ್ನು ಮೇಲೆ ಎತ್ತಿದಾಗ ಆ ಮಕ್ಕಳು ಏನಾಗ್ತದೆ, ಅವರ ಇನ್ಫೀರಿಯಾರಿಟಿಯನ್ನು ಬೆಳೆಸ್ಕೊಳ್ಳಲ್ಲ, ಮುಂದೆ ಹೋಗ್ತಾರೆ. ಸೊ ಈಗ ಯಾರೋ ಒಬ್ಬವರ ಮಗು ಭಾಳ IQ ಇದೆ, ಶಾಲೆಯಲ್ಲಿ ಭಾಳ ಡಿಫಿಕಲ್ಟ್ ಇದೆ, ಆಗ ಇದನ್ನು ನೆನ್ಪಿಟ್ಕೊಳ್ಳಿ, ಈ ಮಗು ಮೋಸ್ಟ್ಲಿ ಮುಂದೆ ಇಲಾನ್ ಮಸ್ಕೋ ಅಥವಾ ಗ್ರೆಟಾ ಥರ್ನ್ಬರ್ಗೋ ಆಗ್ಬೋದು. ಆದರೆ ಅವರು ಹಾಗೆ ಆಗಲಿಕ್ಕೆ ಕಾರಣ ಅವರಿಗೆ ಸಿಕ್ಕಂಥ ಸಮಾಜದ ಸ್ಪಂದನೆಗಳು. ಸೊ ನಿಮ್ಮ ಮಕ್ಕಳಿಗೂ ಆ ಸ್ಪಂದನೆಗಳನ್ನು ಕೊಡಬೇಕು. ಎರಡನೇದು, ಸರ್ಕಾರದಿಂದ ಈ ಆಸ್ಪರ್ಜರ್ ಸಿಂಡ್ರೋಮ್ ಬಗ್ಗೆ ಅಷ್ಟು ಸರ್ಕಾರದಿಂದ ಏನೂ ಸಿಗಲ್ಲ. ಯಾಕಂದರೆ ಇವ್ರದ್ದು IQ ಬೈ ಚಾನ್ಸ್ ಈಗ IQ ಜಾಸ್ತಿ ಇರುತ್ತೆ, ಇಲ್ಲ ಸಾಮಾನ್ಯ IQ ಇರುತ್ತೆ, ಇವ್ರಿಗೆ ಬುದ್ಧಿಶಕ್ತಿ ಕಡಿಮೆ ಇರೋದು ಭಾಳ ಕಡಿಮೆ. ಸೊ ಇವರಿಗೆ ಮುಖ್ಯವಾಗಿ ನಾವು ಸರ್ಕಾರದಲ್ಲಿ ಅಂದರೆ ಈ ಶಾಲೆಗಳಲ್ಲಿ ಇಂಥ ಮಕ್ಕಳನ್ನು ಸಹಿಸಿಕೊಳ್ಳೋದು, ಇದು ನಾವು ಕಲಿಸಬೇಕಾಗಿದೆ. ಶಾಲೆಗಳು ಈಗ ನಾನು ಹೇಳೋದು, ನಾನು ನನ್ನ ಮಗುವನ್ನು ಶಾಲೆಗೆ ಕಳಿಸೋದು ಯಾಕೆ, ಅದು ಖುಷಿಯಾಗಿರಲಿಕ್ಕೆ. ಈಗ ಎಲ್ಲಿ ನಾವು ಇಂಥ ವಿಲಕ್ಷಣ ಮಕ್ಕಳನ್ನು ಸಹಿಸಿಕೊಳ್ಳೋದಿಲ್ವೋ, ನಾನು ಹೇಳಿದೆ ನಿಮಗೆ, ಈ ಮಕ್ಕಳನ್ನು ಶಾಲೆಯಿಂದ ಶಾಲೆಗೆ ಇದು ಮಾಡ್ತಾರೆ. ನಾನು ನೋಡಿದ್ದೇನೆ, ಸಾಂವಿಧಾನಿಕವಾಗಿ ಬಹಳ ದೊಡ್ಡ ಹುದ್ದೆಯಲ್ಲಿ ಇರುವಂಥ ವ್ಯಕ್ತಿ, ನಾನು ಹುದ್ದೆಯ ಹೆಸರೆಲ್ಲ ಹೇಳುವುದಿಲ್ಲ ಯಾಕಂದರೆ ಕಾನ್ಫಿಡೆನ್ಷಿಯಾಲಿಟಿಗೋಸ್ಕರ, ಅವರ ಮಗುವಿಗೆ ಇಲ್ ಟ್ರೀಟ್ ಮಾಡಿದಂಥ ಪ್ರಸಂಗಗಳನ್ನು ನಾನು ನೋಡಿದ್ದೇನೆ, ಈ ಆಸ್ಪರ್ಜರ್ ಸಿಂಡ್ರೋಮ್ ಇದ್ದಾಗ. ಸೊ ಹಾಗಿರುವಾಗ ಇನ್ನು ಜನಸಾಮಾನ್ಯರು, ಅದರಿಂದ ನಾನು ಟೀಚರ್ಸಿಗೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ರಿಕ್ವೆಸ್ಟ್ ಮಾಡ್ತೇನೆ, ಈ ಸಮಸ್ಯೆ ಇರುವಂತಹ ವೈದ್ಯರುಗಳಿದ್ದಾರೆ, ಸೈಂಟಿಸ್ಟ್ ಇದ್ದಾರೆ. ಈ ಮಕ್ಕಳು ಕೆಲವರು ಭಾಳ ಹೆಚ್ಚು ಬುದ್ಧಿಶಕ್ತಿ ಇರುತ್ತೆ, ಅವರು ನಿಮ್ಮ ನಾರ್ಮಲ್ ಸಿಸ್ಟಮ್ಗೆ ಒಗ್ಗಿಕೊಳ್ಳೋದಿಲ್ಲ. ಆವಾಗ ಹೇಗಾದರೂ ಮಾಡಿ ಒಗ್ಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಶಾಲೆಯಿಂದ ಮೊದಲು ಮಾಡಬೇಕು ಅಂತ ನಾನು ವೈದ್ಯನಾಗಿ ನನ್ನ ಒಂದು ಅನಿಸಿಕೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೀವು ಪೇರೆಂಟ್ಸ್ ಬಗ್ಗೆ ಕೇಳಿದ್ರಿ, ಪೇರೆಂಟ್ಸಿಗೆ ಇನ್ನೊಂದು ಮಾಹಿತಿಯನ್ನು ಕೊಡ್ತಾನೆ. ಎಸ್ಪೆಷಲಿ ಆಟಿಸಮ್ ಮತ್ತು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಇರುವ ಪೇರೆಂಟ್ಸ್ಗೆ ಆಟಿಸಮ್ ಸೊಸೈಟಿ ಉಡುಪಿ ಮತ್ತು AV ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇದರ ಒಂದು ಜಂಟಿ ಸಹಯೋಜಕತ್ವದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನನ್ನ ಮಿತ್ರ ಮನೋವೈದ್ಯರಾದ ವಿರೂಪಾಕ್ಷ ಅವರು ಮತ್ತು ಈಗ ಆಟಿಸಮ್ ಸೊಸೈಟಿಯ ಅಧ್ಯಕ್ಷೆ ಆಗಿರುವಂಥ ಅಮಿತಾ ಪೈ ಇವರಿಬ್ಬರು ಸೇರಿ ಸಂವೇದ ಅನ್ನುವಂಥ ಒಂದು ಪೇರೆಂಟ್ಸ್ ಸಪೋರ್ಟ್ ಗ್ರೂಪನ್ನು ಮಾಡಿದ್ದಾರೆ. ಇದು ಬಹುಶಃ ಎಲ್ಲಿಯೂ ಇಲ್ಲ ಬೇರೆ ಕಡೆ. ಸೊ ಬೇರೆ ಕಡೆ ಅಂದರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಸೊ ಈ ಪೇರೆಂಟ್ ಸಪೋರ್ಟ್ ಗ್ರೂಪ್ ಇದರ ಮುಖ್ಯವಾದ ಉದ್ದೇಶ ಏನಂದರೆ, ಈ ಆಟಿಸಮ್, ಆಸ್ಪರ್ಜರ್ ಸಿಂಡ್ರೋಮ್, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಇದು ಇರುವ ಮಕ್ಕಳ ತಾಯಿ ತಂದೆಯರಿಗೆ ಅರಿವು ಮೂಡಿಸುವಂಥದ್ದು. ಹಾಗೆಯೇ ಈ ಮಕ್ಕಳಲ್ಲಿ ಇರುವಂಥ ಸಮಸ್ಯೆಗಳು, ಉದಾಹರಣೆಗೆ ಈ ಮಕ್ಕಳಿಗೆ ಕಣ್ಣಿನ ತಪಾಸಣೆಯನ್ನು, ಈ ಮಕ್ಕಳಿಗೆ ಹಲ್ಲುಗಳ ತಪಾಸಣೆಯನ್ನು, ಇದನ್ನು ವ್ಯವಸ್ಥಿತವಾಗಿ ಪ್ರತಿ ತಿಂಗಳ ಕೊನೆಯ ಶನಿವಾರ ಈ ಕಾರ್ಯಕ್ರಮ ನಡೀತದೆ. ಇದ್ರ ಬಗ್ಗೆ ಕೂಡ ನೀವು ಆಟಿಸಮ್ ಸೊಸೈಟಿಯನ್ನು ಸಂಪರ್ಕಿಸಬಹುದು. ಇಷ್ಟೊತ್ತು ಕುಳಿತು ಆಸ್ಪರ್ಜರ್ ಸಿಂಡ್ರೋಮ್ ಬಗ್ಗೆ ಒಳ್ಳೆಯ ಮಾಹಿತಿಗಳನ್ನು ಹಂಚಿಕೊಂಡದಕ್ಕೆ ಮಗದೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ ಭಂಡಾರಿ ಅವರು ನಮಗೆ ಆಸ್ಪರ್ಜರ್ ಸಿಂಡ್ರೋಮ್ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ. ನೀವೆಲ್ಲರೂ ಇದರ ಉಪಯೋಗವನ್ನು ಪಡ್ಕೊಂಡು
ಪಡ್ಕೊಳ್ತೀರಿ ಅಂತೇಳಿ ನಾನು ತಿಳ್ಕೊಳ್ತೇನೆ. ಯಾಕಂತ ಹೇಳಿದರೆ ತಮ್ಮ ಮಕ್ಕಳಲ್ಲಿ ಯಾವ ರೀತಿಯ ವಿಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಇರ್ತವೆ ಅಂತೇಳಿ ಕಂಡು ಹಿಡಿದು ನೀವು ಅದನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದೀರಿ. ಸರ್, ಈಗ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮದ ನಂತರ ಮಾನಸ ಸ್ಪೆಷಲ್ ಸ್ಕೂಲ್ ಇದರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿ ಅವರು ಅರ್ಪಿಸುತ್ತಿರುವಂತಹ ಸ್ವಲೀನತೆ ಅರಿವಿನ ಅರಿವು ಕಾರ್ಯಕ್ರಮದಲ್ಲಿದ್ದೇವೆ. ಇವತ್ತು ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಶಾಲೆಯನ್ನು ನೋಡಲಿಕ್ಕೆ ಬಂದಿದ್ದೇವೆ, ಇನ್ನೊಂದು ಸ್ಪೆಷಲ್ ಸ್ಕೂಲನ್ನು ನೋಡಲಿಕ್ಕೆ ಬಂದಿದ್ದೇವೆ. ಇವತ್ತು ನೋಡಲಿಕ್ಕೆ ಬಂದಿರುವಂಥ ಸ್ಪೆಷಲ್ ಸ್ಕೂಲ್ ಮಾನಸ ಸ್ಪೆಷಲ್ ಸ್ಕೂಲ್ ಪಾಂಬೂರು. 25 ವರ್ಷಕ್ಕೂ ಮೇಲ್ಪಟ್ಟಿರುವಂಥ ಶಾಲೆ ಇದಾಗಿದೆ. ಅಲ್ಲಿ ಕೊಡುವಂಥ ಹಲವಾರು ಸೇವೆಗಳನ್ನು ತಿಳಿಯೋಣ ಬನ್ನಿ, ಮತ್ತು ಅಲ್ಲಿರುವಂತಹ ವಿಶೇಷ ಮಕ್ಕಳನ್ನು ನೋಡೋಣ ಬನ್ನಿ. ಅಲ್ಲಿ ಯಾವ ಆ್ಯಕ್ಟಿವಿಟೀಸ್ಗಳನ್ನು ಅವರು ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ನಾವು ನೋಡುವ. ನನ್ನ ಹೆಸರು ಡಾಕ್ಟರ್ ಎಡ್ವರ್ಡ್ ಲೋಬೋ, ಸ್ಥಾಪಕ ಅಧ್ಯಕ್ಷರು ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ, ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರ ಪಾಂಬೂರು. ಈ ಸಂಸ್ಥೆಯ ಪ್ರವರ್ತಕರು ಕಥೋಲಿಕ ಸಭಾ ಮಂಗಳೂರು ಹಾಗೂ ಉಡುಪಿ ಕಥೋಲಿಕ ಸಭಾವು ತನ್ನ ದಶಮಾನೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಸಮಾಜವು ಸದಾ ನೆನಪಿನಲ್ಲಿಡುವಂತಹ ಒಂದು ಕೊಡುಗೆಯನ್ನು ನೀಡಬೇಕು ಎಂದು ನಾವು ತೀರ್ಮಾನಿಸಿದ್ದೆವು. ಆ ಸಮಯದಲ್ಲಿ ನಮ್ಮ ಪರಿಸರದಲ್ಲಿ ವಿಶೇಷ ಮಕ್ಕಳಿಗೋಸ್ಕರ ಯಾವುದೇ ಶಿಕ್ಷಣದ ಹಾಗೂ ತರಬೇತಿಯ ವ್ಯವಸ್ಥೆ ಇರಲಿಲ್ಲ. ಹೆಚ್ಚಾಗಿ ಬಡ ಕುಟುಂಬದಿಂದ ಬರುವ ಈ ಮಕ್ಕಳು ಅವಕಾಶ ವಂಚಿತರಾಗಿ ಮನೆಯಲ್ಲಿಯೇ ಇರುತ್ತಿದ್ದರು. 90ರ ದಶಕದಲ್ಲಿ ಇಂತಹ ಸುಮಾರು 350ಕ್ಕಿಂತಲೂ ಅಧಿಕ ಮಕ್ಕಳನ್ನು ನಾವು ಗುರುತಿಸಿ ಅದರಲ್ಲಿ ಶಿಕ್ಷಣ ಹಾಗೂ ತರಬೇತಿಗೆ ಯೋಗ್ಯರಾದವರನ್ನು ವಿಶೇಷ ಶಾಲೆಗೆ ಸೇರಿಸಲು ನಿರ್ಧರಿಸಿದೆವು. ಅದರ ಫಲವೇ ಮಾನಸ ಪುನರ್ವಸತಿ ಹಾಗೂ ತರಬೇತಿ ಕೇಂದ್ರ. ಈ ಸಂಸ್ಥೆಯನ್ನು ಹುಟ್ಟು ಹಾಕಲು ಆಲೋಚಿಸಿದಂದಿನಿಂದ ಇಂದಿನವರೆಗೂ ಈ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ದುಡಿಯುವ ಸೌಭಾಗ್ಯ ನನ್ನದು. ಅದರಲ್ಲಿ ಪ್ರಾರಂಭದಲ್ಲಿ 9 ವರ್ಷಗಳ ಕಾಲ ಸ್ಥಾಪಕ ಅಧ್ಯಕ್ಷರಾಗಿ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸಿರುತ್ತೇನೆ. ಕಳೆದ 10 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಅಥವಾ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ. ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಗುರಿ. 1997ರಲ್ಲಿ ಸ್ಥಾಪನೆಯಾದ ನಮ್ಮ ಸಂಸ್ಥೆಯು 2022ರಲ್ಲಿ ರಜತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಈವರೆಗೆ ನಮ್ಮ ಸಂಸ್ಥೆಯಲ್ಲಿ 800ಕ್ಕಿಂತಲೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಹಾಗೂ ತರಬೇತಿಯನ್ನು ಪಡೆದು ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಲಾಗಿದೆ. ನಾನು ಜಾನ್ ಮಾರ್ಟಿಸ್, ಈ ಸಂಸ್ಥೆಯ ಸ್ಥಾಪಕ ಟ್ರಸ್ಟಿ. 2017ರಲ್ಲಿ ನಮ್ಮ ಮಾನಸ ಪುನರ್ವಸತಿ ಹಾಗೂ ತರಬೇತಿ ಸಂಸ್ಥೆಯ 20ನೇ ವರ್ಷದ ವಾರ್ಷಿಕೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿದೆವು. ಆ ಸಂದರ್ಭದಲ್ಲಿ ನಾವು ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದೆವು. ಈ ಸಂಕಿರಣದಲ್ಲಿ ನಮ್ಮ ರಾಜ್ಯದ ಹಾಗೂ ಹೊರ ರಾಜ್ಯದ ತಜ್ಞರು ಭಾಗವಹಿಸಿದ್ದರು. ಈ ವಿಚಾರ ಸಂಕಿರಣದಲ್ಲಿ ಹೊರಹೊಮ್ಮಿದ ವಿಷಯವೇನೆಂದರೆ ಸುಮಾರು 40%, 35ರಿಂದ 40% ವಿಶೇಷ ಮಕ್ಕಳಲ್ಲಿ ಆಟಿಸಮ್ ಇದೆ. ಈ ಆಟಿಸಮ್ಮಿನ ನಿವಾರಣೆಗೆ ನಾವು ಚಿಕಿತ್ಸಾ ವಿಧಾನವನ್ನು ಅಳವಡಿಸಿ ಈ ಮಕ್ಕಳ ಪುನರ್ವಸತಿಯನ್ನು ಕಲ್ಪಿಸಬೇಕು ಎಂಬ ವಿಷಯ. ಇದರ ಫಲವಾಗಿ ನಾವು 2018ರಲ್ಲಿ 7 ಮಕ್ಕಳನ್ನು ಒಳಗೊಂಡ ಆಟಿಸಮ್ ವಿಭಾಗವನ್ನು ಪ್ರಾರಂಭಿಸಿದೆವು. ಕ್ರಮೇಣ ಈ ವಿಭಾಗವು ಅಭಿವೃದ್ಧಿ ಹೊಂದಿ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಆಟಿಸಮ್ ಸೆಂಟರ್ನಲ್ಲಿ 28 ವಿಶೇಷ ಮಕ್ಕಳು ತರಬೇತಿ ಹಾಗೂ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಇವರನ್ನು ತರಬೇತಿಗೊಳಿಸಲು 4 ವಿಶೇಷ ಶಿಕ್ಷಕರು ಹಾಗೂ 2 ಸಿಬ್ಬಂದಿ ವರ್ಗದವರು ಇದ್ದಾರೆ. ನಾವು 2022ರಲ್ಲಿ 7,000 ಚದರ ಅಡಿಗಳಿಗಿಂತಲೂ ಹೆಚ್ಚಾದ ಸುಸಜ್ಜಿತ ಕಟ್ಟಡವನ್ನು ಸ್ಥಾಪನೆ ಮಾಡಿ ಈ ಆಟಿಸಮ್ ಮಕ್ಕಳಿಗೆ ತರಬೇತಿ ನೀಡುವಂತಹ ವಿಶೇಷ ಸಲಕರಣೆಗಳನ್ನು ಅದರಲ್ಲಿ ಅಳವಡಿಸಿದ್ದೇವೆ. ಹಾಗೂ ನಮ್ಮ ಈ ವಿಶೇಷ ಮಕ್ಕಳು ಇದರಲ್ಲಿ ಒಂದು ತರಬೇತಿಯನ್ನು
ಪಡೆದು ಅವರಲ್ಲಿ ಅವರ ಹೆಲ್ತ್ನಲ್ಲಿ ಈಗ ಸುಧಾರಣೆ ಕಂಡುಬಂದಿದೆ. ಈ ಒಂದು ಕ್ರಮದ ಬಗ್ಗೆ ನಮ್ಮ ಮಕ್ಕಳ ಹೆತ್ತವರು ಸಹ ತಮ್ಮ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಬರುವ ಶೈಕ್ಷಣಿಕ ವರ್ಷದಿಂದ ನಮ್ಮ ಆಟಿಸಮ್ ಸೆಂಟರ್ನಲ್ಲಿ 35ರಿಂದ 40 ವಿಶೇಷ ಮಕ್ಕಳು ಭರ್ತಿಯಾಗುವ ವ್ಯವಸ್ಥೆಯನ್ನು ನಾವು ಮಾಡಲಿದ್ದೇವೆ. ಹಾಗೂ ಆಟಿಸಮ್ ಸೆಂಟರಿನ ಅಭಿವೃದ್ಧಿಗಾಗಿ ನಾವು ವಿಶೇಷವಾಗಿ ದುಡಿತಾ ಇದ್ದೇವೆ. ಹಾಗೂ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಈ ವಿಶೇಷ ಮಕ್ಕಳನ್ನು ಅವರ 3ರಿಂದ 6 ವರ್ಷದ ಒಳಗಿನ ಪ್ರಾಯದಲ್ಲಿ ಗುರುತಿಸಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಿದರೆ ಖಂಡಿತವಾಗಿಯೂ ಈ ಮಕ್ಕಳು 90% ಸಾಮಾನ್ಯ ಮಕ್ಕಳಂತೆ ವರ್ತಿಸಬಲ್ಲರು. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಾನಸ ಸ್ಪೆಷಲ್ ಸ್ಕೂಲಲ್ಲಿ ಇದ್ದೇವೆ. ಇದು ನಮ್ಮ ಜೊತೆ ಜೋಸೆಫ್ ನೊರೋನಾ ಮತ್ತು ಜಾನ್ ಮಾರ್ಟಿಸ್ ಅವರು, ನಮ್ಮ ಮಾನಸ ಸ್ಪೆಷಲ್ ಸ್ಕೂಲ್ನ ಟ್ರಸ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ಕೆಲವಷ್ಟು ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ. ನಾವು ನೀವೀಗ ಹೇಳಿದ್ರಿ ನಿಮ್ಮ ಈ ಸಂಸ್ಥೆ ಪ್ರಾರಂಭವಾಗಿ ಒಂದು 25 ವರ್ಷದ ತನಕ ಆಗಿದೆ ಅಂತ ಹೇಳಿಕೊಂಡು, ಇವಾಗ ಇನ್ನೊಂದು ಆಟಿಸಮ್ ಸೆಂಟರ್ ಅಂತ ಹೇಳಿ ನೀವೊಂದು ಪ್ರಾರಂಭ ಮಾಡಿದ್ದೀರಿ. ಈ ಸೆಂಟರ್ ಪ್ರಾರಂಭ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನು ಸರ್? 2017ರಲ್ಲಿ ನಾವು ನಮ್ಮ ಸಂಸ್ಥೆಯ 20ನೇ ವಾರ್ಷಿಕೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದೆವು. ಆ ವಿಚಾರ ಸಂಕಿರಣಕ್ಕೆ ನಮ್ಮ ರಾಜ್ಯದ ಹಾಗೂ ಹೊರಗಿನ ರಾಜ್ಯದ ತಜ್ಞರು ಭಾಗವಹಿಸಿ ಚರ್ಚೆ ಮಾಡಿದರು. ಆವಾಗ ನಾವು ಕಂಡ ಸತ್ಯ ಏನೆಂತ ಹೇಳಿದರೆ, ಈ 100 ವಿಶೇಷ ಮಕ್ಕಳಲ್ಲಿ 35ರಿಂದ 40 ಮಕ್ಕಳು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇದರಿಂದ ಬಳಲ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅವರ ಬಾಲ್ಯಾವಸ್ಥೆಯಲ್ಲಿ ಅಂದರೆ 2ರಿಂದ 6 ವರ್ಷದ ಒಳಗೆ ಚಿಕಿತ್ಸೆ ಹಾಗೂ ತರಬೇತಿಯನ್ನು ನೀಡಿದರೆ ಈ ಮಕ್ಕಳು ಖಂಡಿತವಾಗಿಯೂ 90% ಸಾಮಾನ್ಯ ಮಕ್ಕಳಂತೆ ವರ್ತಿಸಬಲ್ಲರು ಎಂಬ ಒಂದು ಅಂಶ. ಓಕೆ, ತುಂಬ ಒಳ್ಳೆಯದು ಸರ್. ಈಗ ನೀವು ಹೇಳಿದ್ರಿ ಸರ್, ಈಗ ಈ ಒಂದು ಆಟಿಸಮ್ ಸೆಂಟರ್ ಅಂತ ಪ್ರಾರಂಭ ಮಾಡಬೇಕಂತ ಹೇಳಿದರೆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀರಿ ಅಂತ ಹೇಳಿಕೊಂಡು, ಅದೇ ರೀತಿ ನಿಮ್ಮಲ್ಲಿ ಹಲವಾರು ಸ್ಪೆಷಲ್ ಟೀಚರ್ಸ್ಗಳಿದ್ದಾರೆ. ಆ ಸ್ಪೆಷಲ್ ಟೀಚರ್ಸ್ಗಳಿಗೆ ಅವರ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ನೀವು ಯಾವ ಯಾವ ರೀತಿಯ ಟ್ರೈನಿಂಗ್ಸ್ಗಳನ್ನು ನೀವು ಕೊಡ್ತಾ ಇದ್ದೀರಿ ಸರ್? ನಾವು ಮುಖ್ಯವಾಗಿ ನಮ್ಮಲ್ಲಿ ಸ್ಪೆಷಲ್ ಟೀಚರ್ಸ್ನವರನ್ನೇ ನಾವು ಆಟಿಸಮ್ನಲ್ಲಿ ಪರಿಣತಗೊಳಿಸಲಿಕ್ಕೆ ನಾವು ತಾಂತ್ರಿಕ ಸಲಹೆಗಾರರನ್ನಾಗಿ ಈಶಾನ್ಯ ಇಂಡಿಯಾ ಫೌಂಡೇಶನ್ ಬೆಂಗಳೂರು ಇವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ನಮ್ಮ ಟೀಚರ್ಸನ್ನು ಅಲ್ಲಿಗೆ ಬೆಂಗಳೂರಿಗೆ ಕಳಿಸಿ ಅವರ ಹತ್ರ ಟ್ರೈನಿಂಗನ್ನು ಕೊಡಿಸ್ತೇವೆ. ಎರಡನೇದಾಗಿ ಅವರಿಗೆ ಬೇರೆ ಬೇರೆ ಸೆಮಿನಾರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಪ್ರೋತ್ಸಾಹಿಸಿ ಅವರು ಅಲ್ಲಿ ಹೋಗಿ ಭಾಗವಹಿಸಿ ಆ ಟ್ರೈನಿಂಗ್ನಲ್ಲಿ ಅವರು ಮಾಹಿತಿಯನ್ನು ಪಡೆದುಕೊಂಡು ಇನ್ನು ನಮ್ಮಲ್ಲೇ ನಾವು ತಜ್ಞರನ್ನು ಕರೆಸಿ ಅವರ ಹತ್ರ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡುತ್ತೇವೆ. ಓಕೆ, ತುಂಬ ಒಳ್ಳೆಯದು ಸರ್. ಯಾಕಂತ ಹೇಳಿದರೆ ಹಲವಾರು ಟ್ರೈನಿಂಗ್ಸ್ಗಳನ್ನು ಇವನ್ ಆಟಿಸಮ್ ಸೊಸೈಟಿ ಆಗಿರ್ಬೋದು, ಈ ಈಶಾನ್ಯ ಇಂಡಿಯಾ ಫೌಂಡೇಶನ್ ಜೊತೆ ನಾವು ಸಹ ಒಂದು ಒಡಂಬಡಿಕೆ ಮಾಡಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನೀವು ಸಹ ನಿಮ್ಮ ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಡೋದ್ರಿಂದ ಇನ್ನೂ ಸಹ ಮಕ್ಕಳಿಗೆ ಅದರಿಂದ ಏನು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಸರ್. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಇವಾಗ ಇದು ಒನ್ ಆಫ್ ದ ಏಡೆಡ್ ಸ್ಕೂಲ್, ಹಾಗಾಗಿ ಗೌರ್ಮೆಂಟಿಂದ ನಿಮಗೆ ಸಿಗುವಂತಹ ಏನು ಫಲಾನುಭವಿಗಳು ಏನೆಲ್ಲ ಸಿಗ್ತದೆ ಸರ್? ನಮಗೆ ಒಂದು ಮಗುವಿಗೆ ಇಂತಿಷ್ಟೇ ಅಂತ ನಮ್ಮ ಕರ್ನಾಟಕ ಸರ್ಕಾರದ ಚೈಲ್ಡ್ ಸೆಂಟ್ರಿಕ್ ಗ್ರಾಂಟ್ ವಿಭಾಗದಿಂದ ನಮಗೆ ಗ್ರಾಂಟ್ ಸಿಗ್ತಾ ಇದೆ ಪ್ರತಿ ವರ್ಷಕ್ಕೆ. ಆದರೆ ಈ ಗ್ರಾಂಟ್ ನಮಗೆ ಸಾಕಾಗುವುದಿಲ್ಲ. ನಮ್ಮ ಸಂಸ್ಥೆ ತಿಳಿದವರು ಹಾಗೂ ನಮ್ಮ ಸಂಸ್ಥೆಗೆ ಭೇಟಿ ನೀಡುವ ಒಳ್ಳೆಯ ಮನಸ್ಕರು ನಮ್ಮ ಸಂಸ್ಥೆಗೆ ದೇಣಿಗೆಯನ್ನು ನೀಡ್ತಾ ಇದ್ದಾರೆ. ಸರ್ಕಾರದ ಒಂದು ಗ್ರಾಂಟ್ ಹಾಗೂ ಈ ಒಳ್ಳೆಯ ಮನಸ್ಕರ ಒಂದು ಸಹಕಾರದಿಂದ ನಮ್ಮ ಸಂಸ್ಥೆಯನ್ನು ಸುಸೂತ್ರವಾಗಿ ನಾವು ಇಷ್ಟರವರೆಗೆ ನಡೆಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಆಟಿಸಮ್ ಸೆಂಟರಿಗಾಗಲಿ ಹಾಗೂ ಈ ವಿಶೇಷ ಶಾಲೆಗಾಗಲಿ KMC ಮಣಿಪಾಲದಿಂದ ನುರಿತ ಚಿಕಿತ್ಸಕರು, ಅದು ಆಕ್ಯುಪೇಷನಲ್ ಥೆರಪಿಸ್ಟ್ ಆಗಲಿ, ಸ್ಪೀಚ್ ಥೆರಪಿಸ್ಟ್ ಆಗಲಿ, ಫಿಸಿಯೋಥೆರಪಿಸ್ಟ್ ಆಗಲಿ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಲಿ ವಾರಕ್ಕೆ 2 ಸಲ ಅವರು ನಮ್ಮ ಸಂಸ್ಥೆಗೆ
ಭೇಟಿ ನೀಡ್ತಾರೆ ಹಾಗೂ ಈ ಒಂದು ವಿಶೇಷ ಚಿಕಿತ್ಸೆಯನ್ನು ನೀಡ್ತಾರೆ. ಅವರ ಜೊತೆಗೆ ನಮ್ಮ ವಿಶೇಷ ಶಿಕ್ಷಕರು ತರಬೇತಿಯನ್ನು ಪಡೆದು ಅವರು ಇಲ್ಲದ ಸಮಯದಲ್ಲಿ ಇಂತಹ ಚಿಕಿತ್ಸೆಯನ್ನು ಅವರು ಸಹ ನಮ್ಮ ಮಕ್ಕಳಿಗೆ ನೀಡ್ತಾ ಬಂದಿರುತ್ತಾರೆ. ಮತ್ತು ಈ ಚಿಕಿತ್ಸೆಯು ಮನೆಯಲ್ಲಿ ಮುಂದುವರಿಸಲು ನಾವು ಪೇರೆಂಟ್ಸ್ ಈ ಮಕ್ಕಳ ಹೆತ್ತವರನ್ನು ಶಾಲೆಗೆ ಕರೆಸ್ತೇವೆ. ವಾರಕ್ಕೆ 2 ಸಲ ಮಕ್ಕಳು ಬರುವ ಒಂದು ಯೋಜನೆ ಇದೆ ಪ್ರತ್ಯೇಕವಾಗಿ ಆಟಿಸಮ್ ಸೆಂಟರ್ಗೆ. ಅವರು ಬಂದು ಈ ನುರಿತ ಚಿಕಿತ್ಸಕರಿಂದ ಹಾಗೂ ನಮ್ಮ ಶಾಲೆಯ ಶಿಕ್ಷಕರಿಂದ ತರಬೇತಿಯನ್ನು ಪಡೆದು ಇಲ್ಲಿ ನೀಡುವಂತಹ ಒಂದು ಚಿಕಿತ್ಸೆಯನ್ನು ಮನೆಯಲ್ಲಿ ಹಾಗೂ ರಜಾ ಕಾಲದಲ್ಲಿ ಮುಂದುವರಿಸಿ ಮಕ್ಕಳು ಸದಾ ಒಂದು ಚಟುವಟಿಕೆಯಲ್ಲಿ ಹಾಗೂ ನಾರ್ಮಲ್ ಇರುವ ಹಾಗೆ ನೋಡಿಕೊಳ್ತಾರೆ. ಓಕೆ, ತುಂಬ ಒಳ್ಳೆಯದು ಸರ್. ಇನ್ನೊಂದು ವಿಚಾರ ಅಂತ ಹೇಳಿದರೆ, ನಾವು ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಜನರಿಗೆ ಆದಷ್ಟು ಈ ಆಟಿಸಮ್ ಬಗ್ಗೆ ಆಗಿರ್ಬೋದು, ಈವನ್ ಮೆಂಟಲ್ ಹೆಲ್ತಿನ ಬಗ್ಗೆ ಆಗಿರ್ಬೋದು, ಅವರಿಗೆ ಅವೇರ್ನೆಸ್ ಹೋಗಬೇಕು ಅಂತ ಹೇಳುವಂಥದ್ದು ಮುಖ್ಯ ಉದ್ದೇಶ ಸರ್. ನಿಮ್ಮ ರೀತಿಯಲ್ಲಿ ಈ ಅವೇರ್ನೆಸ್ ಎಷ್ಟು ಅಗತ್ಯ ಸರ್? ಈಗಾಗಲೇ ಜಾನ್ ಮಾರ್ಟಿಸ್ರು ಹೇಳಿದರು, ನಮ್ಮ ವಿಚಾರ ಸಂಕಿರಣದಲ್ಲಿ ಹೊರಹೊಮ್ಮಿದ ಒಂದು ಉದ್ದೇಶವೇ ಆಟಿಸಮ್ ಸೆಂಟರ್. ಅದರಲ್ಲಿ ನಾವು ಮುಖ್ಯವಾಗಿ ಒಂದು ಥೀಮನ್ನು ಅಳವಡಿಸಿದೆವು, ಎವ್ರಿ ಚೈಲ್ಡ್ ಈಸ್ ಬಾರ್ನ್ ಟು ವಿನ್, ಆರ್ ವಿ ಡೂಯಿಂಗ್ ಇನಫ್ ಅಂತ. ಈ ಒಂದು ವಿಚಾರಧಾರದಲ್ಲಿ ನಾವು ಆಟಿಸಮ್ ಮಕ್ಕಳಿಗೋಸ್ಕರವೇ ಒಂದು ವಿಶೇಷ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಂತ ಅಂದು ನಾವು ನಿರ್ಧಾರ ಮಾಡಿ, ಅನಂತರ ಕಳೆದ 7 ವರ್ಷದಿಂದ ಈ ಬೆಳವಣಿಗೆ ನಾವು ನೋಡ್ತಾ ಇದ್ದೇವೆ. ಅದರ ಬಗ್ಗೆ ನಾವು ಚಿಂತನೆ ನಡೆಸ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಹಣದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಮುಂದುವರಿತಾ ಇದ್ದೇವೆ. ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳನ್ನು ಅಲ್ಲಿ ಚಿಕಿತ್ಸೆ ಹಾಗೂ ಇಲ್ಲಿಯ ಒಂದು ಫೆಸಿಲಿಟಿ ಸಿಗಬೇಕಂತ ನಮ್ಮ ಉದ್ದೇಶ. ಎಲ್ಲ ಟ್ರಸ್ಟಿಯವರು 15 ಜನ ನಮ್ಮ ಸಂಸ್ಥೆಯಲ್ಲಿ ಟ್ರಸ್ಟಿಯವರಿದ್ದಾರೆ. ಎಲ್ಲ ಟ್ರಸ್ಟಿಯವರು ಕೂಡ ಈ ಬಗ್ಗೆ ಚಿಂತನೆಯನ್ನು ನಡೆಸಿ ಅವರವರ ಒಂದು ಅಭಿಪ್ರಾಯವನ್ನು ಕೊಟ್ಟು ಅವರು ಕೂಡ ಈ ಕಾರ್ಯದಲ್ಲಿ ನೆರವನ್ನು ನೀಡ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಹೇಳುವುದಾದರೆ, ನಮ್ಮಲ್ಲಿ ಇದ್ದ ಸ್ಟಾಫು ಹಾಗೂ ನಮ್ಮ ಪೇರೆಂಟ್ಸ್ ಕೂಡ ಈಗ ಈ ಚಿಕಿತ್ಸೆಯನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಮಣಿಪಾಲ KMCಯಿಂದ ಏನು ಸ್ಪೆಷಲಿಸ್ಟ್ ಬರ್ತಾರೆ ಅವರ ಒಟ್ಟಿಗೆ ಜೊತೆಗೂಡಿ ಅವರ ತಕ್ಕೆ ತಿಳಿದುಕೊಂಡು ನಾವು ಇನ್ನು ಮುಂದಿನ ವರ್ಷದಲ್ಲಿ ನಮ್ಮಲ್ಲೇ ನಾವು ಫಿಸಿಯೋಥೆರಪಿಸ್ಟ್, ಆಕ್ಯುಪೇಷನ್ ಥೆರಪಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟನ್ನು ನಾವು ಇಲ್ಲಿ ಪರ್ಮನೆಂಟಾಗಿ ಅಥವಾ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇಲ್ಲಿ ಇಟ್ಟುಕೊಂಡು ಈ ವ್ಯವಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ತುಂಬ ಒಳ್ಳೆಯದು ಸರ್. ಅದೇ ರೀತಿ ನಾನು ಅದೇ ಒಂದು ಪ್ರಶ್ನೆ ಕೇಳಿರುವಂಥದ್ದು ಏನಂತ ಹೇಳಿದರೆ, ಈಗ ಈ ಅವೇರ್ನೆಸ್ಗಳು ಎಷ್ಟು ಅಗತ್ಯ ಸರ್? ಈಗ ಈ ಅವೇರ್ನೆಸ್ಸಿಂದ ಎಷ್ಟು ಜನರಿಗೆ ನಮಗೆ ರೀಚ್ ಆಗಲಿಕ್ಕೆ ಆಗ್ತದೆ? ಈ ಅಗತ್ಯ ಇದೆಯಾ? ಈ ಆಟಿಸಮ್ ಬಗ್ಗೆ ಆಗಿರ್ಬೋದು, ಮೆಂಟಲ್ ಹೆಲ್ತ್ನ ಕೆಲವು ವಿಚಾರಗಳನ್ನಾಗಿರ್ಬೋದು, ಇದರ ಟ್ರೈನಿಂಗ್ಗಳಾಗಿರ್ಬೋದು, ಇದರದೆಲ್ಲ ಅಗತ್ಯ ಇದೆಯಾ? ಅವೇರ್ನೆಸ್ಗಳ ಅಗತ್ಯ ಇದೆಯಾ ಸರ್? ಖಂಡಿತವಾಗಿಯೂ ಅವೇರ್ನೆಸ್ನ ಅಗತ್ಯ ಇದೆ. ಯಾಕಂತ ಹೇಳಿದರೆ, ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿ ಆ ಮಗು ಒಂದು ಅದರದೇ ಆದ ಒಂದು ಮೈಲ್ ಸ್ಟೋನ್ಸ್ ಅಂತ ಹೇಳ್ತಾರೆ, ಬೆಳವಣಿಗೆ. ಆ ಬೆಳವಣಿಗೆಯ ಗುರಿಯನ್ನು ಮುಟ್ಟದೇ ಇದ್ದರೆ ಖಂಡಿತವಾಗಿಯೂ ಆಗ ಅರ್ಲಿ ಇಂಟರ್ವೆನ್ಷನ್ ಬೇಕು. ಅದು ಆಶಾ ಕಾರ್ಯಕರ್ತೆಯರಾಗಲಿ ಅಥವಾ ಅಂಗನವಾಡಿ ಟೀಚರ್ಸ್ಗಳಾಗಲಿ ಅವರು ಮನೆ ಮನೆಗೆ ವಿಸಿಟ್ ಮಾಡಿದಾಗ ಖಂಡಿತವಾಗಿಯೂ ಅವರಿಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದರೆ ಅವರಿಗೆ ಈ ಬಗ್ಗೆ ತರಬೇತಿಯನ್ನು ನೀಡಿರುತ್ತಾರೆ. ಆದರೆ ಮಗುವಿನ ತಂದೆ ತಾಯಿಗೆ ತಮ್ಮ ಮಗು ಒಂದು ವಿಶೇಷ ಮಗು ಅಂತ ಒಪ್ಪಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಅದು ಸಮಾಜದ ಪರಿಸ್ಥಿತಿ ಹಾಗೆ. ಒಂದು ಮನೆಯಲ್ಲಿ ಒಂದು ವಿಶೇಷ ಮಗು ಇದ್ದರೆ ಖಂಡಿತವಾಗಿಯೂ ಆ ತಂದೆ ತಾಯಿಗಳು ಸಂತೋಷದಿಂದ ಇರುವುದಿಲ್ಲ. ಹಾಗಾಗಿ ಅವರಿಗೆ ಅವೇರ್ನೆಸ್ ಬೇಕು. ಈ ಅವೇರ್ನೆಸ್ನಲ್ಲಿ ಈ ಮಕ್ಕಳು ಹೇಗೆ ಹುಟ್ಟುತ್ತವೆ, ಅವರು ಹುಟ್ಟಿದ ಕೂಡಲೇ ಅವರನ್ನು ಯಾವ ತರಹದ ಚಿಕಿತ್ಸೆಗೆ ಒಳಪಡಿಸಬೇಕು, ಅವರ ಮೈಲ್ ಸ್ಟೋನ್ ಅಚೀವ್ ಮಾಡುವಲ್ಲಿ ಯಾವ ರೀತಿ ಕೂಲಂಕುಷವಾಗಿ ಒಬ್ಸರ್ವ್ ಮಾಡಬೇಕು ಎಂಬುದನ್ನು ಅರ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಗಳು ಹೇಳಿಕೊಡುತ್ತವೆ. ಉದಾಹರಣೆಗೆ 1.5 ವರ್ಷದ ಪ್ರಾಯದಲ್ಲಿ ಮಗು ಮಾತನಾಡಬೇಕು ಅಥವಾ 11 ತಿಂಗಳಲ್ಲಿ ಅಂಬೆಗಾಲಿಡಬೇಕು. ಅದು ಮಾಡುವುದಿಲ್ಲ ಆದರೆ ಸ್ವಲ್ಪ ಸಮಯ ಮಗು ತೆಗೆದುಕೊಳ್ಬೋದು. ಆ ಬಗ್ಗೆ ಮಾಹಿತಿ ನೀಡುವಾಗ ತಂದೆ ತಾಯಿಗಳು ಸಾಮಾನ್ಯವಾಗಿ ಹೇಳಿದ್ದಾರೆ, ಇವನ ತಂದೆ ಸಹ 2 ವರ್ಷದಿಗೆ ಮಾತಾಡಲಿಲ್ಲ, ಹಾಗಾಗಿ ಇವ ಸಹ ಮಾತಾಡುವುದಿಲ್ಲ. ಇವನ ತಂದೆ 2.5 ವರ್ಷವಾಗುವಾಗ ಚೆನ್ನಾಗಿ ಮಾತಾಡಿದ, ಹಾಗಾಗಿ ಇವ ಸಹ ಮಾತನಾಡಬಹುದು ಅಂತ ಒಂದು ಭಾವನೆ ಇದೆ. ಆದರೆ ಮನೆಯಲ್ಲಿ ಈ ಪೇರೆಂಟ್ಸ್ ಈ ವಿಷಯ ಒಪ್ಪಿಕೊಳ್ಳಲು ರೆಡಿ ಇರುವುದಿಲ್ಲ.
ನಮ್ಮ ಅವೇರ್ನೆಸ್ ಇಲ್ಲಿ ಬರ್ತದೆ. 2 ವರ್ಷದ ನಂತರ ಮಾತಾಡಿದರೆ ಭಾಳ ಖುಷಿ, ಆದರೆ ಸದ್ಯಕ್ಕೆ ಮಾತಾಡೋದಿಲ್ಲವಲ್ಲ. ಹಾಗಾಗಿ ಅವನಿಗೆ ಒಂದು ವಿಶೇಷ ಚಿಕಿತ್ಸೆ ಬೇಕು. ಹಾಗಾಗಿ ಅವೇರ್ನೆಸ್ ಬೇಕೇ ಬೇಕು, ಅದು ಭಾಳ ಇಂಪಾರ್ಟೆಂಟ್. ಅದೇ ಒಂದು ಮಗುವಿಗೆ 6 ವರ್ಷ ಮಿಕ್ಕಿದ ಮೇಲೆ ಮಗುವನ್ನು ಚಿಕಿತ್ಸೆಗೆ ಒಳಪಡಿಸುವುದಾದರೆ ಅದು ಅಷ್ಟು ಪರಿಣಾಮಕಾರಿಯಾಗುವುದಿಲ್ಲ. ಯಾವ ಮಗುವಿಗೆ 3 ವರ್ಷದಿಂದ 6 ವರ್ಷದವರೆಗೆ ಆಟಿಸಮ್ ಟ್ರೀಟ್ಮೆಂಟ್ಗೋಸ್ಕರ ಚಿಕಿತ್ಸೆಗೆ ಒಳಪಡಿಸಿದರೆ ತಜ್ಞರು ಹೇಳುವ ಪ್ರಕಾರ 90% ಆ ಮಗು ಸಾಮಾನ್ಯ ಮಕ್ಕಳಂತೆ ವರ್ತಿಸುತ್ತದೆ, ಇಲ್ಲದಿದ್ದರೆ ಕಷ್ಟ ಅಂತ ಹೇಳ್ತಾರೆ. ಈ ಒಂದು ಕಾರಣಗಳಿಂದ ಅವೇರ್ನೆಸ್ ಪ್ರೋಗ್ರಾಮು ಅದು ಹೆತ್ತವರಿಗಾಗಲಿ, ಆಶಾ ಕಾರ್ಯಕರ್ತರಿಗಾಗಲಿ, ಅಥವಾ ಅಂಗನವಾಡಿ ಟೀಚರ್ಸ್ಗಾಗಲಿ, ಅಥವಾ ನಮ್ಮ ಸಮಾಜಕ್ಕಾಗಲಿ ಬೇಕೇ ಬೇಕು. ಸಾಧಾರಣ 25 ವರ್ಷಗಳ ಹಿಂದೆ ಈಗ ಡಾಕ್ಟ್ರುಗಳಿಗೆ ಸಹ ಆಟಿಸಮ್ ಬಗ್ಗೆ ಆಗಲಿ ಅಥವಾ ಇಂಟೆಲೆಕ್ಚುವಲ್ ಡಿಸೇಬಿಲಿಟಿ ಬಗ್ಗೆ ಆಗಲಿ ಸಾಕಷ್ಟು ನಾಲೆಜ್ ಇರಲಿಲ್ಲ. ಆದರೆ ಇವಾಗ ಪರಿಸ್ಥಿತಿ ಬದಲಾಗಿದೆ. ಡಾಕ್ಟ್ರಿಗಾಗಲಿ, ಸಮಾಜದ ಮುಖ್ಯಸ್ಥರಿಗಾಗಲಿ ಅಥವಾ ಮನೆಯವರಿಗಾಗಲಿ ಸಾಕಷ್ಟು ಜ್ಞಾನ ಇದೆ. ಆದ್ದರಿಂದ ಈ ಮಕ್ಕಳನ್ನು ಒಂದು ತರಬೇತಿ ಅಥವಾ ಚಿಕಿತ್ಸೆಗೆ ಒಳಪಡಿಸುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿವೆ ಈ ಕಾಲದಲ್ಲಿ. ಸತ್ಯವಾಗಿ ಹೇಳಿದ್ರಿ ಸರ್. ನಮ್ಮದು ಇದೇ ಒಂದು ಸಂವೇದ ಅಂತ ಹೇಳುವಂತಹ ಪೇರೆಂಟ್ಸ್ ಗ್ರೂಪ್ ಮೀಟಿಂಗಲ್ಲಿ ಎವ್ರಿ ಮಂತ್ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಾಗ್ತಾ ಇರ್ತದೆ. ಆ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ಮೊನ್ನೆ ಒಂದು ರಿಸೋರ್ಸ್ ಪರ್ಸನ್ ಅವರು ಬಂದಾಗೂ ಸಹ ಒಂದು ವಿಚಾರವನ್ನು ಹೇಳಿದರು. ಬೇರೆ ದೇಶಗಳಲ್ಲಿ ಆ ಮಕ್ಕಳಿಗೆ ಒಂದು ವರ್ಷ ಆವಾಗನೇ ಅವರಿಗೊಂದು ಯಾವುದು ಏನು ಅರ್ಲಿ ಇಂಟೆನ್ಷನ್ ಪ್ರೋಗ್ರಾಮ್ಸ್ಗಳು ಆಗ್ತದೆ ಅಂತ ಹೇಳಿಕೊಂಡು, ನಮ್ಮ ದೇಶದಲ್ಲಿ ಇನ್ನೂ ಸಹ ಆ ಡೆವಲಪ್ಮೆಂಟ್ ಆಗಲಿಲ್ಲ. ಈ ಒಂದು ಡೆವಲಪ್ಮೆಂಟ್ ಆದರೆ ನಮಗೂ ಸಹ ನಮ್ಮ ಮಕ್ಕಳ ಒಂದು ಅರ್ಲಿ ಇಂಟರ್ವೆನ್ಷನ್ ಆಗಿ ಅವರ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಆಗ್ತದೆ. ನೀವು ಹೇಳಿರುವಂಥ 100ಕ್ಕೂ 100 ಸರಿ ಸರ್. ಈ ಅವೇರ್ನೆಸ್ಗಳು ಅಷ್ಟು ಅಗತ್ಯ ಇದೆ ಸರ್. ಮತ್ತು ಇನ್ನೊಂದು ವಿಚಾರ ಸರ್, ನಾವು ನೋಡಿರುವ ಹಾಗೆ ನಮ್ಮ ಉಡುಪಿ ಮತ್ತು ನಮ್ಮ ಮಂಗಳೂರಿನಲ್ಲಿ ಹಲವಾರು ಪ್ಯಾರಾಮೆಡಿಕಲ್ ಕಾಲೇಜ್ಗಳಿದೆ. ಆದರೂ ಸಹ ನಮ್ಮ ಸ್ಪೆಷಲ್ ಸ್ಕೂಲ್ಸ್ಗಳಲ್ಲಿ ಥೆರಪಿಸ್ಟ್ಗಳು ಸಿಗ್ತಾ ಇಲ್ಲ ಅಂತ ಹೇಳುವಂತಹ ಒಂದು ಕಂಪ್ಲೇಂಟ್ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಖಂಡಿತವಾಗಿಯೂ ಈ ವಿಶೇಷ ಮಕ್ಕಳಿಗೆ ವಿಶೇಷ ಚಿಕಿತ್ಸೆಯನ್ನು ಕೊಡಿಸಲು ನಮ್ಮಲ್ಲಿ ವಿಶೇಷ ಒಂದು ಚಿಕಿತ್ಸಕರ ಕೊರತೆ ಇದೆ. ನಮ್ಮ ಮಂಗಳೂರಲ್ಲಾಗಲಿ ಉಡುಪಿಯಲ್ಲಾಗಲಿ ಹಲವಾರು ಪ್ಯಾರಾಮೆಡಿಕಲ್ಸ್ ಕಾಲೇಜುಗಳು ಇದ್ದರೂ ಅವರು ಫೀಸೆಲ್ಲ ಚಾರ್ಜ್ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ವಿಶೇಷ ಚಿಕಿತ್ಸಕರಿಗೆ ಆಕ್ಯುಪೇಷನಲ್ ಥೆರಪಿಸ್ಟ್ ಆಗಲಿ, ಸ್ಪೀಚ್ ಥೆರಪಿಸ್ಟ್ ಆಗಲಿ ಅಥವಾ ಫಿಸಿಯೋಥೆರಪಿಸ್ಟ್ ಆಗಲಿ ಇವರಿಗೆ ಯುರೋಪ್ ಹಾಗೂ ಅಮೆರಿಕಾದಲ್ಲಿ ಒಂದು ವಿಶೇಷ ಬೇಡಿಕೆ ಇದೆ. ನಾನು ತಿಳಿದ ಪ್ರಕಾರ ಯುರೋಪ್ನಲ್ಲಿ ಹಾಗೂ ಅಮೆರಿಕಾದಲ್ಲಿ ಒಂದು ಮನೆಯಲ್ಲಿ ಒಂದು ವಿಶೇಷ ಮಗು ಇದ್ದರೆ ಆ ಮಗುವಿನ ಸರ್ವತೋಮುಖ ಅಭಿವೃದ್ಧಿಯನ್ನು ನೋಡಿಸಿಕೊಳ್ಳಲು ಆಗ ಮಗುವಿಗೇ ಅವರು ಒಂದು ವಿಶೇಷ ಚಿಕಿತ್ಸಕ ಅವ ಫಿಸಿಯೋಥೆರಪಿಸ್ಟ್ ಆಗ್ಬೋದು, ಆಕ್ಯುಪೇಷನಲ್ ಥೆರಪಿಸ್ಟ್ ಆಗ್ಬೋದು ಅಥವಾ ಸ್ಪೀಚ್ ಥೆರಪಿಸ್ಟ್ ಆಗ್ಬೋದು, ಅವರನ್ನು ನೇಮಕ ಮಾಡಿ ಅವರಿಗೆ ಕೈ ತುಂಬ ಸಂಬಳ ಕೊಡುತ್ತಾರೆ. ಆದರೆ ಸದ್ಯಕ್ಕೆ ನಮ್ಮ ಸಂಸ್ಥೆಗಳು ಅವರಿಗೆ ಒಂದು ಕೈ ತುಂಬ ಸಂಬಳ ನೀಡುವ ಸ್ಥಿತಿಯಲ್ಲಿಲ್ಲ. ಆದರೆ ಅವರ ಅಗತ್ಯಕ್ಕೆ ತಕ್ಕಂತೆ ನಾವು ಅವರಿಗೆ ಸಂಬಳವನ್ನು ಕೊಡ್ತಾ ಇದ್ದೇವೆ. ಆದರೆ ಹಲವಾರು ಕಾರಣಗಳಿಗೋಸ್ಕರ ಈ ಒಂದು ವಿಶೇಷ ಚಿಕಿತ್ಸಕರು ನಮ್ಮ ಸಂಸ್ಥೆಯಲ್ಲಿ 1 ಅಥವಾ 2 ವರ್ಷ ಸೇವೆಯನ್ನು ಸಲ್ಲಿಸಿ ಅನುಭವವನ್ನು ಗಿಟ್ಟಿಸಿಕೊಂಡು ಒಳ್ಳೆಯ ಉದ್ಯೋಗವನ್ನು ಅರಸಿ ದೇಶ ವಿದೇಶಗಳಿಗೆ ಹೋಗ್ತಾ ಇರ್ತಾರೆ. ಈ ಒಂದು ಕಾರಣಗಳಿಂದ ನಮಗೆ ವಿಶೇಷ ಶಿಕ್ಷಕರ ಅಥವಾ ವಿಶೇಷ ತರಬೇತಿದಾರರ ಒಂದು ಕೊರತೆಯು ಕಾಣಿಸ್ತಾ ಇದೆ. ಈ ಥೆರಪಿಸ್ಟ್ನವರು ಮುಖ್ಯವಾಗಿ ಪಟ್ಟಣಗಳಲ್ಲಿ ಅವರ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾರೆ. ಮತ್ತು ಅವರಿಗೆ ಪೇರೆಂಟ್ಸ್ ಅವರು ಮಕ್ಕಳನ್ನು ಕರ್ಕೊಂಡು ಹೋದಾಗ ಅವರು ಗಂಟೆಗೆ ಇಷ್ಟು ಫೀಸ್ ಅಂತ ನಿರ್ಣಯ ಮಾಡ್ತಾರೆ. ಹೆಚ್ಚಾಗಿ ಹಳ್ಳಿಯಲ್ಲಿ ಅಥವಾ ಸಣ್ಣ ಪಟ್ಟಣಗಳಲ್ಲಿ ವಾಸಿಸುವವರಿಗೆ ಮಕ್ಕಳನ್ನು ದೊಡ್ಡ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಲು ಆಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಕೂಡ ಏನು ಮಕ್ಕಳಿಗೆ ಯಾವ ಥರದ ಒಂದು ಫೀಸ್ ಕಲೆಕ್ಟ್ ಮಾಡದೆ ಅವರಿಗೆ ಫ್ರೀಯಾಗಿ ಥೆರಪಿಯನ್ನು ಹಾಗೂ ಬೇರೆ ಶಿಕ್ಷಣವನ್ನು ನಾವು ನೀಡುತ್ತಾ ಬಂದಿದ್ದೇವೆ, ಅನ್ನು ಕೂಡ ನೀಡಲು ಇಚ್ಛಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಥೆರಪಿಸ್ಟ್ ಅವರು ನಾವು ಅಡ್ವರ್ಟೈಸ್ಮೆಂಟ್ ಮಾಡಿ ನಾವು ಒಂದು 30,000 40,000 ಸಂಬಳ ಕೊಡೋದಾದರೂ ಯಾರೂ ಅದಕ್ಕೆ ಅಪ್ಲಿಕೇಶನ್ ಬರೋದಿಲ್ಲ. ನಮಗೆ ಅದಕ್ಕಿಂತ ಹೆಚ್ಚು ಸಂಬಳ ಕೊಟ್ಟು ಅವರನ್ನು ಇಟ್ಟುಕೊಳ್ಳುವ ಹಾಗೆ ಕೂಡ ಇಲ್ಲ.
ಆದರೆ ಇನ್ನು ಮುಂದಿನ ವರ್ಷದಲ್ಲಿ ನಾವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಅಥವಾ ಆನರರಿಯಂ ಬೇಸಿಸಲ್ಲಿ ಇಂಥ ಥೆರಪಿಸ್ಟ್ ಅವರ ಒಂದು ಸರ್ವಿಸಸ್ ಅವರ ಒಂದು ತೆಗೆದುಕೊಳ್ಳಿಕ್ಕೆ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ತುಂಬ ಒಳ್ಳೆಯ ವಿಚಾರ ಸರ್. ಇವನ್ ನನ್ನದು ಸಹ ಒಂದು ಅದರ ಬಗ್ಗೆ ಒಂದು ಅಭಿಪ್ರಾಯ. ನಾವು ವಿದ್ಯೆಗಳನ್ನು ಕಲಿತೇವೆ, ವಿದ್ಯೆ ಕಲಿತಾಗ ನಮ್ಮ ದೇಶದಲ್ಲಿ ನಮಗೆ ಅದರ ಬಗ್ಗೆ ಸೇವೆ ಕೊಡಲಿಕ್ಕೆ ಆಗ್ತದ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇದ್ದರೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿರುವಂತಹ ನಮ್ಮ ಮಕ್ಕಳಿಗೆ ನಮ್ಮ ಸಣ್ಣದಾದರೂ ಸೇವೆ ಕೊಡುವ ಒಂದು ಆಗಲಿ ಅಂತ ಹೇಳ್ತಾ ಹಲವಾರು ವಿಚಾರಗಳನ್ನು ನೀವು ಮಾತಾಡಿದ್ರಿ ಸರ್. ನಮ್ಮ ಮಾನಸ ಸ್ಪೆಷಲ್ ಸ್ಕೂಲ್ ಬಗ್ಗೆ ಆಗಿರ್ಬೋದು, ಈ ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು, ತುಂಬ ಒಳ್ಳೆಯ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ನನ್ನ ಹೆಸರು ಸಿಸ್ಟರ್ ವಿನ್ನಿ ಗೊನ್ಸಾಲ್ವಿಸ್. ನಾನು ಈಗ ಪ್ರಸ್ತುತ ಮಾನಸ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. 12 ವರ್ಷಗಳ ಹಿಂದೆ ಇದೇ ಸಂಸ್ಥೆಯಲ್ಲಿ ಆರಂಭಾವಸ್ಥೆಯಲ್ಲಿದ್ದು ಅನುಭವ ಕೂಡ ನನಗಿದೆ. ಇಲ್ಲಿರುವ ಮಕ್ಕಳ ಬಗ್ಗೆ ಬೇಕು ಬೇಡಗಳ ತಿಳುವಳಿಕೆಯನ್ನು ಕೂಡ ತಿಳಿದುಕೊಂಡಿದ್ದೇನೆ. ಹಾಗೆ ಈಗ ನಮ್ಮ ಶಾಲೆಯಲ್ಲಿ ಒಟ್ಟು 128 ಮಕ್ಕಳಿದ್ದಾರೆ. ಅದರಲ್ಲಿ 64 ವಿದ್ಯಾರ್ಥಿಗಳು ನಮ್ಮದೇ ವಸತಿ ನಿಲಯದಲ್ಲಿದ್ದು ಇಲ್ಲಿಯ ಶಾಲೆಯಲ್ಲಿ ದೊರಕುವ ಎಲ್ಲ ಸೌಲಭ್ಯಗಳನ್ನು ಅವರು ಪಡೆದುಕೊಳ್ಳುತ್ತಿದ್ದಾರೆ. ನಾವು ಇಲ್ಲಿ ಸಾಮಾನ್ಯ ಶಾಲೆಯಂತೆ ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ವಿಂಗಡಿಸುವ ರೀತಿಯೇ ಬೇರೆ ಇದೆ. ಅದೆಂದರೆ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ, ಮಾಧ್ಯಮಿಕ ಮತ್ತು ವೃತ್ತಿಪರ ತರಬೇತಿ ಅಂತ ಹೇಳ್ತೇವೆ. ಮಕ್ಕಳಿಗೆ ಪ್ರತಿ ತರಗತಿಗೆ 1 ಶಿಕ್ಷಕಿ ಹಾಗೂ 7 ವಿದ್ಯಾರ್ಥಿಗಳನ್ನು ವಿಂಗಡಿಸಿ ನೀಡಲಾಗುತ್ತದೆ. ಪ್ರತಿ ವಿದ್ಯಾರ್ಥಿಗೆ 1 ವರ್ಷದ ಪಠ್ಯಕ್ರಮ ಇರ್ತದೆ. ಅದನ್ನು ನಾವು ವಾರಕ್ಕೆ ಸೀಮಿತಗೊಳಿಸಿ, ನಂತರ ತಿಂಗಳಿಗೆ ಉಳಿಸಿ, ನಂತರ ವರ್ಷವನ್ನು ಅದರಲ್ಲಿ ಆ ಪಠ್ಯಕ್ರಮವನ್ನು ಮುಗಿಸಲು ನಾವು ಶ್ರಮಿಸುತ್ತೇವೆ. ಇಲ್ಲಿ ನಮ್ಮ ಎಲ್ಲ ಶಿಕ್ಷಕರು, ನಮ್ಮ ಮಾನಸ ಸಂಸ್ಥೆಯಲ್ಲಿ ಎಲ್ಲ ಶಿಕ್ಷಕರು ಮಕ್ಕಳ ಪ್ರಗತಿಗಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಮಕ್ಕಳಿಗೆ ಆಗಾಗ್ಗೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನನ್ನು ಅವರು ಕಲಿಯಬಹುದು. ಒಂದು ಮಗುಗಿಂತ ಇನ್ನೊಂದು ಮಗು ಭಿನ್ನವಾಗಿದೆ ಮತ್ತು ವಿಶೇಷ ಸಾಮರ್ಥ್ಯವಿದೆ. ಆ ಸಾಮರ್ಥ್ಯವನ್ನು ಗುರುತಿಸಿ ಆ ಮಗುವಿಗೆ ಆಟೋಟದಲ್ಲಿ ಆಗಲಿ, ಚಿತ್ರಕಲೆಯಲ್ಲಿ ಆಗಲಿ, ಇನ್ನು ಓದಿನಲ್ಲಿ ಆಗಲಿ ಕೆಲವು ಮಕ್ಕಳು ಬಹಳಷ್ಟು ಪ್ರಗತಿಯನ್ನು ಪಡೆದಿದ್ದಾರೆ. ಇನ್ನು ಕೂಡ ನಾವು ಆ ಪ್ರಗತಿಯಲ್ಲಿ ನಡೆಯಲು ನಾವೆಲ್ಲರೂ ಶ್ರಮಿಸುತ್ತಿದ್ದೇವೆ. So I am Nisha Castorino. I am a first year MSW student from Manipal Mahe, Prasanna School of Public Health, University. These are the co-trainees. This is Fiona, this is Vrinda, and this is Rutika. So our work here is to basically monitor and observe and engage student in different activities like coloring or sort of playing with the ball to improve their coordination skills, to improve their social skills. And we also sort of monitor them and assist them in activities like yoga and the physiotherapy sessions. ನಾನು ಪ್ರಭಾ, ಮಾನಸ ಶಾಲೆಯಲ್ಲಿ ಸ್ಪೆಷಲ್ ಟೀಚರ್ ಆಗಿ ಆಟಿಸಮ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 10-11 ವರ್ಷಗಳಿಂದ ಇಲ್ಲಿ ದುಡಿತಾ ಇದ್ದೇನೆ. ಈ ಮಕ್ಕಳಿಗೆ ತುಂಬ ಹೈಪರ್ ಆ್ಯಕ್ಟಿವಿಟಿ ಇರುವಂಥ ಮಕ್ಕಳಿಗೆ ಮತ್ತು ಐ ಕೋಆರ್ಡಿನೇಷನ್ ತುಂಬ ಲೋ ಇರುವಂಥ ಮಕ್ಕಳಿಗೆ ಅವರಾಗಿ ಎಂಜಾಯ್ ಮಾಡುವಂಥದ್ದು ಮತ್ತು ಕೆಲವೊಮ್ಮೆ ಆಡಿಯೋ ವಿಜುವಲ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅವರಿಗೆ ನೋಡಲಿಕ್ಕೆ ಅದು ವಿಡಿಯೋಸ್ ಓಡ್ತಾ ಇರುವಂಥದ್ದನ್ನು ಅವ್ರು ತುಂಬ ಫಾಲೋ ಮಾಡ್ತಾರೆ. ರೈಮ್ಸ್ ಹೇಳಿಕೊಡುವಂಥದ್ದನ್ನು ನಾವು ವಿಡಿಯೋದ ಮೂಲಕ ಅದನ್ನು ಕಲಿಸ್ಬೋದು. ಕೆಲವೊಂದು ಸರ್ತಿ ಆ ಮಕ್ಕಳಿಗೆ ತುಂಬಾ ಹೈಪರ್ ಅಂತ ಇರುವಾಗ ಖಾಲಿ ವಿಜುವಲ್ ಸ್ಟಿಮ್ಯುಲೇಷನ್ ಮಾತ್ರವನ್ನು ನಾವು ಟಿ ವಿಯಲ್ಲಿ ಕೊಡ್ತೇವೆ. ನಮಸ್ತೆ, ನನ್ನ ಹೆಸರು ಶೈಲಜಾ ಅಂತೇಳಿ. ನಾನು ಆಟಿಸಮ್ ಮಕ್ಕಳಿಗೆ ಕಲಿಸ್ತಾ ಇದ್ದೇನೆ. ನಾವು ಇದು ಆಕ್ಯುಪೇಷನ್ ಥೆರಪಿ ರೂಮು. ಇದರಲ್ಲಿ ನಾವು ಮಕ್ಕಳಿಗೆ ಬೆಳಿಗ್ಗೆ ನಾವು ಬ್ರೈನ್ ಜಿಮ್ ಅಂತೇಳಿ ಬಂದ ಕೂಡಲೇ ಮಕ್ಕಳು ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ, ಅವರಿಗೆ ಬಾಡಿ ಕಾಮ್ ಆಗಲಿಕ್ಕೆ ಅಂತೇಳಿ ನಾವು ಬ್ರೈನ್ ಜಿಮ್ ಅಂತೇಳಿ ಮಾಡಿಸ್ತೇವೆ. ಬ್ರೈನ್ ಜಿಮ್ ಮಾಡಿಸುವಾಗ ಇದೆಲ್ಲ ಇಲ್ಲಿ ತೋರಿಸಿರುವ ಎಲ್ಲ ಇದು ಮೆಟೀರಿಯಲ್ಸನ್ನು ಯೂಸ್ ಮಾಡಿಕೊಂಡು ನಾವು ಮಕ್ಕಳಿಗೆ ಕಲಿಸ್ತೇವೆ. ಮೊದಲಿಗೆ ತುಂಬ ಸಿವಿಯರ್ ಮಕ್ಕಳಿಗೆ, ತುಂಬ ಹೈಪರ್ ಆ್ಯಕ್ಟಿವ್ ಇದ್ದ ಮಕ್ಕಳಿಗೆ ಬಾಡಿ ಬ್ಯಾಲೆನ್ಸ್ ಆಗಿ ಬಾಲನ್ನು ಕೊಡ್ತೇವೆ. ಹಾಗೆ ಮಕ್ಕಳಿಗೆ ಯಾವುದು ಇಂಟ್ರೆಸ್ಟ್ ಉಂಟು ಅದರ ಮೇಲೆ ಮಕ್ಕಳು ಯಾವುದರಲ್ಲಿ ಎಷ್ಟು
ಆಸಕ್ತಿ ವಹಿಸ್ತಾರೆ ಅದನ್ನು ಕೊಡ್ತೇವೆ. ಕೆಲವು ಮಕ್ಕಳಿಗೆ ಸೈಕ್ಲಿಂಗೇ ಬರುವುದಿಲ್ಲ, ಅವ್ರು ಪೆಡ್ಲಿಂಗ್ ಎಲ್ಲ ಮಾಡಿಸ್ತೇವೆ. ಮತ್ತು ಇದು ಟ್ರ್ಯಾಂಪುಲಿನ್ ಅಂತ ಇದರಲ್ಲಿ ಜಂಪ್ ಎಲ್ಲ ಮಾಡಿಸ್ತೇವೆ. ಮತ್ತು ಕೆಲವು ಮಕ್ಕಳಿಗೆ ಸೆನ್ಸರಿ ಇಶ್ಯೂಸ್ ಇರ್ತದೆ. ಸೆನ್ಸರಿ ಇಶ್ಯೂಸ್ ಮಕ್ಕಳಿಗೆ ಸ್ಯಾಂಡ್ ಪಾತ್ ಹೊರಗೆ ಸಹ ಕಲಿಸ್ತೇವೆ. ಸ್ಯಾಂಡ್ ಪಾತ್ ಅಂತೇಳಿ ಮಾಡಿದ್ದೇವೆ ಒಂದು ಏರಿಯಾ. ಮತ್ತು ಇದು ಇದರಲ್ಲಿ ನಡೆಸ್ತೇವೆ ಒಂದೊಂದಾಗಿ. ಅಂದರೆ ಇದರಲ್ಲಿ ಮಕ್ಕಳಿಗೆ ಕೆಲವರಿಗೆ ಜಂಪಿಂಗ್ ಬರೋದಿಲ್ಲ, ಕೈ ಹಿಡಿದು ಒಂದು ಮಕ್ಕಳ ಕೈ ಹಿಡಿದು ಇನ್ನೊಂದು ಮಕ್ಕಳು ಹಿಡಿಯುವ ಹಾಗೆ ಮಾಡ್ತೇವೆ. ಮತ್ತು ಇದು ಕೆಲವೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೇವೆ ಇದರಲ್ಲಿ. ಒಂದೊಂದು ಮಕ್ಕಳಿಗೆ ಅಂದರೆ ಒಬ್ಬೊಬ್ಬರು ಇರ್ತಾರೆ, ಹಾಗೆ ನಾವು ಯಾವ ಮಕ್ಕಳಿಗೆ ಯಾವುದ್ಯಾವುದು ಬೇಕಂತೇಳಿ ನಮಗೆ ಗೊತ್ತಿರ್ತದೆ, ಅದರ ಪ್ರಕಾರ ನಾವು ಮಾಡ್ತೇವೆ. ನನ್ನ ಹೆಸರು ಸುಚಿತಾ ಶೆಟ್ಟಿ, ನನ್ನ ಮಗ ತಸ್ಮೈ ಶೆಟ್ಟಿ. 2.5 ಇಯರ್ ಇರುವಾಗ ಅವನು ಮಾತಾಡ್ತಾ ಇರಲಿಲ್ಲ. ನಾನು KMCಗೆ ಕರ್ಕೊಂಡು ಹೋದೆ, KMC ಮಣಿಪಾಲ್. ಅಲ್ಲಿ ಹೇಳಿದರು ಅವನು ಆಟಿಸಮ್ ಅಂತ. ಫಸ್ಟ್ ಟೈಮ್ ಗೊತ್ತಾಯಿತು ನನ್ನ ಮಗ ಆ್ಯಬ್ನಾರ್ಮಲ್ ಅಂತ. ನಂತರ ನಾರ್ಮಲ್ ಮಕ್ಕಳ ಜೊತೆ ಬಿಟ್ಟು ಅವನು ಸ್ವಲ್ಪ ಸರಿ ಆಗ್ಬೋದು ಅಂತ, ಇಂಪ್ರೂವ್ ಆಗ್ಬೋದು ಅಂತ ಹೇಳಿದರು. ನಾನು ನಾರ್ಮಲ್ ಸ್ಕೂಲಿಗೆ ಕರ್ಕೊಂಡು ಹೋದೆ, ಅಂಗನವಾಡಿಗೆ ಕರ್ಕೊಂಡು ಹೋದೆ, 2-3 ಪ್ಲೇ ಸ್ಕೂಲಿಗೆ ಕರ್ಕೊಂಡು ಹೋದೆ. ಅಲ್ಲಿ ಒಂದು ದಿನ ನೋಡಿ ಮತ್ತೆ ಹೇಳಿದರು ನಮಗೆ ನೋಡಲಿಕ್ಕೆ ಕಷ್ಟ ಆಗ್ತದೆ, ಇಲ್ಲಿ ಆಗೋದಿಲ್ಲ ಅಂತ. ನೆಕ್ಸ್ಟ್ ಇಲ್ಲಿ ಮಾನಸ ಆಟಿಸಮ್ ಸೆಂಟರ್ಗೆ ಕರ್ಕೊಂಡು ಬಂದೆ. ಇಲ್ಲಿ ಅಂದರೆ 2-3 ಕಡೆಯಲ್ಲಿ ರಿಜೆಕ್ಟ್ ಮಾಡಿದ ನಂತರ ಈ ಸ್ಕೂಲಿಗೆ ಬರೋ ಒಂದು ಹೆದರಿಕೆ ಇತ್ತು ನನಗೆ, ಇಲ್ಲಿ ಹೇಗೆ ನೋಡ್ತಾರೆ ಅಂತ, ಇವ್ರು ಕೇರ್ ತಗೊಳ್ತಾರಾ ಇಲ್ವಾ, ಇವರು ಕೂಡ ಅದೇ ರೀತಿ ಕಂಪ್ಲೇಂಟ್ ಮಾಡ್ತಾರೆ ಹಾಗೆ ಹೀಗೆ. ನನಗೆ ಇಲ್ಲಿ ಸಿಕ್ಕಿದ ಟೀಚರ್ ಮಗುವಿನ ಥರ ಕೇರ್ ತಗೊಳ್ತಿದ್ರು ನನ್ನ ಮಗನನ್ನು. 3 ವರ್ಷ ಅವನ ಮಗುವೇ, ಊಟ ಮಾಡಲಿಕ್ಕೆ ಗೊತ್ತಿಲ್ಲ, ಟಾಯ್ಲೆಟಿಗೆ ಹೋಗಲಿಕ್ಕೆ ಗೊತ್ತಿಲ್ಲ, ಯಾವ ಕೆಲಸ ಮಾಡಲಿಕ್ಕೆ ಕೂಡ ಗೊತ್ತಿಲ್ಲ. ಒಂದು ತಿಂಗಳಲ್ಲಿ ಈ ಸ್ಕೂಲಲ್ಲಿ ಅಡ್ಜಸ್ಟ್ ಆಗಿದ್ದಾನೆ. ಅವನು ಸ್ಕೂಲಿಗೆ ಬರುವಾಗ ಅಳ್ತಾ ಇರಲಿಲ್ಲ, ನಾನೇ ಅಳ್ತಾ ಇದ್ದೆ, ಇಲ್ಲಿ ಹೇಗೆ ನೋಡ್ತಾರೆ ಏನಂತ. ಅವನ ಟೀಚರ್ ನನಗೆ ಕಾಲ್ ಮಾಡಿ ಡೈಲಿ ಫೋನ್ ಮಾಡಿ ಹೇಳ್ತಾ ಇದ್ದರು, ಹೀಗೆಲ್ಲ ಇವತ್ತು ನಿಮ್ಮ ಮಗನಿಗೇನು ಮೈ ಹುಷಾರಿಲ್ಲ, ಅವನು ಊಟ ಮಾಡ್ತಾ ಇಲ್ಲ, ಸ್ಪೆಷಲ್ ಊಟ ಇತ್ತು, ನಾನು ಫೋರ್ಸ್ ಮಾಡಿ ಅರ್ಧ ಲೋಟ ಪಾಯಸ ಕುಡಿಸಿದೆ, ಹಾಗೆಲ್ಲ ಫೋನ್ ಮಾಡಿ ಹೇಳ್ತಿದ್ರು. ತುಂಬ ಅಂದರೆ ತುಂಬ ಕೇರ್ ತಗೊಳ್ತಿದ್ರು. ನನಗೆ ಈ ಸ್ಕೂಲಿಗೆ ಕಳಿಸ್ತೇನೆ ಅಂದರೆ ಯಾವುದು ಟೆನ್ಷನ್ ಇಲ್ಲ. ಈಗ ಇವತ್ತಿಗೆ 13 ಇಯರ್ಸ್ ಆಗ್ತದೆ ಈ ಸ್ಕೂಲಲ್ಲಿ. ಅವನದ್ದು ಬೆಳವಣಿಗೆ ಎಲ್ಲ ಇದೇ ಸ್ಕೂಲಲ್ಲಿ ಆದದ್ದು. ಈಗ ಊಟಕ್ಕೆ ಹೋಗುವ ಟೈಮ್ ಊಟ ಅವನ ಕೆಲಸ ಮಾಡ್ತಾನೆ. ಬಟ್ಟಲೆಲ್ಲ ಕ್ಲೀನ್ ಮಾಡಲಿಕ್ಕೆ ಇಲ್ಲಿ ಹಾಸ್ಟೆಲಲ್ಲೆಲ್ಲ ಕಲಿಸ್ತಾರೆ, ಸರಿಯಾಗಿ ಮಾಡೋದಿಲ್ಲ, ಆದರೆ ಇಲ್ಲಿ ಏನು ಕಲಿಸ್ತಾರೆ ಅದನ್ನೇ ಮನೆಯಲ್ಲಿ ಮಾಡ್ತಾನೆ. ಮತ್ತು ಟೀಚರ್ಸ್ ಪೇರೆಂಟ್ಸ್ ನಮ್ಮದು ಒಂದು ರಿಲೇಷನ್ಶಿಪ್ ಫ್ರೆಂಡ್ಲಿ ಥರನೇ ಇದೆ. ಒಂದು ಈಗ ಸಿಸ್ಟರ್ ಇಲ್ಲಿ ನಮಗೆ ಪೇರೆಂಟ್ಸ್ಗೆ ಕಾಲ್ ಮಾಡಲಿಕ್ಕೆ ಹೇಳಿದರೆ ಅವರಿಗೆ ನಮ್ಮ ಪರ್ಸ್ನಲ್ ಬಗ್ಗೆ ಕೂಡ ಕೇಳ್ತಾರೆ, ನಮ್ಮ ಮಗು ಹೇಗೆ ಮನೇಲಿ ಏನು ಮಾಡ್ತಾರೆ, ಎಂಥ ಪ್ರಾಬ್ಲಮ್ ಇದೆ, ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತಾರೆ. ಅದೇ ನಮಗೆ ಯಾವ ಟೈಮ್ಗೆ ಬೇಕಾದರೂ ಸ್ಕೂಲಿಗೆ ಬರ್ಬೋದು, ಮಾತಾಡ್ಬೋದು. ನಾನು ಸೀಮಾ ಶೆಟ್ಟಿ ಅಂತ, ನನ್ನ ಮಗ ಸಾಕೇತ್ ಶೆಟ್ಟಿ. ಅವನು ಇಲ್ಲಿ ಜಾಯ್ನ್ ಆಗಿ 4-5 ಇಯರ್ಸ್ ಆಯಿತು. ಫಸ್ಟ್ ನಾನು ಅವನಿಗೆ ಬೇರೆ ಎಲ್ಲ ನಾರ್ಮಲ್ ಸ್ಕೂಲೇ ಹಾಕ್ತಾಯಿದ್ದೆ. ಬಟ್ ಅದೇ ಆಟಿಸಮ್ ಅಂತ ಗೊತ್ತಾದ ಮೇಲೆ ನಾನು ಮಾನಸಕ್ಕೆ ಬಟ್ ಅದೇ ತುಂಬ ಅಗ್ರೆಸಿವ್ ಇದ್ದ ನನ್ನ ಮಗ. ಹ್ಯಾಂಡ್ಲಿಂಗ್ ತುಂಬ ಕಷ್ಟ ಇತ್ತು, ತುಂಬ ಕಂಪ್ಲೇಂಟ್ ಇತ್ತು. ಆಫ್ಟರ್ವರ್ಡ್ಸ್ ನಾನು ಹೇಗೋ ಮಾಡಿ ತುಂಬ ಹಾಫ್ ಡೇ ಬಿಟ್ಟೆ, ಮತ್ತು ಅಗೇನ್ ಫುಲ್ ಡೇ ಮಾಡಿದೆ. ಸ್ಲೋಲಿ ಟೀಚರ್ಸು ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಇದ್ರ ವಿಷಯದಲ್ಲಿ. ಮತ್ತು ಟ್ರೀಟ್ಮೆಂಟು ಮಾಡ್ತಾಯಿದ್ದೇನೆ ನಾನು. ಅದೇ ಅವನು ತುಂಬ ಹೈಪರ್. ಅವನು ಇಲ್ಲಿ ಬಂದಮೇಲೆ ತುಂಬ ಕಲ್ತಿದ್ದಾನೆ. ಎಜುಕೇಷನ್ ಅವರು ಟೀಚರು ಅವರು ಒಳ್ಳೆ ಫಾಲೋ ಮಾಡಿದ್ದಾರೆ, ಕ್ಲಾಸ್ ಟೀಚರ್, ಅವ್ನು ಶೈಲಜಾ ಟೀಚರ್. ಮತ್ತು ಅವನು ಡ್ರಾಯಿಂಗ್ ಕಲ್ತಿದ್ದ, ಮತ್ತು ಊಟ ಕಲ್ತಿದ್ದಾನೆ. ಈವನ್ ಪ್ರಭಾ ಟೀಚರ್ ಅವನು ಇದ್ರ ಮೇಲೆ ಬಿಹೇವಿಯರ್ ಮೇಲೆ ವರ್ಕ್ ಮಾಡಿದರು. ಮತ್ತು ಅವನು ಈಗ ಅವನು ಯೂನಿಫಾರ್ಮ್ ಹೇಗೆ ಹಾಕ್ಕೊಳ್ಬೇಕು, ಆ ಡಿಸಿಪ್ಲೀನ್ ಎಲ್ಲ ಕಲ್ತಿದ್ದಾನೆ. ತುಂಬ ಚೇಂಜಸ್ ಇದೆ ಮಗುವಲ್ಲಿ. ಮತ್ತು ಓವರಾಲ್ ನಾನು ಅಷ್ಟೇ ಹೇಳೋದು, ಅವನು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದ. 3 ಇಯರ್ಸಲ್ಲಿ ನಾವು ಅಕಾಡೆಮಿಕಲಿ ತುಂಬ ಚೇಂಜಸ್ ನೋಡಿದ್ದೇನೆ ಅವನಲ್ಲಿ. ಆ ಬಿಹೇವಿಯರು, ಸಿಟ್ಟಿಂಗ್ ಟಾಲರೆನ್ಸ್, ಮತ್ತು ಸೆನ್ಸಿಟಿವಿಟಿ. ಈಗ ಕೈಗೆ ಊಟದ್ದು ಮುಟ್ಲಿಕ್ಕೆ ಆಗೋದಿಲ್ಲ, ಸ್ಪೂನಲ್ಲಿ ಊಟ ಮಾಡ್ತಾಯಿದ್ದ, ಈಗ ಹ್ಯಾಂಡಲ್ಲಿ ಹಾಕಿ ಊಟ ಮಾಡ್ತಾನೆ. ಅದು ಖುಷಿ ಆಯಿತು. ಇಲ್ಲಾಂದರೆ ಎಲ್ಲಿ ಹೋದರೂ ನಾನು ಕುತ್ಕೋಬೇಕಿತ್ತು, ಈಗ ಅವನೇ ಊಟ ಮಾಡ್ತಾನೆ. ಫಂಕ್ಷನಲ್ಲಾಗಲಿ ಎಲ್ಲಾದರೂ ಹೋದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಅವನು ಊಟ ಮಾಡೋದಿಲ್ಲ, ನಾನೇ ಕುತ್ಕೊಂಡು ಊಟ ಮಾಡಿಸ್ಬೇಕಿತ್ತು. ಈಗ ಅವನೇ ಇಂಡಿಪೆಂಡೆಂಟಾಗಿ ಊಟ ಮಾಡ್ತಾನೆ. ಮತ್ತು ಅವನು ಸೆಲ್ಫ್ ಕೆಲಸ, ಅವನದು ಸ್ನಾನ ಮಾಡೋದಾಗಲಿ, ಅವನ ಬಟ್ಟೆ ಹಾಕ್ಕೊಳ್ಳೋದು ಎಲ್ಲ ಅವನೇ ಮಾಡ್ತಾನೆ. ನಾನು ಸುರೇಖಾ, ನನ್ನ ಮಗ ಸುಶಾನ್. ಅವನನ್ನು 5 ವರ್ಷದ ಮಗಿರುವಾಗ ಇಲ್ಲೇ ಹಾಕಿದ್ದೇನೆ ಸ್ಕೂಲಲ್ಲಿ. ಮತ್ತು ಅದು ಅವನದ್ದು ಪ್ರಾಬ್ಲಮ್ ನನಗೆ ಗೊತ್ತಾದದ್ದು 1.5 ವರ್ಷದಲ್ಲಿ ಗೊತ್ತಾಯಿತು, ಆಟಿಸಮ್ ಅಂತ. ಅಂದರೆ ಅವನು ನೆರಳು ನೋಡ್ತಾ ಹೋಗೋದು, ಎಂಥದ್ದು ಪ್ರಾಬ್ಲಮ್ ಇರಬೇಕು ಮಗುವಿಗೆ ಹಾಗೆ ಎನಿಸಿದೆ. ನಾನು ಡಾಕ್ಟ್ರಿಗೆ ತೋರಿಸುವಾಗ ಆಟಿಸಮ್ ಅಂತ ಹೇಳಿದರು. ಆಟಿಸಮ್ ಹೇಳುವಾಗ ನನಗೆ ಅದರ ಬಗ್ಗೆ ಗೊತ್ತಿಲ್ಲ, ಆಟಿಸಮ್ ಎಂತ ಅಂತ ಗೊತ್ತಿಲ್ಲ. ಬಿಹೇವಿಯರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಆದರೂ ಅವ್ನು ಮಾಡುವ ರೀತಿ, ಕೈಯದೀಗೆ ಆ್ಯಕ್ಷನ್ ಮಾಡೋದು, ಅದೆಲ್ಲ ನನಗೆ ತುಂಬ ನೋವಾಗ್ತಿತ್ತು. ಎಲ್ಲಿ ಹೋದರೂ ಯಾರು ಕೇಳಿದರೂ ಕೂಡ ಕೂಗಲಿಕ್ಕೇ ಬರ್ತಿತ್ತು ನನಗೆ ಈ ಥರ ಮಗುವಿಗೆ ಆಗಿದೆ ಅಂತ. ಮತ್ತು ಬಾಂಬೆಯಲ್ಲಿ ನಾರ್ಮಲ್ ಸ್ಕೂಲಿಗೇ ತಗೊಂಡ್ರು. ಆಕ್ಯುಪೇಷನ್ ಥೆರಪಿ, ಸ್ಪೀಚ್ ಥೆರಪಿ ಎಲ್ಲ ಹೋಗ್ತಿದ್ದ. ಆದರೂ ನಾರ್ಮಲ್ ಸ್ಕೂಲಿಗೆ ತಗೊಂಡು 3 ಇಯರ್ಸು ನಾರ್ಮಲ್ ಸ್ಕೂಲಿಗೆ ಹೋದ. ಮತ್ತು 5 ಇಯರ್ಸಲ್ಲಿ
ಇಲ್ಲಿ ಬಂದು ಇಲ್ಲಿ ಕೂಡ ನಾರ್ಮಲ್ ಸ್ಕೂಲಿಗೆ ಹಾಕಿದೆ. ಅವರು ಹೇಳಿದರು ಇಲ್ಲ ಇದು ಆಗೋದಿಲ್ಲ, ಮತ್ತು ಬೇರೆ ಮಕ್ಕಳು ಇವನನ್ನು ನೋಡಿ ಇದು ಮಾಡ್ತಾರೆ, ಅದಕ್ಕೆ ಇದು ಮಾಡುವಾಗ ಮತ್ತು ಇಲ್ಲಿ ಮಾನಸದಲ್ಲಿ ಮೇಲೆ ಸ್ಕೂಲ್ ಉಂಟು ಅಲ್ಲಿ ಹಾಕಿ ಅಂತ ಹೇಳಿದರು. ಅಲ್ಲಿ ಬಂದು ಹಾಕಿದೆ. ಅಲ್ಲಿ ಹಾಕಿದ ಮೇಲೆ ಅಂದರೆ ಐ ಕಾಂಟ್ಯಾಕ್ಟ್ ಇರಲಿಲ್ಲ, ಅಂದರೆ ಐ ನೋಡೋದಿಲ್ಲ, ಕರೆದ್ರೆ ಇದಿಲ್ಲ, ರೆಸ್ಪಾನ್ಸ್ ಇಲ್ಲ. ಈಗ ಎಲ್ಲ ರೆಸ್ಪಾನ್ಸ್ ಮಾಡ್ತಾನೆ. ಐ ಕಾಂಟ್ಯಾಕ್ಟ್, ಡಿಸಿಪ್ಲಿನ್, ಕ್ಲೀನಿಂಗ್ ಎಲ್ಲ, ಬರೆಯೋದು ಓದೋದು ಎಲ್ಲ ಮಾಡ್ತಾನೆ ಈಗ. ಅಂದರೆ ನನಗೆ ಅವರದ್ದು ಬೇಸಿಗೆ ಅಂತ ಉಂಟು, ಅದು ಮಾಡಿದರೆ ಸಾಕು. ಅರ್ಚನಾ, ನನ್ನ ಮಗನ ಹೆಸರು ಮೋಕ್ಷಿತ್ ಅಂತ. ಅವನಿಗೆ ಈಗ 9 ಇಯರ್ಸ್, ಅವನಿಗೆ 5 ಇಯರ್ಸ್ ಇರುವಾಗ ನಾವಿಲ್ಲಿ ಹಾಕಿದ್ವಿ. ಅವನಂದರೆ ತುಂಬ ಆಚೀಚೆ ಓಡೋದು ಜಾಸ್ತಿ, ಮತ್ತು ಒಂದು ಕಲರನ್ನು ಐಡೆಂಟಿಫೈ ಮಾಡೋದಿಲ್ಲ, ನಮ್ಮ ಮುಖವನ್ನು ನೋಡ್ತಿರಲಿಲ್ಲ. ಅಂಗನವಾಡಿಯಲ್ಲಿ ಹೋದಾಗ ಸಡನ್ನಾಗಿ ಹೇಳಿದ್ರು ನೀವು ಎಲ್ಲಾದರೂ ಟೆಸ್ಟಿಗೆ ಕರ್ಕೊಂಡೋಗಿ ಅಂತ. ಆಗ ನಾವು ತುಂಬ ಕೂಗಿರಿ ಬಿಟ್ಟೆ, ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ, ನಮಗೆ ಯಾಕೆ ಹೀಗೆ ಮಗು ಅಂತ. ಅದಕ್ಕೆ ಮತ್ತೆ ನೋಡುವಾಗ ನಾವೊಂದು ಎಲ್ಲೋ ಒಂದು ಸೈಬರಲ್ಲಿ ಹೋದಾಗ ಅವ್ರು ಹೇಳಿದರು ಇಲ್ಲ ಅಲ್ಲಿ ಒಂದು ಶಾಲೆ ಉಂಟು, ಕೇಳಿ ನೋಡಿ ನೀವು ಮಾನಸದಂತ. ನಾವು ಜಸ್ಟ್ ನೋಡಿ ಹೋಗುವ ಅಂತ ಬಂದದ್ದು, ಶಾಲೆಗೆ ಹಾಕೋದು ಬೇಡವಾ ಅಂತ ನೋಡಿ ಹೋಗುವ ಅಂತ. ಇಲ್ಲಿ ಎಲ್ಲ ಮಕ್ಕಳನ್ನು ನೋಡಿ ನಾವು ಇಲ್ಲಿ ಮತ್ತೆ ಎಲ್ಲಿಯೂ ಕರ್ಕೊಂಡು ಹೋಗಲಿಲ್ಲ, ಇಲ್ಲಿಗೆ ಫಿಕ್ಸ್ ಮಾಡಿ ಇಲ್ಲಿಗೆ ಹಾಕಿದ್ದು ನಾವು. ಅಂದರೆ ಇಲ್ಲಿಗೆ ಅವನೇ ಸ್ಕೂಲ್ ಬಸ್ಸಲ್ಲಿ ಬರೋದು, ಹೆದರಿಕೆ ಇತ್ತು, ಎಲ್ಲಿಯಾದರೂ ಓಡಿ ಬರ್ತಾನ ನಮ್ಮನ್ನು ನೋಡಿ ಅಂತ ಸ್ಕೂಲ್ ಬಸ್ಸಿಂದ. ಅದೊಂದು ಏನೂ ರಗಳಿಲ್ಲ, ಸ್ಕೂಲ್ ಬಸ್ಸಲ್ಲಿ ಹೋಗಿ ಒಳ್ಳೇದು ಮಾಡ್ತಿದ್ದಾನೆ. ಮತ್ತು ಒಂದು ಕಲರ್ ಯಾವುದು ಕೇಳಿದ್ರು ಏನೂ ಗೊತ್ತಿಲ್ಲ, ಕಲರ್ ಐಡೆಂಟಿಫೈ ಮಾಡೋದಾಗಲಿ. ಈಗ ಇಲ್ಲಿ ಸ್ಪೀಚ್ ಥೆರಪಿ ಉಂಟು, ಅವನಿಗೆ ಸ್ಪೀಚ್ ತುಂಬ ಡಿಲೇ ಆಗ್ತಿತ್ತು, ಅಂದರೆ ಒಂದು ಹೇಳಬೇಕೆಂದರೆ ತುಂಬ ಎಳೆದು ಮಾತಾಡ್ತಿದ್ದ. ಹೀಗಾಗಿ ಅದೆಲ್ಲ ಸ್ಪೀಚ್ ಥೆರಪಿಯಿಂದ ಸ್ವಲ್ಪ ಆದರೂ ಇಂಪ್ರೂವ್ ಆಗ್ತುಂಟು. ಅವನಿಗೆ ಎಕ್ಸಾಮ್ ಅಂತ ಈಗ ನಮಗೂ ಒಂದು ಖುಷಿ, ಆ ಮಕ್ಕಳಿಗೆ ಎಕ್ಸಾಮ್ ಮಾಡ್ತಿದ್ದಾರೆ. ಈಗ ನಾರ್ಮಲ್ ಮಕ್ಕಳಿಗೂ ಎಕ್ಸಾಮ್ ಮಾಡುವಾಗ ಮನೆಯಲ್ಲಿ ಎಷ್ಟು ಕಿರಿಕಿರಿ ಇರುತ್ತೆ, ಹಾಗೆ ಈ ಮಕ್ಕಳಿಗೂ ಎಕ್ಸಾಮ್ ಅಂತ ಮಾಡಿಸುವಾಗ ನಮಗೂ ಖುಷಿ ಇದೆ. ಇಲ್ಲಿ ಟೀಚರ್ಸ್ ಹಾಗಾಗಿ ಮತ್ತು ಇಲ್ಲಿ ಅವರು ಕೆಲಸ ಮಾಡುವ ಅಕ್ಕ ಅವರು ಇರ್ತಾರೆ, ಅವರು ಸಹ ಒಂದು ಟೀಚರ್ ಹೇಗೆ ಇರ್ತಾರೋ ಅವರು ಸಹ ಹಾಗೇ ಮಕ್ಕಳಿಗೆ ಕಲಿಸಿಕೊಡ್ತಾರೆ. ಟೀಚರ್ ಸ್ವಲ್ಪ ಆಚೀಚೆ ಹೋದಾಗ ಮಕ್ಕಳಿಗೂ ಟೀಚರ್ ಹಾಗೆ ಹೇಗೆ ನೋಡ್ಕೊಳ್ಬೇಕು, ತಿಂಡಿ ತಿನ್ನಿಸೋದು ಏನಾಗಲಿ ಅವರಿಗೆ ಎಲ್ಲ ಕಲಿಸ್ಕೊಡುವಾಗ ನಮಗೂ ಖುಷಿ ಅನಿಸ್ತದೆ ಈ ಶಾಲೆಯ ಬಗ್ಗೆ. ಮಾನಸದಲ್ಲಿ ಏನೋ ನಮಗೆ ನಾವು ಹಾಕಿದ್ದಕ್ಕೂ ನಮಗೆ ಬೇಜಾರು ಅಂತ ಏನಿಲ್ಲ, ನಮಗೆ ಇನ್ನು ಖುಷಿಯೇ ಇದೆ ಮಾನಸದಲ್ಲಿ. ಎನ್ನ ಪುದರ್ ಅನಿತಾರನ್ನ ಎನ್ನ ಮಗೆ ನೋಹಾರನ್ನ ಯಾನು ಅಂಗನವಾಡಿಗೆ ಶಾಲೆಗೆ ಪಾಡ್ದಿತ್ತೆ. ಈಗ ಪಕ್ಕ ಮೂಲು ಏಜ್ ಡಾಕ್ಟರ್ ನಲ್ಪ ಪೋದಿತ್ತೆ ಕುಡ್ಲಾಡು ಬಕ್ಕ ಶಿಲ್ಪ ಡಾಕ್ಟ್ರು ತಿಕ್ಕಿಯರಿಂಗ್ ಆರ್ನ ಆಟಿಸಮ್ ಆಟಿಸಮ್ ಅಂತ ಪಂಡೇರು ಬಕ್ಕ ಈಗ ಕ್ಲಾಸ್ಲ ಕೊರಿಯರು ಆಟಿಸಮ್ ಕ್ಲಾಸ್ ಮುಲ್ತುಡ್ ಧ್ಯಾನ್ ಕುಡ್ಲ ಪೋಂದಿತ್ತೆ ಒಂದು ಆಗಿ ಉಂಡು ಮಲ್ಪರೆ ಬಕ್ಕ ಮೂಲ ಬತ್ತೆ 6 ವರ್ಷ ಮೂಲ ಬತ್ತೆ ಆಯಿ ಮೂಲು ಆಯ್ ಪೂರ ಕಲ್ತೆ ಬಟನ್ ಪಾಡ್ರೆ ಟಾಯ್ಲೆಟ್ ಪೋರೆ ಬಕ್ಕ ಪೂರ ಬರೆಯರೆ ಕಲ್ಪಯರು ಒಣಸ್ ಮಲ್ತೊಂದಿತ್ತಜಿ ಅಂಡಲ್ಲ ಒಣಸ್ ಮಲ್ಪರೆ ಕಲ್ಪಯರು. ವೀಕ್ಷಕರೇ, ನಾವು ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನೀವೆಲ್ಲ ನೋಡಿದ್ದೀರಿ, ಮಾನಸ ಸ್ಪೆಷಲ್ ಸ್ಕೂಲ್ನ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಟ್ರಸ್ಟಿ ಅವರ ಮಾತುಗಳಾಗಿರ್ಬೋದು, ಪ್ರಿನ್ಸಿಪಲ್ ಅವರ ಮಾತುಗಳಾಗಿರ್ಬೋದು, ಇಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳಾಗ್ತದೆ ಅಂತ ಹೇಳುವಂಥದ್ದು ಸಹ ನೀವು ನೋಡಿದ್ದೀರಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಕೂಲ್ನ ಜೊತೆ ನಾವು ನಿಮ್ಮ ಜೊತೆ ಆಗ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.